ಆರಾಮದಿರಿ? ಓ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಚೆನ್ನಾಗಿದ್ದೀರಾ? ಹಾ, ನಾವು ಚೆನ್ನಾಗಿದೆ. ಒಳ್ಳೇದಾಗ್ಲಿ. ಏನ್ ಖುಷಿ ಒಳಗೆ ಏನ್ ಮಾತಾಡೋದು ಗೊತ್ತಾಗಲ್ಲ. ಹಂಗಾದ್ರೆ ಗೊತ್ತು ಮಾಡ್ಕೊಂಡು ನಾಳೆಗೆ ಮಾಡಿ ಫೋನ. ಗೊತ್ತೇ ಆಯ್ತಾ ಇಲ್ಲ ಅಂತ. ಇಲ್ಲ ಸರ್. ಆಗ್ಲವ ಏನಾದರೂ ಹಂಚ್ಕೊಳ್ಳೋದಿದೆಯಾ? ಇದೆ ಸರ್, ಇದೆ, ಹೇಳವ, ಹಂಚ್ಕೊಳ್ಳಿ. ತುಂಬಾ ಇದೆ ಸರ್. ಮೊದಲೇ ಅದಾಗಿ ನಮ್ ತಮ್ಮನ ಬಗ್ಗೆ ತುಂಬಾ ಹೇಳ್ಬೇಕು ನಿಮ್ ಹತ್ರ. ನಿಮ್ಗೆ ಎಷ್ಟು ವರ್ಷ? ಏನ್ರಿ? ನಿಮ್ಗೆ ಎಷ್ಟು ನಂಗೆ ವರ್ಷ? 35. 35. ಇಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಮ ಬಗ್ಗೆನೂ ತಮ್ಮನ ಬಗ್ಗೆನೂ? ನನ್ ಬಗ್ಗೆನೂ ಐತ್ರಿ, ನಮ್ ತಮ್ಮನ ಬಗ್ಗೆನೂ ಹೇಳ್ಬೇಕೈತ್ರಿ. ನಿಮ್ಮ ಬಗ್ಗೆ ನೀವೇ ಕೇಳಿರ್ ಚಂದ, ತಮ್ಮನ ಬಗ್ಗೆ ತಮ್ಮ ಕೇಳಿರ್ ಚಂದ. ತಮ್ಮನ ಬಗ್ಗೆ ಅಂತಂದ್ರೆ ತಮ್ಮ ಇಲ್ರಿ ಇವಾಗ. ಪರಮಾತ್ಮ, ಹೇಳವ, ಹೇಳ್ತಾಯಿ. ಹಾ, ನಾವು 4 ಜನ ಹೆಣ್ಮಕ್ಳ್ರಿ. ಅಲ್ಲಿ ಏನು ಮಾಡ್ತಿದ್ದೀರಿ? ಶಬ್ದ ಅದು ಏನಿಲ್ರಿ ಸರ್, ಹಂಗ ಒಂದತ್ರ ಕೂತ್ಕೊಳ್ಳಿ. ಹಾ ಆಯ್ತು ಸರ್. ನಾವು 4 ಜನ ಹೆಣ್ಮಕ್ಳ್ರಿ. ನಮ್ ತಮ್ಮ ಒಬ್ರಿ. ಓಕೆ. ಹಾ, ನಾವು ಸಣ್ಣತ್ತಿರುವಾಗೆಲ್ಲ ತುಂಬಾ ಚಲೋನ ಐತ್ರಿ ನಮ್ ಫ್ಯಾಮಿಲಿ ಎಲ್ಲ. ಏನಿನ್ ಧ್ವನಿ ಕೇಳಲ್ಲವ್ವ. ನಾವು ಚಿಕ್ಕವರಿರುವಾಗ ನಮ್ ಫ್ಯಾಮಿಲಿಯಲ್ಲೆಲ್ಲ ನಾವು ಅಲ್ಲ, ಚಲೋ. ಒಂದ್ ನಿಮಿಷ ಅಲ್ಲಿ ಯಾರು ಇದಾರೆ ಅಂತ ಭಯಪಟ್ಕ ಮಾತಾಡ್ತಿದ್ದೀರಾ? ಇಲ್ಲ ಸರ್. ಮತ್ತೆ ಯಾಕೆ ಹಿಂಗ್ ಮಾತಾಡ್ತೀರಿ? ಕಟ್ಟಾಗುತ್ತೆ ಕರೆ. ಹೊರಗೆ ಗೊತ್ತೇನ್ರಿ ಸರ್. ಹಾ, ನಾವು ಸಣ್ಣತ್ತಿರುವಾಗ್ರಿ ತುಂಬಾ ಚೆನ್ನಾಗಿದ್ದೀವ್ರಿ ನಮ್ಮ ಮನ್ಯಾಗ. ಓಕೆ. ಹಾ, ಚಿಕ್ಕವ್ರು ನಮಗ್ ಹೇಗೆ ಬರ್ತಾ ತಿಳುವಳಿಕೆ ಬರಾಕತ್ತಲ್ರಿ, ಅವಾಗ ಒಂದ್ ಸ್ವಲ್ಪ ನಮ್ಗ ಸಾಲದ ಸಂಬಂಧ, ಬಡತನ, ಹಿಂಗಾಗಿ ಒಂದ್ ಸ್ವಲ್ಪ ಕಷ್ಟದೊಳಗ್ ಬೆಳೆದಿವ್ರಿ ದೊಡ್ಡವರಾಗಿಂದ. ನೀವು ಒಟ್ಟು 4 ಜನ ಮಕ್ಳಾ? ಹಾ, 4 ಜನ ಮಕ್ಕಳ್ರಿ. ಹೇಳುವ. 4 ಜನ ಮಕ್ಕಳ್ರಿ. ಅದ್ರಾಗ ನಮ್ ತಮ್ಮ ಒಬ್ಬರಿ. ಅಂದ್ರೆ 3 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ? ಇಲ್ರಿ, 4 ಜನ ಹೆಣ್ಮಕ್ಳು, ಒಬ್ಬ ಗಂಡ್ ಮಗ ರೀ. 5 ಜನ, ಒಟ್ಟ 5 ಜನ ರೀ. ಓಕೆ, ಒಟ್ಟು 5 ಜನ, 4 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಹಾ, ಒಬ್ಬ ಗಂಡ್ ಮಗ ರೀ. ನಮ್ ತಂದೆಯವರು ಒಬ್ರಿ. ಯಾರು ಚಿಕ್ಕಪ್ಪ ಹಿಂಗ್ಯಾರು ಇಲ್ರಿ. ಓಕೆ. ಹಾ, ಹೀಗಾಗಿ ನಾನ ದೊಡ್ಡವಳ್ರಿ ನಮ್ಮ ಮನ್ಯಾಗ. ಇಷ್ಟದು ಮದ್ವಿ ಮಾಡಿ ಕೊಟ್ಟಾರ್ರಿ ಈಗ. ಓಕೆ. ಹಾ, ನಾನು ಮದ್ವಿ ಆದಿಂದ ಮದ್ವಿ ಮಾಡಿ ಕೊಟ್ರಿ. ಇಲ್ಲಿ ಎಲ್ಲಾ ಚಲೋನೇ ಐತ್ರಿ. ಓಕೆ. ಒಂದ್ 4-5 ವರ್ಷ ತನ ಎಲ್ಲಾ ಚಲೋನೇ ಐತ್ರಿ. ಓಕೆ. ಆ ಒಳಕ ನಮ್ ಯಜಮಾನ್ರು ಸರಿನೇ ಇರಲ್ಲ ಅಂತೇಳಿ ಆ ಒಳಕ್ ಗೊತ್ತಾತ್ರಿ ನನಗ. ಸರಿನೇ ಇಲ್ಲ ಅಂದ್ರೆ ಯಾವ ತರ? ಎಲ್ಲಾ ತರ ಚಟಗಳು ಇದ್ದೇವ್ ಸರ್. ಕುಡಿಯೋದೊಂದ್ ಬಿಟ್ರಿ. ಓ, ಕುಡಿಯೋದೊಂದು ಬಿಟ್ಟು? ಕುಡಿಯೋದೊಂದ್ ಬಿಟ್ರಿ. ಅದು ನಮಗ್ ಗೊತ್ತಾಗ್ಲಿಲ್ರಿ ಅವಾಗ. ತಂದೆ ತಾಯಿ ನೋಡಿ ಮದ್ವಿ ಮಾಡಿದ್ರಿ. ಮದ್ವಿ ಆದ್ಮೇಲೆ ಅವರು ಇಸ್ಪೇಟ್ ಆಟ ಆದ್ರೂ ಜಗ್ಗಿ ಆಡ್ತಿದ್ರಿ ಮೊದಲ. ಅಂದ್ರೆ ನಿಮ್ ಗಂಡ ಮದುವೆ ಮುಂಚೆನೂ ಕೂಡ ಇಸ್ಪೀಟ್ ಆಟ ಆಡ್ತಿದ್ರು? ಹಾ, ಮದ್ವೆ ಮುಂಚೆನೂ ಆಡ್ತಿದ್ರಿ. ನಿಮಗ್ ಗೊತ್ತಿತ್ತಾ? ಗೊತ್ತಿರ್ಲಿಲ್ರಿ. ಆಮೇಲೆ ಗೊತ್ತಾದ್ರಿ, ಮದ್ವೆ ಆದ 1 ವರ್ಷಕ್ಕೆ ಗೊತ್ತಾತ್ರಿ. ಎಲ್ಲಾ ಹೇಳಿದೀವ್ರಿ, ಎಲ್ಲಾ ಮಾಡಿವ್ರಿ, ಕೇಳಿಲ್ರಿ. ಕೇಳಿ ಇಲ್ಲ. ಅದೇ ತರ ಹಂಗ ಒಂದ್ಸತ ಹೋಗೋದು, ಒಂದ್ಸತ ಮನ್ಯಾಗ ಕೆಲ್ಸ ಮಾಡೋದು. ಒಟ್ಟ ಮನ್ಯಾಗಿಂದ ಏನು ದುಡ್ಡದು ಬಳಸ್ತಿರ್ಲಿಲ್ರಿ. ಅವ್ರು ಹೊರಗೆ ಎಲ್ಲಾ ಮಾಡ್ಕೊಂತ ಇದ್ರಿ. ಅಂದ್ರೆ ಅವರೇ ದುಡ್ದು ಅಲ್ಲೇ ಖರ್ಚು ಮಾಡ್ತಿದ್ರು ಅಂತ? ದುಡಿದಂದ್ರ ಅದನ್ನ ಆಡೋದ್ರಿ, ಅದನ್ನ ಖರ್ಚು ಮಾಡೋದ್ರಿ. ಅಂದ್ರೆ ಸಪರೇಟ್ ಕೆಲಸ ಅಂತ ಏನಿಲ್ಲ? ಇಲ್ರಿ, ಅಂದ್ರೆ ಹೊಲ್ದಾಗನ ಮಾಡ್ತಾರ್ರಿ, ಹೊಲ್ದಾಗ ಕೆಲಸ ಮಾಡ್ತಾರ್ರಿ. ಓಕೆ. ಜೂಜಾಡಿ ಅದರಿಂದ ಬಂದ ಹಣವನ್ನ ಮತ್ತೆ ಅದಕ್ಕೆ ಖರ್ಚು ಮಾಡೋದು? ಹಾ, ಅದಕ್ಕೆ ಖರ್ಚು ಮಾಡೋದ್ರಿ. ಅವ್ರ ನಮ್ಮ ಮನೆಯವ್ರ ಅಣ್ಣ ಒಬ್ರಿ, ಇವ್ರೊಬ್ರು, ಇಬ್ರ ಅಕ್ಕ ತಂಗಿಯರು ಅವ್ರು ಮಾಡಿ ಕೊಟ್ಟಾರ್ರಿ ಅವ್ರನ್ನ. ಅವ್ರ ಅಣ್ಣನ ಎಲ್ಲಾ ಹಿರೇತನ ಮಾಡ್ತಿದ್ರಿ. ಅವ್ರಿಗೆ ತಾಯಿ ಇರಾಕಿಲ್ರಿ, ತಂದೆ ಒಬ್ಬ ಅದಾನು. ಆದ್ರ ಅವ್ ಇದ್ದು ಇಲ್ದಂಗ್ರಿ, ಒಂಥರ ಏನು ಗೊತ್ತಾಗೋದಿಲ್ರಿ. ನೀವು ಮದ್ವೆ ಮಾಡ್ಕೊಂಡ್ ಬಂದಾಗ ಅವ್ರ ತಾಯಿ ಇದ್ರ? ಇಲ್ರಿ, ಅವ್ರು 3 ವರ್ಷದಲ್ಲಿರುವಾಗ್ಲೇನೆ ಅವ್ರ ತಾಯಿ ತೀರ್ಕೊಂಡಾರಂತ್ರಿ. ಆಯ್ತವ. ಆಮೇಲೆ ಮದ್ವಿ ಆತ್ರಿ, ಹಿಂಗೋ 2 ಮಕ್ಳ ಆದ್ರಿ. ಒಂದ್ ಗಂಡ್ ಮಗು, ಒಂದ್ ಹೆಣ್ಮಗು ರೀ. 10th ಹೋಗ್ತಾನ್ರಿ. ಒಬ್ಬಾಕಿ 8th ಹೋಗ್ತಾಳ್ರಿ ವರ್ಷ. ಇಷ್ಟ ಎಲ್ಲಾ ಆಯ್ತ್ರಿ. ತುಂಬಾ ಸಾಲ, ಯಾವಾಗ ಬೇಕವಾಗ ಸಾಲ ಮಾಡ್ತಿದ್ರಿ. ಏನಕ್ಕೆ? ಅದೇ ರೀ, ಆಡಾಕ್ರಿ. ಅಂದ್ರೆ ಇಸ್ಪೀಟ್ ಆಡ್ಲಿಕ್ಕೆ ಸಾಲ ಮಾಡ್ತಿದ್ರಾ? ಮಾಡ್ತಿದ್ರಿ. ಸೋತ್ರಂದ್ರಿ. ಓಕೆ, ಬೇಕಲ್ಲ ಅಂತ.
ಹಾ ಅವಾಗ ಎಲ್ಲ ಮತ್ತು ಎಷ್ಟೋ ಸತ ನಾವು ಸಾಲ ಹರದು ಅವ್ರ ಮನೆಯಲ್ಲಿ ಗೊತ್ತಿರ್ಲಂಗೆ ನಾವು ಹರದಿದ್ರಿ ಹಿಂದಿಂದ ತಿದ್ಕೋತಾನ ನಾಳೆ ತಿದ್ಕೋತಾನಂತೇಳಿ ಅದ್ ಸರಿನಾ ಹೋಗ್ಲಿಲ್ರಿ ಅವ್ರು. ಅದ್ ಬೆಳಕೋ ಒಂದಷ್ಟು ದಿನಕ್ಕೆ ಅಂದ್ರೆ ಒಂದ್ ಹೆಣ್ಣಿನ ಸಹವಾಸ ಮಾಡಿದ್ರಿ ಇಲ್ಲಿ. ಏನಮ್ಮ? ಒಂದ್ ಹೆಣ್ಣಿನ ಸಹವಾಸ ಮಾಡಿದ್ರು. ಓಕೆ. ಹೆಣ್ಣಿನ ಸಹವಾಸ ಮಾಡಿದ್ರಿ, ಅದನ್ನ ಒಂದ್ ಸ್ವಲ್ಪ ಕಮ್ಮಿ ಮಾಡಿರ್ರಿ, ಇದನ್ ಮಾಡಾಕತ್ರಿ ಆವಾಗ. ಏನ? ಹೆಣ್ಣಿಂದ ಒಬ್ಬರ ಜೋಡಿ ಸಂಬಂಧ ಅಂದ್ರೆ ಈ ಸ್ಪೀಡ್ ಕಡಿಮೆ ಮಾಡಿ ಸಹವಾಸ ಜಾಸ್ತಿ ಮಾಡಿದ್ರು. ಜಾಸ್ತಿ ಮಾಡಿದ್ರಿ. ಅದು ನನಗ ಗೊತ್ತಾಗ್ಲಿಲ್ರಿ. ನನಗ ನನ್ ಜೋಡಿನ ಚಲೋನ ಐತ್ರಿ, ಅವ್ರ ಗೊತ್ತಾಗ್ಲಂಗ ಐತ್ರಿ. ಆ ಬಳಕ ಹೆಂಗೆಂಗೋ ಒಂದ್ ಸ್ವಲ್ಪ ನಮ್ಮ ವಾರ್ಗಿತ್ತಿಯರ್ ಇರ್ತಾರಲ್ರಿ, ಅವ್ರಿಂದ ನನಗ ಒಂದ್ ಸ್ವಲ್ಪ ಗೊತ್ತಾತ್ರಿ. ಅದು ಅವ್ರಿಗೆಲ್ಲಾ ಗೊತ್ತಿತ್ರಿ ನಮ್ಮ ಮನೆಗೆ ಹೋದಾಗ. ಆದ್ರ ನನ್ ಮುಂದ್ ಹೇಳಿರ್ಕಿಲ್ರಿ ಅವ್ರ ಯಾರು. ಈಗ ಜಗಳ ಮಾಡ್ತಾಳ ಅವ್ನ ಜೋಡಿ ಅಂತೆ ಕಾಸು. ಇಷ್ಟೆಲ್ಲಾ ಆದ್ ಬಳಕುನು ಒಂದ್ಸತ ನನಗ್ ಫೋಟೋನ ಸಿಕ್ಕುರಿ ಅವ್ರು. ಫೋನ್ ಒಳಗ್ ಮೊಬೈಲ್ ಒಳಗ್ ಫೋಟೋ ಸಿಕ್ಕದ ಕೇಳಿದ್ರಿ ನಾನ. ಅಂದ್ರೆ ಫೋಟೋ ಇಲ್ಲ ಅಂದ್ರೆ ಆ ಹೆಣ್ಣಿನ ಫೋಟೋನು ಅಥವಾ ಜೊತೆ ಇರೋ ಫೋಟೋನು? ಆಕಿದೊಬ್ಬಾಕಿದ ಒಂದ್ಸತ ಸಿಕ್ತ್ರಿ. ಅದಕ್ಕೆ ಇವ್ರ ಫೋಟೋ ಯಾಕೆ ಇಟ್ಕೊಂಡಿರಿ ಅಂತ ಕೇಳಿದೆ ನಾನು ಅವ್ರನ್ನ. ಇಲ್ಲ ರೇಷನ್ ಕಾರ್ಡ್ ಮಾಡಿಸೋದಿತ್ತು. ರೇಷನ್ ಕಾರ್ಡ್ ಅವ್ರದ್ದು? ರೇಷನ್ ಕಾರ್ಡ್ ಅವ್ರದ್ದು. ಒಂದ್ ಸ್ವಲ್ಪ ಹೊಲ ಮಾಡ್ತಿದ್ದೀವ್ರಿ ನಾವು. ಅಂದ್ರೆ ಹಿಂಗ ರೊಕ್ಕ ಕೊಟ್ಟು ಅವ್ರ ಹೊಲನ ನಾವ್ ಮಾಡ್ತಿದ್ದೀವ್ರಿ ಅವಾಗ. ಅದಕ್ಕ ಅವ್ರ ರೇಷನ್ ಕೊಡೋದ ಕಾರ್ಡ್ ಮಾಡಕ್ ಬಂದಿದ್ರ. ಅವ್ರ ಅಕ್ಕಿ ಗಂಡ ಕುಡಕ್ರಿ, ಸರಿ ಇರಕಿಲ್ರಿ. ಅವ್ನಿ ಜವಾಬ್ದಾರಿ ಅನ್ನೋದಿಲ್ರಿ, ಜವಾಬ್ದಾರಿ ಅನ್ನೋದ್ ಇರಾಕಿಲ್ರಿ ಅಕ್ಕಿ ಗಂಡಗ. ಅಂದ್ರೆ ಆತ ಏನು ಕೇಳಲ್ಲ ಅಂತ. ಅದಾದ ಬಳಕ ಅಷ್ಟು ಕೇಳಿದ್ ಗುಡ್ಲೆ ಅಂದ್ರ ಹಿಂಗ ರೇಷನ್ ಕಾರ್ಡ್ ಅದಿತ್ತು, ಅದಕ್ ಫೋಟೋ ಇಸ್ಕೊಂಡಿದ್ನಿ. ಏನೋ ಒಂದ್ ಕಾರಣ ಹೇಳಿರಿ ಅದಕ್ಕ. ಆಯ್ತ್ ಬಿಡು ಅಂತ ಸುಮ್ನ ಆದ್ನೇನ್ರಿ ನಾನ. ಸುಮ್ನ ಆದ್ ಬೆಳಕ್ಕೆ ಆಕಿದ್ ಬಿಜಾಪುರ್ ತವ್ರ ಮನಿ ರೀ. ವಿಜಯಪುರ್ ತವ್ರ ಮನಿ. ಒಂದ್ಸತ ಅವ್ರ ತವ್ರ ಮನಿಗ್ ಹೋದಾಗ ಇವ್ರು ಹೋಗಿದಾರ್ರಿ. ಅಂದ್ರೆ ನಿಮ್ ಗಂಡ ಅವ್ರ ತವ್ರ ಮನಿಗ್ ಹೋಗಿದ್ರ? ಕರ್ಕೊಂಡ ಅಥವಾ ಸಪರೇಟಾ? ಆಕಿ ಜಗಳ ತನ್ ಗಂಡನ್ ಜೋಡಿ ಜಗಳ ಮಾಡೇ ಹೋಗಿದ್ದಳ್ರಿ. ಆ ಒಳಕ್ ಇವ್ನ ಒಂದಷ್ಟ್ ದಿನಕ್ಕ ಆದ್ಬಳ ಕರಿ ಕಳ್ಸ್ಕೊಂಡಾರ್ರಿ. ಏನ? ಇವ್ನ ಒಂದಷ್ಟ್ ದಿನ ಆದ್ಬಳ ಕರಿ ಕಳ್ಸ್ಕೊಂಡಾಳ್ರಿ. ಅಂದ್ರೆ ಕರ್ಸ್ಕೊಂಡಿದ್ದಾಳೆ ಅಂತ? ಕರೆಸ್ಕೊಂಡಾಳ್ರಿ. ಆ ಬೆಳಕ ಕರೆಸ್ಕೊಂಡಿನ್ ಬಳಕ ನನಗ ಟಿಕೆಟ್ ಸಿಕ್ಕುರ ಬಸ್ಸಿನ ಟಿಕೆಟ್. ಅಂದ್ರೆ ಫೋನಲ್ಲಿ ಇಟ್ಕೊಂಡಿದ್ರಿ ಇವನ್ನೆಲ್ಲ? ಇಲ್ರಿ, ಮನ್ಯಾಗ ಇಟ್ಕೊಂಡಿದ್ರಿ. ಮನ್ಯಾಗ? ಅವ್ರ ಜೇಬ್ ಒಳಗ ಕಬೋರ್ಡ್ ಒಳಗ ಇಟ್ಟಿದ್ರಿ. ಅದನ್ನ ನೋಡಿ ಕೇಳಿದ್ರ, ಇಲ್ಲ ನಮ್ ಫ್ರೆಂಡ್ಸ್ ಒಬ್ರು ಇದಕ್ ಹೋಗೋದಿತ್ತು, ಅಲ್ಲಿ ಕರ್ಕೊಂಡ್ ಹೋಗಿದ್ರು ಮತ್ತು ಸುಳ್ಳನ ಹೇಳಿದ್ರಿ. ಅವಾಗೂ ಜಗಳ ಮಾಡಿದ್ರಿ, ಎಲ್ಲಾ ಮಾಡೀನ್ರಿ. ಇವ್ರ ಅವ್ರ ಮನ್ಯಾಗ ಅವ್ರ ಅಣ್ಣಾಗ ಹಿಂಗ ಮಾಡ್ತಾರ, ಅವ್ರು ಹಿಂಗೆಲ್ಲಾ ಹೇಳ್ತಾರ, ನೀವ್ ಹೇಳೋದಿಲ್ಲ ಅಂತೇಳಿ ಅವ್ರ ಅಣ್ಣ ನಿಂತಿ ಮುಂದೆ ಹೇಳಿನ್ರಿ ನಾನು. ಹಂಗುಲ್ಲ ಅಂದ್ರ ಅವ್ರಿಗೆ ಹೇಳಿರ ಬ್ಯಾರಿ ಕೊಟ್ಟು ಬಿಡ್ತಾರ ನೋಡು, ಹೆಂಗ್ ಮಾಡ್ತೀರಿ ಅಂತ ಅವ್ರ ಅಂದ್ರಿ. ಇವಂಗ್ ಸುದ್ದಿ ಎತ್ತೀರ, ಅವಂಗ ಏನು ಹೇಳೋದಿಲ್ಲ. ಅವ್ರು ಏನಂದ್ರ ಅವ್ರು ನಿಮ್ಮನ್ ಡಿವೈಡ್ ಇಟ್ಬಿಡ್ತಾರ ಬೇರೆ. ಯಾರು? ಅವ್ರಣ್ಣ. ನನ್ಗೀಗ ಇಲ್ಲಿ ಕನ್ಫ್ಯೂಸ್ ಆಗ್ತದೆ. ನೀವೆಲ್ಲ ಒಟ್ಟಿಗೆ ಇದ್ದಿದ್ದ? ಒಟ್ಟಿಗೆ ಇದ್ದಿದ್ದೀರಿ ನಾವು. ಒಟ್ಟಿಗೆ ಇದ್ದಿದ್ದೀರಿ ನಾವು. ಅಂದ್ರೆ ನೀವು ಒಟ್ಟಿಗೆ ಇದ್ದಿದ್ದು? ಇಬ್ರು ರೀ. ಅವ್ರ ಅಣ್ಣ ತಮ್ಮ ಇಬ್ರಲ್ಲ, ಇಬ್ರು ಒಟ್ಟಿಗೆ ರೀ, ಕೂಡ್ ಕುಟುಂಬ ನಮ್ದು. ಸೊ ನೀವು ಈಗ ಈ ವಿಚಾರವನ್ನ ನಿನ್ ಗಂಡನ್ಗೆ ಹೇಳಿದ್ರೆ ಅಥವಾ? ಅಲ್ರಿ, ಅವ್ರ ಅಣ್ಣನ್ಗೆ ನಾ ಹೀಗ್ ಹೇಳಿದ್ರೆ ನಾನು ಅವ್ನಿಗೆ ಬುದ್ಧಿ ಹೇಳ್ತೀರೇ ಇಲ್ಲೋ, ಇಲ್ಲಿಕಂದ್ರೆ ನಾನು ಊರ್ಗ್ ಹೋಗ್ಬಿಡ್ತೇನೆ. ನನಗಿದನ್ ಮಾರ್ಗೀತಿ ಹೇಳಿದ್ದೇನಂದ್ರೆ ಈಗ ಅವ್ರ ಅಣ್ಣಂಗ್ ಗೊತ್ತಾದ್ರೆ ಬೇರೆ ಮಾಡ್ಬಿಡ್ತಾರೆ ಅಂತ? ಬೇರೆ ಮಾಡ್ಬಿಡ್ತಾರೆ ಅವ್ರಿಗೆ ಹೇಳಿ. ಯಾಕಂದ್ರೆ ಸರ್ ಅವ್ರಿಗೆ ಸಣ್ಣೊಂದಿರ್ತಾನಲ್ಲ ಇದ್ರೊಳಗ ಬಂದ್ಬಿಟ್ಟಾರ್ರಿ ಅವ್ರು. ಇದ ಒಂದ್ ಬುದ್ಧಿ ರೀ. ಯಾವ್ದೇ ಒಂದ್ ಬರೇ ಗಲಾಟಿ ಕೆಲಸ ಕೇಸ ಇವರಿ. ಅವು ದೊಡ್ಡ ಅವ್ರ ಚಲೋ ಅದಾರ್ರಿ. ಎಲ್ಲಾ ಅವ್ರೆಲ್ಲಾ ಚಲೋ ಅದಾರ್ರಿ. ಅವ್ರ ಯಾರು? ನಮ್ಮ ಬಾವಾರಿ. ಒಂದು ಆಸ್ತಿ ಮಾಡೋದ್ರಾಗಾತು, ಒಂದ್ ದುಡಿದ್ರಾಗಾತು, ಒಂದ್ ಏನೋ ಒಂದ್ ಎಲ್ಲಾ ಒಂದ್ ಗುಣ ಅದು ಎಲ್ಲಾ ಚಲೋ ಐತ್ರಿ. ಅವ್ರ ಹಿಂಗಾಗಿ ಇವ್ನೆಲ್ಲಾ ಸಹಿಸ್ಕೊಂಡ್ ಅವ್ರಿಗೆ ಸಾಕಾಗ್ ಹೋಗ್ಬಿಟ್ಟತ್ ಇಷ್ಟ ದಿನ ಆದ್ರೂನು. ಮದ್ವಿ ಆದ್ಮೇಲಾರ ಆದ್ರ ಸುಧಾರಣೆ ಅಕ್ಕನಂತ ಮದ್ವಿ ಮಾಡೀವಿ. ಮದ್ವಿನೂ ಆದಿಂದು ಸುಧಾರಣೆ ಆಗ್ಲಿಲ್ಲ. ನಾವ್ ಇನ್ ಮ್ಯಾಲ ನಾ ಯಾಕ
ಇದನ್ ಮಾಡ್ಬೇಕು, ಆಗೋದಿಲ್ಲ, ಅವ್ನ್ ಕೊಟ್ಟು ಬ್ಯಾರೆ ಇಟ್ಬಿಟ್ರ ಆತು. ಓಕೆ. ಹಾ ಹಿಂಗ್ರಿ ಈ ತರ. ಹಿಂಗಾಗಿ ಇನ್ನು ನಮ್ಮನ್ನ ಬೇರೆ ಇಟ್ರಂದ್ರೆ ನನ್ ಮಕ್ಳು ನಾನು ಇವನ್ ಕೈಯಾಗ ಅನಾಥರ ಒಂಥರ ದುಡಿಲದ್ ಮನುಷ್ಯ ರೀ. ಬೇಕಂದ್ರ ದುಡಿತಾನು, ಸಾಕಂದ್ರ ಇಲ್ರಿ. ಅಂದ್ರೆ ಆಗ ಸದ್ಯಕ್ಕೆ ಆ ಮನೆ ನಡೆಸ್ತಾ ಇದ್ದಿದ್ದು ನಿಮ್ಮ ಭಾವ. ಹ್ಮ್. ಸೊ ಈಗ ಬೇರೆ ಆಗ್ಬಿಟ್ರೆ ಭಾವ ನಡೆಸಲ್ಲ, ಸೊ ಗಂಡನೂ ನಡೆಸಲ್ಲ ಅಂತ. ಹಾನ್ರಿ. ಒಬ್ರನಾರ ನಾ ಕಾಯ್ಕೋಬೇಕಲ್ಲ. ಈ ತರ ಆಗಿ ಸುಮ್ಮ ಆಗ್ಬಿಟ್ರಿ. ನನ್ ತವ್ರ ಮನೆಯವ್ರಿಗೆ ಏನು ಹೇಳಿಲ್ರಿ, ಯಾಕಂದ್ರ ನನ್ ತವ್ರ ಮನೆಯಲ್ಲೂ ಅಷ್ಟ ಇದ್ ಯಾರು ಕೇಳುವಂಗಿರ್ಲಿಲ್ರಿ. ಯಾಕಂದ್ರೆ ನಮ್ ತಮ್ಮ ಸಣ್ಣವಿದ್ರಿ ಇವಾಗ. ನಾನ ದೊಡ್ಡಾಕ್ರಿ, ಎಲ್ಲಾರು ಸಣ್ಣವ್ರು ನಾವು ಹುಡುಗರು ಹೆಣ್ಮಕ್ಳು. ನಮ್ಮಪ್ಪನು ತುಂಬಾ ಅಂದ್ರೆ ತುಂಬಾ ಸಮಾಧಾನ ಮನುಷ್ಯ ರೀ. ಏನು ಮಾತಾಡಕ ಬರುದಿಲ್ರಿ, ಯಾರಿಗಿ ಏನು ಹೊಳ್ಳಿ ಅನ್ನೋದಿಲ್ರಿ. ನಮ್ ತಾಯಿನೇ ಇನ್ನೊಂದ್ ಸ್ವಲ್ಪ ಜೋರ್ ಮಾಡ್ತಾಳೆ, ನಮ್ ತಂದೆ ಮಾತ್ರ ಏನು ಮಾತಾಡೋದಿಲ್ರಿ. ಹೀಗಾಗಿ ನಾನು ತವ್ರ ಮನೆಗೆ ಏನು ಹೇಳಿಲ್ರಿ. ನಾವ್ 4 ಜನ ಮಕ್ಕಳು, ನಾನಾ ಹೋಗಿ ಮನ್ಯಾಗ ಕುಂತೀನಿ ಅಂದ್ರ ನಮ್ ತಂಗಿಗಳಿಗೆ ಮದ್ವೆ ಆಗೋದ್ ಕಷ್ಟ ಆಕತಿ. ಈ ತರ ಎಲ್ಲಾ ನಮ್ ತವ್ರ ಮನೆಯವ್ರಿಗೆ ಹೇಳಿದ್ದೆ ಸಹಿಸ್ಕೊಂಡು 8 ವರ್ಷ ಆತ್ರ ಸರ ಅವರು ಸಂಬಂಧಿದ್ದ. 8-9 ವರ್ಷ ಆಯ್ತ್ರಿ ಅವ್ರ ಬ್ಯಾರೆದವ್ರ ಜೋಡಿ ಸಂಬಂಧ ಇಟ್ಕೊಂಡ. ಯಾರು ನಿಮ್ ಗಂಡ? ಹ್ಞೂನ್ರಿ. ಆಕೆ ಯಾರು ಅಂತ ನಿಮಗ್ ಗೊತ್ತು? ನಮ್ ಊರಾಗನ ರೀ. ಅಲ್ಲಿ ಅಂದ್ರೆ ನಿಮಗ್ ಗೊತ್ತಿರೋ ನಿಮ್ ಗಂಡನ್ಗೂ ಗೊತ್ತಿಲ್ವಾ? ಗೊತ್ತೈತ್ರಿ. ಏನ್ ಹೇಳ್ತಾರೆ? ಇಲ್ಲನ ಅಂತಾರ್ರಿ. ಆ ಹೆಂಗಸನ್ ಯಾವತ್ತೂ ಕೇಳಿಲ್ಲ? ಕೇಳೇನ್ರಿ, ಫೋನ್ ಹಚ್ಚಿ ಕೇಳಿದ್ನ್ರಿ. ಏನಂತಾರೆ? ನಾ ಏನ್ ಹಂಗಿಲ್ಲ, ಆ ಕೆಲಸ ಇತ್ತು ಈ ಕೆಲಸ ಇತ್ತು ಅದಕ್ ಫೋನ್ ಹಚ್ಚಿದ್ನಿ. ಬಟ್ ಅವ್ರ ಗಂಡನ ಹತ್ರ ಇದ್ದಾರೆ ಈಗ ಅವಮ್ಮ? ಅದಾರ್ರಿ, ಇಲ್ಲೇ ಅದಾರ್ರಿ. ಕಳೆದ 8 ವರ್ಷದಿಂದ ಇದೆ. 8-9 ವರ್ಷ ಅಲ್ರಿ. ಇದಕ್ 10 ವರ್ಷ ಆಯ್ತು. 10 ವರ್ಷ ಆಯ್ತ್ರಿ. ಅದ್ರಲ್ಲಿ 2 ವರ್ಷದ ಹಿಂದ್ರಿ, ಈಗ 4 ವರ್ಷದ ಹಿಂದ್ರಿ ಅವ್ರ ನಾದ್ನಿ ಗಂಡ ಆರ್ಮಿ ಹೋಗ್ಯಾರ್ರಿ. ಯಾರ ನಾದ್ನಿ ಗಂಡ? ನಮ್ಮ ಮನೆಯವ್ರ ಏನ್ ಇಟ್ಕೊಂಡಿರೋದ್ರಿ ಅವ್ರ ನಾದ್ನಿ ಗಂಡ ರೀ. ಅವ್ರ ನಾದ್ನಿ ಗಂಡ ಆರ್ಮಿಗ್ ಹೋಗ್ಯಾರ್ರಿ. ಅವ್ರು ಈಕಿ ಫೋನ್ಯಾಗ ಅವ್ರ ಫೋನಿಗೆ ಮಾತಾಡೋನ್ ಕನೆಕ್ಟ್ ಇಟ್ಬಿಟ್ಟಾರ್ರಿ. ಅವ್ರು ಕನ್ಫ್ಯೂಸ್ ಆಗ್ತಿದೆ ನನಗೆ. ಅಂದ್ರೆ ಅವ್ರ ನಾದ್ನಿ ಗಂಡ ಆರ್ಮಿ ಸೇರಿದ್ದಾರೆ, ಸರಿ. ಈ ಮುಂದಕ್ಕೆ ಏನು ಹೇಳಿದ್ರಲ್ಲ, ಈಕಿ ಬರೋ ಫೋನ್ ಎಲ್ಲ ಅವಂಗ್ ಹೋಗ್ಬೇಕ್ರಿ. ಈ ಹೆಂಗಸಿಗೆ ಬಂದು ಫೋನ್ ಎಲ್ಲ ಅವನು ಕೇಳಿಸ್ಕೊಳ್ಬೇಕು ತರ ಸೆಟ್ಟಿಂಗ್ಸ್ ಮಾಡಿದ್ದಾರೆ ಅಂತ. ಅವ್ರಿಗೆ ಅನುಮಾನ ಬಂದ ಇಟ್ಬಿಟ್ಟಾರ್ರಿ ಅದನ್ನ. ಬಟ್ ಅಂದ್ರೆ ಅವರೆಲ್ಲ ತಾನೇ ಈಕಿ ಗಂಡ ಅಲ್ಲ ಸರ್. ಆದ್ರ ಅವ್ರಿಗೆ ಆದ್ರೂ ಆಕಿ ಫೋನ್ ಮಾತಾಡೋದ್ರ ಮ್ಯಾಲ ಇದ್ರ ಮ್ಯಾಲ ಎಲ್ಲಾ ಅವಂಗ ಅನುಮಾನ ಬಂದ್ರಿ. ಸೊ ಈಕಿದೇನು ಕತೆ ಇದೆ ಅಂತ. ಕತೆ ಇದೆ ಅಂತ ಹೇಳಾಸ ಅವ್ರು ಆ ಫೋನಿಗೆ ತಮ್ಮ ಫೋನಿಗೆ ಬರುವಂಗ ಕಾಲ್ ಇಟ್ಬಿಟ್ಟಾರ್ರಿ ಅವ್ರು. ಅದ ಇವ್ರು ಮಾತಾಡಿದ್ದೆಲ್ಲಾ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಾನ್ರಿ ಅವ್. ರೆಕಾರ್ಡ್ ಮಾಡ್ಕೊಂಡು ಇವ್ರಿಗೆ ವಾರ್ನಿಂಗ್ ಕೊಟ್ಟಾನ್ರಿ ಅವ್, ನಮ್ಮ ಮನೆಯವ್ರಿಗೆ. ನಿಮ್ ಗಂಡಂಗೆ? ಇಲ್ಲಿ ಸುಟಿ ಗಂಡಾಗ್ರಿ. ವಾರ್ನಿಂಗ್ ಕೊಟ್ಟಾರ್ರಿ, ಎಲ್ಲಾ ಹೇಳ್ಯಾರ್ರಿ. ಅದ ನಡಕ್ ಒಂದಷ್ಟ್ ದಿನ ಇವ್ರ ಗ್ಯಾಪು ಮಾಡ್ಯಾರ್ರಿ ಅದನ್ನ. ವಾರ್ನಿಂಗ್ ಕೊಟ್ಟ ಮೇಲೆ? ವಾರ್ನಿಂಗ್ ಕೊಟ್ಟ ಮೇಲ್ರಿ ಅವ ಕೊಟ್ಟು ಏನ್ ಮಾಡ್ಬಿಟ್ಟಾನ್ರಿ, ಇವ್ರಿಗೆಲ್ಲಾ ನಮ್ಮ ಮನೆಯವ್ರಿಗೆಲ್ಲಾ ಹೆದರಿಸಿ ಸಿಕ್ಕಾಪಟ್ಟಿ ರೊಕ್ಕ ಇಸ್ಕೊಂಡ್ಬಿಟ್ಟಾನ್ರಿ ಒಂದ್ ಕಡೆಯಿಂದ. ನಿಮ್ ಗಂಡನಿಂದ ರೊಕ್ಕ ಇಸ್ಕೊಂಡಾನೆ? ರೊಕ್ಕ ಇಸ್ಕೊಂಡಿದ್ದಾನ್ರಿ. ಅಂದ್ರೆ ಈ ಆಡಿಯೋ ಕಾಲ್ ಇಟ್ಕೊಂಡು? ಆಡಿಯೋ ಕಾಲ್ ಇಟ್ಕೊಂಡ್ರಿ ಬ್ಲಾಕ್ ಮೇಲ್ ಮಾಡಿ ರೊಕ್ಕ ಎಲ್ಲಾ ಹಿರಿದ್ ಬಿಟ್ಟಾರ. ಸಿಕ್ಕಾಪಟ್ಟಿ ರೊಕ್ಕ ಎಲ್ಲಾ ಇಸ್ಕೊಂಡ್ಬಿಟ್ಟಾರ್ರಿ. ಅದಾದ ಬಳಕ ಇವ್ರು ಮತ್ ಹೆಂಗ ಕಾಂಟ್ಯಾಕ್ಟ್ ಆಗ್ಯಾರೋ ಗೊತ್ತಿಲ್ರಿ, ಮತ್ ಕಾಂಟ್ಯಾಕ್ಟ್ ಆಗ್ಯಾರ್ರಿ ಇವ್ರು. ಇವ್ರಿಬ್ರು? ಇವ್ರಿಬ್ರು ರೀ. ನಡಕ 5-7-8 ತಿಂಗಳ ದಿನ ಬಿಟ್ಟಾರ್ರಿ. ಅಷ್ಟ ಅದ್ರ ಬಳಕ ಮತ್ ಕಾಂಟ್ಯಾಕ್ಟ್ ಒಳಗದಾರ್ರಿ ಅವ್ರು. ಅದ ಆಮೇಲೆ ಹೇಳ್ತೇನ್ರಿ ಸರ್, ಬರ್ತೈತಿ ಮುಂದೆಲ್ಲ. ಅದ್ ಕಾಂಟ್ಯಾಕ್ಟ್ ಒಳಗ್ ಬಂದ್ ಗುಳ್ಳೆ ಅಂದ್ರಿ ಅವ ಫುಲ್ ಸಿಟ್ ಆಗ್ಬಿಟ್ಟಾನ್ರಿ ಅವ. ನಾ ಎಲ್ಲಾ ಫುಲ್ ಸಿಟ್ ಆಗ್ಬಿಟ್ಟಾನ್ರಿ ಅವನ ಮ್ಯಾಲ, ನಮ್ಮ ಮನಿಯವ್ರ ಮ್ಯಾಲ. ಯಾರು? ಆರ್ಮಿ ಮ್ಯಾನ್? ಆರ್ಮಿ ಮ್ಯಾನ್ ರೀ. ನಾ ಇಷ್ಟ ಹೇಳಿದ್ನಿ, ಇಷ್ಟೆಲ್ಲಾ ಮಾಡೀನಿ, ಇವ್ರು ಬಿಡಾಕ್ ತಯಾರಿಲ್ಲ ಅಂತ ಹೇಳ್ತಾರೆ. ಆ ಎಮ್ಮನಿಗೆ ಏನು ಹೇಳಿಲ್ವಾ ಆತ ಆರ್ಮಿ ಮ್ಯಾನು? ಅವ್ರಿಗೆ ಹೇಳಿದಾನ್ರಿ. ಇವ್ರಿಗೂ ಹೇಳ್ಯಾರೆ ಅವ್ರಿಗೂ ಹೇಳ್ಯಾರೆ?
ಅವ್ರಿಗೆ ಹೇಳ್ಯಾನ್ರಿ. ಬಟ್ ಇವ್ರ ಹತ್ರ ದುಡ್ಡು ಬೇರೆ ಕಿತ್ಕೊಂಡವ್ರೆ. ದುಡ್ಡು ಬೇರೆ ಕಿತ್ಕೊಂಡಾರ. ಬಟ್ ಅದಾದ್ಮೇಲೆ ಇವ್ರು ಮತ್ತೆ ಮುಂದುವರಿಸ್ಯಾರೆ. ಮತ್ತು ಮುಂದುವರಿತಾರ್ರಿ ಇವ್ರು. ಆತನಿಗೆ ಮತ್ತೆ ಮುಂದುವರಿಯೋದಂದ್ರಿ ಇವ್ರ ಆಕಿ ಅವ್ರ ಮನೆಗ್ ಹೋಗಿದಾಳ್ರಿ ಒಂದಷ್ಟು ದಿನ ಇರಾಕಂತೇಳಿ. ತವ್ರ ಮನೆಗೆ? ತವ್ರ ಮನೆಗಲ್ರಿ, ಆರ್ಮಿ ಮ್ಯಾನನ್ ಮನೆಗ್ ಹೋಗಿದಾಳ್ರಿ. ಗೊತ್ತಾದ್ಮೇಲುವಾ? ಗೊತ್ತಾದ್ಮೇಲೂ ಆಕಿ ಹೋಗಿದಾಳ್ರಿ. ಹಂಗ ಅವ್ರನ್ನ ಆಕಿನ ಹಡದಿದ್ದಲ್ರಿ. ಡೆಲಿವರಿ ಆಗಿತ್ಲಾ, ಡೆಲಿವರಿ ಸಂಬಂಧ ಆಗಿ ಪಾಪು ತಂದ ಐತಂತೇಳಿ ಈಕಿ ಅಲ್ಲ ಕೆಲಸ ಮಾಡಾಕಂತೇಳಿ ಒಂದ್ ತಿಂಗಳ ಪೂರ್ತಿ ಅವ್ರು ಅಲ್ಲೇ ಹೋಗಿದಾಳ್ರಿ. ಅವಾಗ ಅವ್ನ್ ಹೆಂಡತಿ ಹಾಸ್ಪಿಟ್ಲಿಗೆ ಹೋದಾಗ ಇವ್ನ್ ಫೋನ್ ಹಚ್ಚಿ ನಮ್ಮ ಮನೆಯವ್ರನ್ನ ಕರ್ಸಿದಾರ್ರಿ ಅವ್ರಲ್ಲಿ. ಮತ್ ಒಂದ್ ನಿಮಿಷ, ಈ ಯಾವ ಅಂದ್ರೆ ಮಗು ಹೆತ್ತಿದ್ದು ಆರ್ಮಿ ಮ್ಯಾನ್ ಹೆಂಡತಿ? ಹೆಂಡತಿರಿ. ಈಕೆ ನೋಡ್ಕೊಳ್ಲಿಕ್ಕೆ ಹೋಗಿದ್ದು? ನೋಡ್ಕೊಳಕ್ ಹೋಗಿದ್ದೆ. ಅವ್ರ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಈಕೆ ಒಬ್ಳೇ ಇದ್ಲು? ಒಬ್ಳೇ ಇದ್ಲಲ್ರಿ. ಅವಾಗ ನಿಮ್ಮವ್ರನ್ನ ಕರ್ಸ್ಕೊಂಡ್ರದು? ಕರ್ಸ್ಕೊಂಡಿದಾರ್ರಿ. ಅಲ್ಲಿ ಅದು ಮನಿ ಪಕ್ಕದವರು ನೋಡಿ ಅವ್ರಿಗೆ ಫೋನ್ ಕಾಲ್ ಮಾಡಿದಾರ. ಹಾಸ್ಪಿಟ್ಲಿಗೆ ಏನ್ ಹೋದಾಳಲ್ರಿ, ಹೋಗಿದ್ದವ್ರಿಗೆ ಅಕ್ಕಪಕ್ಕದವರು ಕಾಲ್ ಮಾಡಿದಾರ್ರಿ ಅವ್ರಿಗೆ. ನಿಮ್ ಮನೆಗೆ ಹೀಗೆ ಯಾರೋ ಒಬ್ಬ ವ್ಯಕ್ತಿ ಬಂದಾನು, ಅದ ಈಕಿ ಟೆರೆಸ್ ಮೇಲೆ ನಿಂತ್ಕೊಂಡ್ರಿ ರೂಟ್ ಹೇಳತ್ತಾರ್ರಿ ಅವ್ರಿಗೆ. ಹಿಂಗ್ ಬಾ ಹಂಗ್ ಬಾ ಅಂತ ಹೇಳ್ತಾರ್ರಿ. ಅವಾಗ ಅವ್ರ ಅಕ್ಕಪಕ್ಕದವ್ರೆಲ್ಲಾ ಕೇಳಿಸ್ಕೊಂಡು ಈಕಿದೊಂದ್ ಸ್ವಲ್ಪ ಹಿಂಗ್ ಕ್ಯಾರೆಕ್ಟರ್ ಐತಂತ ಗೊತ್ತಿತ್ತು ಅನಸ್ತತ್ರಿ ಅವ್ರಿಗೆ. ಅವ್ರು ಆಕಿ ಕಾಲ್ ಮಾಡ್ಯಾರ್ರಿ ಅವ್ರ ಹೆಂಗದ ನಾವ್ ಹೇಳಣ ಅಂತಲೇ ಅಂದ್ರ ಹಿಂಗ ಅದಾರ ಅಂತ್ಲೆ ಅವ್ರಿಗೆ ಗೊತ್ತಿತ್ತಲ್ರಿ ಅದ. ಯಾರಿಗೆ? ಆರ್ಮಿ ಮ್ಯಾನ್ ಹೆಂಡತಿಗೆ, ಅವ್ರ ನಾದ್ನಿಗ್ರಿ. ಹೆಂಡತಿಗೂ ಗೊತ್ತಿತ್ತ ಅದು? ಗೊತ್ತಿತ್ರಿ. ಮಾತ್ರ ಗೊತ್ತು ಅನ್ಕೊಂಡೆ. ಇಲ್ರಿ, ಅವ್ನ ಹೆಂಡತಿಗೂ ಗೊತ್ತಿತ್ರಿ, ಅವ್ರ ಎಲ್ಲರಿಗೂ ಗೊತ್ತಿತ್ರಿ ಅವ್ರ ಮನೆಯವ್ರಿಗೆ. ಅದ ಕರಿ ಕಳ್ಸ್ಕೊಂಡು ಇದನ್ ಮಾಡಿ ಕಳ್ಸಾಕಿ ಫೋನ್ ಹಚ್ಚಿ ಹೇಳಿದ್ಗುಳ್ಳೆ ಅಂದ್ರೆ ಅವ್ರ ಅಣ್ಣ ಫೋನ್ ಹಚ್ಚಾಡ್ರಿ. ಅಂದ್ರೆ ಈಕಿ ಗಂಡಗ್ರಿ. ಅಕ್ಕಿ ಗಂಡು ಬಂದು ಆಮೇಲೆ ಎಲ್ಲಾ ಇವ್ರ ಬರ್ಗೊಡ್ದ ಅಂದ್ರೆ ಹಿಂಗ್ ಎಸ್ಕೇಪ್ ಆಗಿ ಕಳ್ಸಿಟ್ಟಾರ್ರಿ ಅವ್ರನ್ನ. ಇವ್ರನ್ನ ಕಳಿಸ್ಬಿಟ್ಟಾರ್ರಿ ಅವ್ರು. ಯಾರನ್ನ? ನಮ್ಮ ಮನೆಯವ್ರನ್ರಿ. ಯಾರು ಕಳಿಸಿರೋದು? ಆಕೆ ಹಿಂಗ್ ನಮ್ಮ ಗಂಡ ಬರಾತಾನಿಲ್ಲ, ನೀ ಬಂದಿದ್ ಗೊತ್ತಾಗೈತಿ, ನೀವು ಹೆಂಗಾರ ಮಾಡ್ಲಗು ಹೋಗ್ರಿ ಅಂತ ಇವ್ರನ್ನ ಕಳಿಸ್ಬಿಟ್ಟಾಡ್ರಿ ಆಕೆ. ಹಾಸ್ಪಿಟ್ಲಿಗೆ ಹೋದ್ವಮ್ಮ? ಹಾಸ್ಪಿಟ್ಲಿಗೆ ಹೋದ್ರಿ. ಅಲ್ರಿ, ಈಗ ಮನ್ಯಾಗಿರಾಕ್ರಿ. ಅಲ್ಲ, ಮನೆಯಾಗಿರಾಕಿ ಹೌದು, ಬಟ್ ನಿನ್ ಗಂಡ ಅಥವಾ ಆಕಿ ನಿನ್ ಗಂಡನ ಕರೆಸ್ಕೊಂಡ್ರಲ್ಲವಾ? ಸೊ ನಿನ್ ಗಂಡ ಮನೆಗ್ ಹೋದ್ರ ಇಲ್ವಾ? ಹೋದ್ರು, ಬಟ್ ಆಮೇಲೆ ವಾಪಸ್ ಮತ್ ಕಳ್ಸಿರೋದು ಅಂತಲ್ಲ? ಅದಂದ್ರಿ ಆಕಿ ಹೊಳ್ಳಿ ಅವ್ರ ಅಣ್ಣ ಆರ್ಮಿ ಮ್ಯಾನ್ ಹೆಂಡತಿನ ಅವ್ರ ನಾದ್ನಿದಾವಲ್ರಿ, ಅವ್ರ ಅಣ್ಣ ಈಕಿ ಗಂಡಗ್ ಫೋನ್ ಹಚ್ಚಿ ಹೇಳಿದ್ರಲ್ರಿ ಆಕಿ ನಿನ್ ಹೆಂಡತಿ ಹಿಂಗ ಕರಿ ಕಳ್ಸ್ಕೊಂಡಾಳ ಅವನಂತ ಹೇಗಾಕ್ರಿ. ಅದ್ ಬೆಳಕ ಇಷ್ಟೆಲ್ಲಾ ಆದಿಂದ್ರಿ ಇವ್ರ ಮತ್ತು ತಪ್ಪಿಸ್ಕೊಂಡ್ ಬಂದಾರ್ರಿ ಅವ್ರ. ತಪ್ಪಿಸ್ಕೊಂಡ್ ಬಂದ್ಮೇಲೆ ಅವ ಮತ್ತ ಫೋನ್ ಹಚ್ಚಿದಾನ್ರಿ ಇವ್ರ ನಮ್ಮ ಮನೆಯವ್ರಿಗೆ. ಆರ್ಮಿ ಮ್ಯಾನ್? ಆರ್ಮಿ ಮ್ಯಾನ್ ರೀ. ಹಚ್ಚಿ ಮತ್ತು ಫುಲ್ ಟಾರ್ಚರ್ ಅಂದ್ರ ಬೇಯೋದು, ನಿಮ್ಮ ಎಲ್ಲಾ ಕಾಲ್ ರೆಕಾರ್ಡಿಂಗ್ ಅದಾವು, ನಾನ್ 4 ಜನನ್ ಕುಡಿಸ್ತೇನಿ, ನಿನ್ ಬಿಡೋದಿಲ್ಲ, ನಿನ್ ಇದನ್ ಮಾಡ್ತೇನಿ, ಹಿಂಗೆಲ್ಲಾ ಎಲ್ಲಾ ಬೆದರಿಕೆ ಹಾಕ್ಬಿಟ್ಟನ್ರಿ ಫುಲ್. ಹಾಕಿದ್ಗುಳ್ಳೆ ಅಂದ್ರೆ ಇವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರಿ. ಅಂದ್ರೆ ಅದಾದ ನೆಕ್ಸ್ಟ್ ಡೇನೆ ಅಥವಾ ಆ ಸಮಯದಲ್ಲಿ? ಆ ಸಮಯದಲ್ಲೇ ಅದ್ ಹಂಗಲ್ಲಿ ಹೋಗಿದ್ರಲ್ರಿ, ಆ ಸಮಯದಾಗನ. ಆರ್ಮಿ ಮ್ಯಾನು ಕರ್ನಾಟಕದಲ್ಲಿ ಇಲ್ಲ? ಇಲ್ರಿ, ಅವ್ನ ಹೆಂಡತಿ ಫೋನ್ ಹಚ್ಚಿ ಹೇಳ್ತಿದ್ಲಲ್ರಿ. ಅವ್ರ ಹೆಂಡತಿ ಫೋನ್ ಮಾಡಿದ್ಕಿ ಇದೆಲ್ಲ ಫೋನಲ್ಲಿ ನಡೆದಿರೋದು ಅಂತ? ಫೋನಲ್ಲಿ ನಡೆದಿರೋದ್ರಿ ಇದೆಲ್ಲ. ಗಂಡ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರು? ನನ್ ಗಂಡ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರಿ. ನಾನು ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿ ಅಂತ ಕೇಳಿನ್ರಿ. ನಾನು ಕೇಳಿದ್ದಕ್ಕೆ ಇಲ್ಲ ಹಂಗ ಅಂತಂದ್ರಿ ಅವ್ರ. ಅಂದ್ಮೇಲೆ ನಾವ್ ಒಂದ್ಸತ ಮನೆಯೊಳಗಿದ್ರಿ, ಹೊಲಕ್ ಹೋಗೋಣ ಬಾ ಅಂತಂದ್ರಿ ನನಗ. ಯಾರು? ನಮ್ಮ ಗಂಡಾರಿ. ಹೊಲಕ್ ಹೋಗುದ್ ಬಾ ಅಂತಲೇ ಅಂದ್ರೆ ಈಗೇನ್ ಕೆಲಸ ಇಲ್ಲ, ಎದಕ್ ಹೋಗುದು ಅಂತ ನಾ ಕೇಳಿನ್ರಿ ಅವ್ರನ್ನ. ಕೇಳಂದ್ಲೆ ಅಂದ್ರಿ ಇಲ್ಲ ಮತ್ ಕೆಲಸ ಅಲ್ಲಿ ಐತಿ ಒಂದ್ ಸ್ವಲ್ಪ ಅಂತ ಕರ್ಕೊಂಡ್ ಹೋದ್ರಿ ನನ್ನ. ಸರಿ ಇರ್ಬೇಕ್ ಬಿಡಿ ಏನ್ರ ಅಂತ ಹೋದ್ನ್ರಿ ನಾ ಕೆಲ್ವಲ್ಲಿ. ಹೋದ್ಮೇಲ್ರಿ ನೀನ್ ಫೋನ್ ತಗೋ ಅಂತಂದ್ರಿ ಅವ್ರ ನನಗ. ನನ್ ಫೋನ್ ಎದಕ್ಕದ್ ಹೊಲಕ್ ಹೋದ್ರೆ ಇರ್ಬಾರ್ದ್ ಬಿಡಲ್ಲಿ ಅಂತ ನಾ ಅಂದ್ರೆ ಇಲ್ಲ ಕೆಲಸ ಇಟ್ ತಗೋ ಅಂತಂದ್ರ. ಆಯ್ತ್ ಬಿಡಂತೆ ನನ್ ಫೋನ್ ತಗೊಂಡು ಹೊಲಕ್ ಹೋದ್ರಿ ನಾನು.
ಒಂದ್ ನಂಬರ್ ಕೊಟ್ರಿ ಅವ್ರ. ಹ್ಮ್ ನಂಬರ್ ಕೊಟ್ಟು ಇವ್ರ ಜೋಡಿ ಮಾತಾಡು, ನನ್ ಗಂಡನ್ ಫೋನ್ ಹಿಂಗಾಗೈತಿ ಅಂತ ಹೇಳಂತಂದ್ರಿ. ಅದ ಆರ್ಮಿ ಮ್ಯಾನ್ ನಂಬರ್ ಅಲ್ರಿ ಅದ. ಓಹ್, ನೀವೀಗ ಹೇಳ್ಬೇಕು ನನ್ ಗಂಡನ್ ಈ ತರ ಆಗಿದೆ ಅಂತ. ಏನಾಗಿತ್ತು ಅಂದ್ರೆ ಇವ್ ಅವ್ರಿಗೆ ಆರ್ಮಿ ಮ್ಯಾನ್ ಇವ್ರು ಫುಲ್ ಬ್ಲಾಕ್ ಮೇಲ್ ಮಾಡಿ. ಸರಿನವ ಆಯ್ತು, ಬಟ್ ಈ ಫೋನ್ ನಿಜವಾಗ್ಲೂ ಕೆಟ್ಟಿತ್ತ ಅಥವಾ ಸುಮ್ನೆ ಸುಳ್ಳು ಹೇಳ್ಬೇಕಿತ್ತ? ಆಗ ಇವ್ರ ಆ ಫೋನ್ ಹಚ್ಚೋದಕ್ರಿ ಇವ್ರು ಸ್ವಿಚ್ ಆಫ್ ಮಾಡ್ಯಾರ. ಓಕೆ, ಅವ್ನು ಟಾರ್ಚರ್ ಕೊಡೋದಕ್ಕ ಇವ್ರು ಸ್ವಿಚ್ ಆಫ್ ಮಾಡ್ಯಾರ. ಈಗ ನೀವ್ ಏನ್ ಹೇಳ್ಬೇಕು ಆರ್ಮಿ ಮ್ಯಾನ್ಗೆ? ಅದ್ನಲ್ಲಿ ನಾ ಏನ್ ಹೇಳ್ಬೇಕು ಅಂತ ಕೇಳಿದ್ರಿ ನಾನು ನಮ್ಮ ಯಜಮಾನ್ರಿ. ನಾ ಏನ್ ಹೇಳ್ಬೇಕು? ಇಲ್ಲ ಫೋನ್ ನೀನ್ ಅವ್ ಏನ್ ಉತ್ತರ ಕೊಡ್ತಾನಲ್ಲ ಅದಕ್ ನಾ ಹೇಳ್ತೇನೆ, ಅವ್ ಏನ್ ಮಾತಾಡ್ತಾನಲ್ಲ ಅದಕ್ ನಾ ಹೇಳ್ತೇನೆ, ನೀ ಹಂಗ ಹೇಳು ಅಂತಂದ್ರ. ನಾ ಯಾಕೆ ಎದ್ರ ಸಂಬಂಧ ಇದೆ ಅಂತ ಕೇಳಿ, ನಾನು ಹಾಕಿ ಮಾತಾಡಿದ್ದ ಅವ್ರಿಗೆ ಗೊತ್ತಾಗೈತಿ, ಆ ರೆಕಾರ್ಡಿಂಗ್ ಇಟ್ಕೊಂಡ ನನ್ ಬ್ಲಾಕ್ ಮೇಲ್ ಮಾಡತ್ತಾರು ಅಂತಂದ್ರೆ ಅಷ್ಟೊತ್ತನ ನುರಿನ ಬಿಟ್ಟಾರ ಇವ್ರು ಅಂತ ತಿಳ್ಕೊಂಡಿದ್ದೀನ್ರಿ ನಾನು. ಓ, ನಿಮ್ಗೆ ಅಲ್ಲಿ ಶಾಕು? ಹಾ, ಅಲ್ಲಿ ಶಾಕ್ ರೀ. ನಿಮ್ಗೆ ಗೊತ್ತೇ ಇಲ್ಲ? ನಮಗ್ ಗೊತ್ತೇ ಇಲ್ರಿ ಅದ. ಮೊದಲನ ಎಲ್ಲಾ ಜಗಳ ಮಾಡಿದ್ನಿ. ಅದೆಲ್ಲ ಗೊತ್ತಿತ್ತು, ಬಟ್ ಮುಂದುವರೆದಿರೋದು ಇದೆಲ್ಲ ಗೊತ್ತಿಲ್ಲ. ಇಲ್ರಿ, ಗೊತ್ತಿರಾಕಿಲ್ರಿ ನನಗ. ಹಂಗಲ್ಲ ಅಂದ್ರೆ ನೀನ್ ಇಷ್ಟೆಲ್ಲಾ ನಾ ಜಗಳ ಮಾಡಿದೀನಿ, ನೀ ಬಿಟ್ಟಿ ಅಂತ ನಾ ನಿನ್ ನಂಬಿದೀನಿ, ಮತ್ ನೀ ಬಿಟ್ಟೇ ಇಲ್ಲ ಅಂದ್ ಬೆಳಕ ನಾ ಯಾಕ ಅವ್ರ ಜೋಡಿ ಫೋನ್ ಹಚ್ಚಿ ಮಾತಾಡ್ಲಿ? ನಾ ಮಾತಾಡುದಿಲ್ಲ ಅವ್ರ ಜೋಡಿ ಅಂತ ನಾ ಹೇಳಿದ್ರಿ ಅವ್ರಿಗೆ. ಹೇಳಿದ್ಮೇಲೆ ಇಲ್ಲ ನೀನ್ ಗಂಡ್ ಬೇಕು ಏನ್ ಬೇಕು, ಏನ್ ಬೇಕು, ನಿನ್ ಗಂಡ ಬೇಕೋ ಏನ್ ನಾ ಸಾಯ್ಬೇಕು, ನಿನ್ ಗಂಡ ಬೇಕೋ ಏನ್ ನೀ ಮಾತಾಡ್ತೀಯೋ? ಓಕೆ, ನಾನ್ ಸಾಯ್ಬೇಕು ಅಂದ್ರೆ ಮಾತಾಡ್ಬೇಡ, ನಾನ್ ಬೇಕು ಅಂದ್ರೆ ಮಾತಾಡು ಅಂತ. ಹಾ ಹಿಂಗ್ರಿ. ಓಕೆ, ಈ ತರ ನನಗೆ ಬ್ಲಾಕ್ ಮೇಲ್ ಮಾಡ್ರಿ ಅವ್ರ. ಓಕೆ, ಆಯ್ತು ಬಿಡು, ಸರಿ ನೋಡೋಣ, ತಿದ್ಕೋತಾನ ಇದೊಂದ್ಸತ ಚಾನ್ಸ್ ಕೊಡೋಣ. ನಾನು ಅವ್ರ ಜೋಡಿ ಅವ್ರಿಗೆಲ್ಲ ಇಲ್ಲ ಸರ್ ನಮ್ ತಪ್ಪಾಗಿತ್ತು, ನನ್ ಗಂಡಂದು ಇನ್ನೊಮ್ ಹಾಗೆಲ್ಲ ಮಾಡೋದಿಲ್ಲ, ಅವ್ರು ಇವ್ರು ಮಾಡಿದ್ದೆಲ್ಲ ಅಲ್ಲಿ ಹೋಗಿತ್ತು, ಎಲ್ಲೆಲ್ಲೋ ಅಡ್ಡೆ ಆಗಿತ್ತು, ಅದನ್ನೆಲ್ಲಾ ಗೊತ್ತ್ರಿ ಅವ್ರಿಗೆಲ್ಲಾ ಹೇಳ್ಬಿಟ್ರಿ ಅವ್ರ. ನನ್ ಹಿಂಗೆಲ್ಲಾ ಮಾಡ್ಯಾರಮ್ಮ ಅವ್ರು ಅಂತೇಳಿ, ನಿನಗ್ ಮೋಸ ಮಾಡಿದಾರ ಅವ್ರು, ಹಿಂಗೆಲ್ಲಾ ಹೇಳಿದ್ರಿ ಅವ್ರು. ನನಗ್ ಖರೆ ಅಂದ್ರ ತಡ್ಕೊಳಕ ಆಗ್ಲಿಲ್ರಿ ಆಗಿನ ಟೈಮ್. ಮತ್ತು ಒಂಥರ ಏನ್ ಅನಿಸ್ತ್ರಿ, ಉಳಿಸ್ಕೋಬೇಕಲ್ಲ, ಇದೊಂದ್ ಚಾನ್ಸ್ ನೋಡ್ಬೇಕಲ್ಲ ಅಂತ. ಮತ್ತು ಆಯ್ತ್ರಿ ಸರ ಇದೊಂದ್ ಸತ ಆಗೇತಿ, ಇನ್ನೊಮ್ಮೆ ಹಿಂಗ್ ನಾನ್ ನನ್ ಗಂಡನ್ ಹಂಗ ಆಗದಂಗ್ ನೋಡ್ಕೋತೇನ್ರಿ ಅಂತೆಲ್ಲಾ ಹೇಳಿ ಒಂದ್ ತಿಂಗಳ ದಿನ ಅವ್ರು 1 ತಿಂಗಳಿತ್ರಿ ಇನ್ನ ಸುದ್ದಿ ಮುಗಿಸ್ ಬರೋದ್ರಿ. 1 ತಿಂಗಳ ಮಟಾನು ಅವ್ರ ಜೋಡಿ ಫೋನ್ ಮಾತಾಡಿನ್ರಿ ನಾ. ಅಲ್ಲ, ಈಗ ಅಲ್ಲಿ ಅವ್ರು ಕನ್ವಿನ್ಸ್ ಆದ್ರ ಆಯ್ತು, ಈ ಬಾರಿ ನಾನೇನು ಮಾಡಲ್ಲ ಅಥವಾ ನಾನೇನು ಆಕ್ಷನ್ ತಗೊಳಲ್ಲ, ಸೊ ನಿನ್ ಗಂಡನ್ ಚೆನ್ನಾಗ್ ಅಥವಾ ನಿನ್ ಗಂಡಂಗ್ ಬುದ್ಧಿ ಕಲ್ಸ್ಕೊಳಲ್ಲಮ್ಮ ಅಂತ ಬಿಟ್ರ? ಹಂಗ ಅಂದಿಲ್ರಿ ಅವ್ರು. ಏನಂದ್ರು? ಇಲ್ಲಿ ಬಂದ್ ನಿಮ್ದು ಇಬ್ಬರನ್ನು ಕುಡಿಸಿ ಬಗೆಹರಿಸ್ತೀನಮ್ಮ ಅಂತಂದ್ರಿ. ಓ, ಬರ್ತೀನಿ ಅಂದ್ರು? ಹಾ, ಬರ್ತೀನಿ ಅಂದ್ರಿ. ಆ ಪ್ರಕಾರ ಬಂದ್ರಿ ಅವ್ರ. ಬಂದ್ರಿ. ನಾ ಏನನ್ರಿ ನಮ್ಮ ಯಜಮಾನ್ರಿಗೆ, ನಿಮ್ ಅಣ್ಣಾಗ ಹೇಳೋಣ, ನಿಮ್ಮ ಇದು ಸಣ್ಣ ಸಮಸ್ಯೆ ಅಲ್ಲ, ದೊಡ್ಡ ಸಮಸ್ಯೆ ಇದ್ರಿ, ನಾವ್ ಅಷ್ಟ ಹೋದ್ರೆ ಸರಿ ಆಗುದಿಲ್ಲ, ನಿಮ್ ಅಣ್ಣಾಗ ಹೇಳು, ನಿಮ್ ಅಣ್ಣನ್ ಕರ್ಕೊಂಡ್ ಹೋಗುನು, ಅದೇನ್ ಕಿಲ್ರ ದೊಡ್ಡದಾತಂದ್ರ ನೀ ಯಾಕೆ ಹೇಳಿಲ್ಲ ಅಂತ ನನ್ ಮ್ಯಾಲ್ ಬರ್ತಾರ. ಹಾ, ಅದು ಹೇಳು ಅಂತಂದ್ರಿ. ನಮ್ಮ ಅಣ್ಣಾಗ ಹೇಳಿದಂದ್ರ ನಾವ್ 1 ನಿಮಿಷ ಮನೆಯಾಗಿರೋದಿಲ್ಲ. ಮತ್ತು ಈ ತರ ಬ್ಲಾಕ್ ಮೇಲ್ ಮಾಡ್ರಿ. ಈಗ ನಿಮಗೆ ಬ್ಲಾಕ್ ಮೇಲ್? ಹಾ, ಆಮೇಲೆ ಮತ್ತು ಸುಮ್ಮ ಆಗ್ಬಿಟ್ರಿ. ನಾ ಮನ್ಯಾಗ ಏನು ಹೇಳಕ ಹೋಗ್ಲಿಲ್ರಿ. ಈಗ ಆರ್ಮಿ ಮ್ಯಾನ್ ನಿಮ್ ಮನೆಗ್ ಬಂದಿದ್ರ ಅಥವಾ ಒಂದ್ ಜಾಗಕ್ಕೆ ನೀವೇ ಹೋಗಿದ್ರ? ನಾವ್ ಒಂದ್ ಜಾಗಕ್ಕೆ ನಮ್ಮನ್ನ ಕರ್ಸಿದ್ರಿ. ಆಯ್ತು, ಹೋದ್ರಾ? ಹಾ, ಹೋದಿರಿ. ಫಸ್ಟ್ ಅವ್ರನ್ನ ಕರ್ಸಿದ್ರಿ. ಆಕಿನ ಅವ್ರು ನಮ್ಮಿಬ್ಬರನ್ನು ಮುಖಾಮುಖಿಯಾಗಿ ಭೇಟಿನ ಮಾಡಿಸ್ಲಿಲ್ರಿ. ಯಾರಿಬ್ರುನ? ಆಕಿನ ನಮ್ಮನ್ನ ಅದು ಕುಡಿಸ್ಲೇ ಇಲ್ರಿ ಅವ್ರು. ಓಕೆ, ಆಕೆ ಬೇರೆ ನೀವೇ ಬೇರೆ? ಹಾ, ಅವ್ರಿಬ್ರು ಫಸ್ಟ್ ಗಂಡ ಹೆಂಡತಿನ ಕರಿ ಕಳ್ಸಿದ್ರಿ ಅವ್ರು. ಅವ್ರನ್ನ ಕರಿ ಕಳ್ಸಿ ಆಕಿಗೆಲ್ಲಾ ಬೈದು ಬುದ್ಧಿ ಹೇಳಿ ಎಲ್ಲಾ ಮಾಡಿ ಕಳ್ಸಿದ್ರಿ ಅವ್ರು. ಆಮೇಲೆ ಆಕಿ ಗಂಡನ್ ಕೇಳಿರಂತ್ರಿ ಅವ್ರು. ಮತ್ ಹಿಂಗ್ ವಿಚಾರ ಐತಿ, ನಿನಗ್ ಗೊತ್ತೈತೋ ಇಲ್ಲೋ ಅಂತ ಕೇಳಿರಂತ್ರಿ ಅವ್ರು. ನನಗ್ ಗೊತ್ತೈತಿ, ಅದ್ರ ಗೊತ್ತಿದ್ರು ನನ್ ಮಕ್ಕಳ ಸಂಬಂಧ ಆಗಿ ನನ್ ಮಕ್ಳು ಸಣ್ಣೋದಾವು, ಈಕಿನ್ನ ಬ್ಯಾರೆ ಕಡೆ ಕಳ್ಸಿನಂದ್ರ ನನ್ ಮಕ್ಳ ಅನಾಥಕ್ಕ ಅಂತೇಳಿ ನಾವ್ ಸುಮ್ನ ಅದೇನಿ ಅಂತ ಆಕಿ ಗಂಡ ಅಂದ್ರಿ. ನಾನ್ ಬೇರೆ ಕುಡ್ಕ ಅಂತ? ಅವ್ ಕುಡಿತಿದ್ರಿ, ಆದ್ರ ಸಮಾಧಾನ್ರಿ ಬಾಳ ಮನುಷ್ಯ. ಕುಡಿಯೋದೊಂದ್ ಬಿಟ್ಟ ಎಲ್ಲಾ ತರ ವಿಷಯದೊಳಗು ಚಲೋರಿ. ಹಿಂಗಾಗಿ ನಿನಗ್ ಹೆಂಡ್ತಿ ಬೇಕೋ ಆಕಿನ್ ಕಳ್ಸುನ ನಾವಂತ ಕೇಳಿರಂತ. ನಿನಗ ಹೆಂಡ್ತಿ ಬೇಕೋ ಏನಕಿನ್ ಕಳ್ಸುನು ಅಂತ ಕೇಳ್ಯಾರ್ರಿ ಅವ್ರ ಹಿರಿಯರ. ಈಕಿ ಇಲ್ಲ ನನಗ್ ಹೆಂಡ್ತಿ ಬೇಕನ್ನನ್ರಿ ಅಂದು ಆಕಿ ಅವ್ರಿಗೆ ಬುದ್ಧಿವಾದ ಹೇಳಿ ಕಳ್ಸಿದ್ರಿ ಅವ್ರು.
ಆ ಬಳಿಕ ನಮ್ಮನ್ ಕರಿ ಕಳ್ಸಿದ್ರಿ ಇಬ್ರು ಗಂಡ ಹೆಂಡತಿನ. ಹೋದಿವ್ರಿ, ಹೋಗಿ ಎಲ್ಲಾರ್ದು ಕಾಲ್ ಬಿದ್ದೀನ್ರಿ ಸರ್ ನಾನು ಅವ್ನ ಸಂಬಂಧಾಗಿ. ಅಲ್ಲಿ ಯಾರ್ಯಾರು ಇದ್ರು? ಅಲ್ಲೇ ನಮ್ಮ ಊರಣ್ಣವ್ರ ಒಬ್ರು ಇದ್ರಿ, ಹಿರಿಯರ್ ಅಂತೇಳಿ. ಆಮೇಲೆ ಅವ ಆರ್ಮಿ ಮ್ಯಾನ್ ಅದಾವ್ರಿ. ಆ ಆರ್ಮಿ ಮ್ಯಾನ್ ಏನ ಈಗ ಅಕ್ರಮ ಸಂಬಂಧ ಆಯ್ತಲ್ರಿ, ಆಕಿ ಇನ್ನೊಬ್ಬ ನಾದ್ನಿ ಗಂಡ ಇದ್ರಿ. ಅವ್ರೆಲ್ಲಾ ಇದ್ರಿ. ಅಲ್ಲಿ ಬಾಳ್ ಮಂದಿ ಏನ್ ಇರಾಕಿಲ್ರಿ, ಒಂದ್ 4 ಜನ ಇದ್ರಿ. ಆದ್ರೆ ಇವ್ನ ಅವ್ರು ಬಿಡೋದೇನ ಇಲ್ಲ, ನಾನು ಬಿಡೋದೇನೆ ಇಲ್ಲ ಅಂತ ಹೇಳಿ ಅವ್ರು ನಿಂತ್ಬಿಟ್ಟಿದ್ರು. ಅಂದ್ರೆ ಇವ್ರನ್ನ ಹೊಡಿತೀವಿ ಅಂತ? ಹಾ, ಹೊಡಿತೀವಿ ಅಂತ ಹೇಳಿ. ಆದ ಬಳಿಕ ನಾನು ಕೈ ಕಾಲ್ ಮುಗುದು ಎಲ್ಲಾ ಮುಗುದು ಅವ್ರ ಮುಂದೆ ಎಲ್ಲಾ ತರ ಹೇಳಿದ್ರಿ. ಹ್ಞೂ ಅಂತೇಳಿ ಎಲ್ಲಾ ಒಪ್ಕೊಂಡ ಬಂದ್ರಿ. ಅವಾಗ ಒಪ್ಕೊಂಡ ಬಂದ್ರಿ. ಆಮೇಲೆ ಇಲ್ಲ ನಾವ್ ನಿನ್ ಬಿಡ್ತಿರ್ಕಿನ ಇಲ್ಲ, ಈ ಹುಡುಗಿ ಮಕ್ಕ ನೋಡ್ ನಿನ್ ಬಿಟ್ಟೇವ್ ನಾವು. ಅಕ್ಕಿ ಮಕ್ಕ ನೋಡಿ ಕಾಸ್ ನಿನ್ ಬಿಟ್ಟೇವಿ. ಆಕಿ ಹೆಂಗ್ ಅದಾಳು, ಆಕಿಗ್ ಮೋಸ ಮಾಡೋಂಗ್ ನಿನ್ ಹೆಂಗ್ ಬಂತ್ ನಿನಗ? ಆಕಿ ಮಕ್ಕ ನೋಡಿರ ಗೊತ್ತಕೈತಿ ಹೆಂಗ್ ಅದಾಳ ನೋಡಿ. ಅಂತಾಕಿಗ್ ಮೋಸ ಅಂತ ಹೆಂಡತಿಗ್ ಮೋಸ ಮಾಡಿ ನೀ ನಮ್ಮನೆ ಮಾಡತ್ತಿಯಲ್ಲ, ನೀ ನಮ್ ಕಾಲ್ ಬೀಳ್ಬೇಡ, ನಿನ್ ಹೆಂಡತಿ ಕಾಲ್ ಬೀಳು ಸೇರಿ ಅಲ್ಲೆಲ್ಲಾ ಸರಿ ಮಾಡಿ ಕಳ್ಸಿದ್ರಿ. ಬಿದ್ರ ನಿಮ್ ಕಾಲಿಗೆ? ಬಿದ್ರಿ. ನಿಮ್ ಗಂಡ ಬ್ಯಾಡ ಅಂತಂದ್ ಬಿದ್ರಿ, ಬ್ಯಾಡ ಅಂದ್ರು ಬಿದ್ರಿ. ಬಿದ್ರಿ. ಆಮೇಲೆ ಬಂದಿವ್ರಿ ಮನೆಗೆ. ಬಂದ್ಮೇಲೆ ಮರ್ನೇ ದಿನ ನನಗ ಹೇಳದೆ ಇರಕ್ ಆಗ್ಲಿಲ್ರಿ ನಮ್ಮ ಮನ್ಯಾಗ. ಓಕೆ, ನೀವು ಅಲ್ಲಿವರೆಗೂ ನಿಮ್ ಭಾವನಿಗೆ ಹೇಳೇ ಇಲ್ಲ? ಹೇಳೇ ಇಲ್ರಿ. ಯಾಕಂದ್ರೆ ಈತ ಬ್ಲಾಕ್ ಮೇಲ್ ಮಾಡತ್ತಿದ್ದಲ್ರಿ. ಆದ ಮರ್ನೇ ದಿವ್ಸ ರಾತ್ರಿನೇ ನೀವ್ ಇಷ್ಟೊತ್ತನ ಹೋಗಿದ್ರಲ್ಲ, ಎಲ್ಲಿ ಹೋಗಿದ್ರಿ ಅಂತ ಹೇಳಿ ನಮ್ಮ ಅಕ್ಕ ಕೇಳಿದ್ರಿ. ಓಕೆ, ನೀವು ಹೋಗಿದ್ ಯಾವ ಸಮಯ? ಬೆಳಿಗ್ಗೆ? ಬೆಳಿಗ್ಗೆ ಅಲ್ರಿ, ನೈಟ್ 9 ಗಂಟೆ ರೀ. ರಾತ್ರಿ 9 ಗಂಟೆಗೆ ಹೋಗಿ ಬಂದಿದ್ದು ಎಷ್ಟೊತ್ತಿಗೆ? 12 ಗಂಟೆ. ಓಕೆ, ಎಲ್ಲಿ ಹೋಗ್ತೀವಿ ಅಂತ ಹೇಳೋದ್ರಿ ಹೋಗ್ಬೇಕಾದ್ರೆ? ಇಲ್ಲೇ ಬಾಜು ನಮ್ ರಿಲೇಷನ್ ಅದಾರ್ರಿ, ಅಲ್ಲಿ ಅವ್ರ ಮನೆಗೆ ಹೋಗ್ಬರ್ತೇವೆ ಅಂತ ಹೇಳಿದ್ವಿ. ಓಕೆ, ಬಂದಾದ್ಮೇಲೆ ಹೇಳ್ಬೇಕು ಅಂತ ಅನ್ಸಿ ನೀವು ಹೇಳುದ್ರಾ? ಮರ್ನೇ ದಿನ ಬೆಳಗ್ಗೆ ಹೇಳಿದ್ರಿ. ನಿಮ್ ಗಂಡ ಒಪ್ಪಿಗೆ ತಗೊಂಡು ಹೇಳಿದ್ರ? ಅವ್ರು ಇಲ್ರಿ, ಅವ್ರಿಗೇನು ಅವ್ರು ಕೇಳತೇನಂತದ ಏನು ಹೇಳಿಲ್ರಿ, ಹಂಗ ಹೇಳಿದ್ರಿ ನಾನು. ಏನಾಯ್ತು ಅವಾಗ ಹೇಳಿದ್ಮೇಲೆ? ಅವ್ರೇನ್ ಅನ್ಲಿಲ್ರಿ, ಇಷ್ಟಕ್ಕ ಇಷ್ಟ ಆಗೇತಿ, ಚಲೋ ದೊಡ್ಡದು ಆದ್ರೆ ಏನ್ ಮಾಡಾರ ನೀವ್ ಯಾಕೆ ಮುಚ್ಚಿಟ್ಕೊಂಡ್ರಿ ಅಂತೇಳಿ ಇಷ್ಟ ಅಂದ್ರಿ, ಏನ್ ಅನ್ಲಿಲ್ರಿ. ಆ ಬೆಳಕ ನಮ್ದು ಟ್ರ್ಯಾಕ್ಟರ್ ಅದು ಗಾಡಿ ನೋಡೋದು ಎಲ್ಲಾ ಅದಾವ್ರಿ. ಅಲ್ಲಿ ಅವ್ರ ಮನಿ ಅಂತಕ ಇವ್ರು ಮಣ್ಣ್ ಬಿಡಾಕ್ ಹೋಗಿದಾರ. ಟ್ರ್ಯಾಕ್ಟರ್ ತಗೊಂಡ್ ಅಕ್ಕಿದೇನ್ ಮನಿ ಐತಲ್ರಿ, ನಿಮ್ ಗಂಡ ಬಿಡಕ್ ಹೋಗಿರೋದು? ಅಲ್ಲೇ ಬಾಜು ಮನಿಯವ್ರಿಗೆ ಮಣ್ಣು ಬಿಡಾಕಂತ ಹೋಗಿದಾರ. ಮಣ್ಣ್ ಬಿಡಾಕಂತ ಹೋದ್ಮೇಲೆ ಅವ್ರ ಮನಿ ಟೆರೆಸ್ ಮೇಲೆ ಇಟ್ಕೊಂಡು ಆ ಹಿತ್ತಲೊಳಗನ್ನ ಅವ್ರ ಮನಿ ಡೈರೆಕ್ಟ್ ಕಾಣ್ತೈತ್ರಿ. ಅವ್ರಿಗೆ ಎಣ್ಣೆ ಔಷಧ ಬಾಟ್ಲಿ ತೋರ್ಸಾಡ್ರಿ. ನಿಮ್ಮ ಗಂಡನಿಗೆ ಆಕೆ ಅಲ್ಲಿ ಮನೆ ಮೋಲ್ಡ್ ಮೇಲೆ ನಿಂತ್ಕೊಂಡು ಈ ವಿಷದ ಬಾಟ್ಲಿ ತೋರಿಸಿರೋದು? ವಿಷದ ಬಾಟ್ಲಿ ತೋರ್ಸಿದಾರೆ. ಅಂದ್ರೆ ಕೂಡ ಸಾಯ್ತೀನಿ ಅಂತ? ನೀ ನನ್ ಕೂಡ ಮಾತಾಡ್ಲಿಕ್ಕೆ ಬಿಟ್ರೆ ನಾ ಕೂಡ ಸಾಯ್ತೀನಿ. ಓಹೋ, ಅಂದ್ರೆ ಇದನ್ನ ಹೇಳಲಿಕ್ಕೆ ಅಲ್ಲಿ ಟ್ರ್ಯಾಕ್ಟರ್ ಮಣ್ಣು ತಗೊಂಡ್ ಬರ್ತಾನೆ ಅಂತ ಈಕೆಗೆ ಹೆಂಗ್ ಗೊತ್ತು? ಅಂದ್ರ ಅಲ್ಲೆಲ್ಲಾ ಕಾಣ್ತೈತ್ರಿ ಸರ, ಮನೆ ಬಂದಿದ್ದು ಹೋಗಿದ್ದು ಕಾಣಿಸ್ತೈತ್ರಿ ಅಲ್ಲೆಲ್ಲ. ಓಕೆ, ಎಷ್ಟು ಲೋಡ್ ಮಣ್ಣು ಬಿಡಕ್ ಹೋಗಿದ್ದು? ಒಂದೇ ಲೋಡ ಅಥವಾ ತುಂಬಾ ಸಾರಿ ಹೋಗಿ? ಇಲ್ಲಿ ಬಾಳ ಸಾರಿ. ಸೊ ಮೊದ್ಲು ಒಂದಷ್ಟಲ್ಲಿ ನೋಡ್ಕೊಂಡು ಆಮೇಲೆ ರೆಡಿಯಾಗಿ ಒಂದು ಬಾರಿ ಹೇಳಿರೋದು? ಹೇಳಿದ. ಆಮೇಲೆ ಇವ್ರು ಬಂದು ನನಗ್ ಹೇಳಿದ್ರು, ಹಿಂಗ್ ಮಾಡತ್ತಾಳಕಿ, ಆಕೆ ಏನ್ರ ಮಾಡ್ಕೊಂಡ್ರ ನಾವು ಪ್ರೂಫ್ ಅದ ಅವನ್ ಕಡೆ ನನ್ ಮೇಲ ಬರ್ತೈತ ಅದು, ನೀನು ಒಂದ್ ಸ್ವಲ್ಪ ಹೋಗಿ ಹೇಳಕ್ಕಿದೆ. ಅಯ್ಯೋ, ಹಿಂಗೆಲ್ಲಾ ಹೇಳಿದ್ರಿ ಅಂದ್ರ ಆಯ್ತು ಅಂತೆ. ಕಷ್ಟ ಅವ್ರ ಮನಿಗ್ ಹೋಗ್ಲಿಲ್ರಿ ನಾನು, ಅವ್ರ ರಿಲೇಟಿವ್ ಮನಿಗ್ ಹೋದ್ರಿ ನಾ. ಅವ್ರು ಹೋದಿವಿ, ಆಕಿನ ಕರಿ ಕಳಿಸ್ಬೇಕಂತೆ ಕರಿ ಕಳ್ಸಿದಿವ್ರಿ. ಬಂದ್ರಿ ಆಕಿ, ಬಂದ್ಲು. ನಾ ಕುಂತಿದ್ರ ನೋಡಿ ಹೊಳ್ಳಿ ಹೋಗ್ಬಿಟ್ಲ್ರಿ ವಾಪಸ್ ಮನೆಗೆ. ಓಹೋ, ನೀವ್ ಒಳಗಡೆ ಇರೋದು ಗೊತ್ತೇ ಇಲ್ಲ ಆಕಿಗೆ? ಗೊತ್ತೇ ಇಲ್ರಿ ಅವ್ರಿಗೆ. ನಾ ಬಂದೇನಂತ ಹೇಳಕ್ ಹೋಗ್ಬೇಡ್ರಿ, ಹಂಗ ಕರದ್ ಬಾ ಅಂದಿನ್ರಿ ನಾ ಅವ್ರಿಗೆ. ಅವ್ರ ಹಂಗ ಕರದ್ ಬಂದಿದ್ರಲ್ರಿ, ಯಾಕಂತ ಹೇಳಿ ಬಂದಳ್ರಿ ಒಳಗ. ಬಂದ್ ನನ್ ನೋಡ್ಬೇಕೆ ಅಂದ್ರೆ ವಾಪಸ್ ಒಳಗ್ ಮನಿಗ್ ಹೋಗ್ಬಿಟ್ರಿ. ಅಂದ್ರೆ ಅದೇ ಊರಲ್ಲ? ಅದೇ ಊರಲ್ರಿ. ಓಕೆ, ವಾಪಸ್ ಹೋದ್ವಿ. ಹೋದ್ರು ಕದ ಹಾಕೊಂಡ್ ಚಿಲ್ಕ ಹಾಕೊಂಡ್ ಒಳಗಿಂದ ಲಾಕ್ ಮಾಡ್ಕೊಂಡ್ ಲಾಕ ತೆಗಿಲಿಲ್ರಿ. ಸಣ್ಣ 1 ತಾಸು ನಿಂತೀವ್ರಿ ಒದರ್ಕೊಂತ ಆಕಿ ಬಾಗಲಾಗ.
ಲಾಕ ತೆಗಿಲಿಲ್ರಿ. ಅದಕ್ಕ ಅವ್ರು ಬೇರೆ ಮನೆಯವ್ರಿಗೆ ಹೋಗಿತೀವಲ್ರಿ, ಅವ್ರ ಏನ್ ಅನ್ನಕತ್ರು, ಬೇಡ ಇದು ಸಮಸ್ಯೆ ಆಕತ್ ನಿಮಗಷ್ಟ, ಆದ್ರ ಇದು ಬಗೆಹರಿದಿಲ್ಲ, ನಿಮ್ಮ ಭಾವನವ್ರ ಕರಿ ಕಳಿಸ್ರಿ, ಅವ್ರ ಏನ್ ಹೇಳೋದು ಹೇಳ್ತಾರ ಅಂತ ಹೇಳ ಸನ್ನಕತ್ತರ್ರಿ ಅವ್ರು. ಈ ಆರ್ಮಿ ಮ್ಯಾನ್ಗೆ ಹೇಳ್ಬೇಕಿತ್ತು ನೀವು ಅಂತ. ಹೇಳಿದೀವ್ರಿ ಅವಂಗು, ಹೇಳಿದ್ನಿಲ್ರಿ ನಾನು ಫೋನ್ ಹಚ್ಚಿ ಹೇಳಿದೆ ಅವ್ರಿಗೆ. ಅಂದ್ರೆ ಸತ್ರ ಸಾಯ್ವಾಳ್ ಬಿಡ ಅಂತಂದ್ರಿ. ಅಂದ್ರೆ ನಿಮ್ ಗಂಡನ ಬಗ್ಗೆ ಏನಲ್ಲ, ಆಕೆ ಬಗ್ಗೆ? ಹಾ, ಆಕೆ ಬಗ್ಗೆ ಹಿಂಗ್ ಮಾಡತ್ತಾಳ ಅಂತ ಹೇಳಿ ಅಂದ್ರ ಸತ್ರ ಸಾಯ್ವಾಳ್ ಬಿಡ ಅಂತಂದ್ರಿ. ಓಕೆ. ಹಾ, ಆದ್ಮೇಲೆ ಇವ್ರು ನಮ್ಮ ಮಾಮ ಒಬ್ರನ್ ಕರ್ಕೊಂಡು ಬಂದ್ರಿ. ಅಲ್ಲಿ ಬಂದು ಕರಿ ಕಳ್ಸಿದ್ರಿ. ಕರಿ ಕಳಿಸಿ ಬೈದ್ರಿ, ಬೇದ್ರು, ಎಲ್ಲಾ ಹೇಳಿದ್ರಿ ಅವ್ರ. ಹೇಳಿ ಏನಂದ್ರ, ನಿಂಗ್ ಔಷಧ ತಗೋದೈತ್, ಸಾಯಬೇಕ ಅನಸ್ತೈತ್ಲ ನಿಮಗ, ಇಬ್ರು ಕೂಡ ಸಾಯ್ರಿ ನೀವ್ ಅಂತ ಹೇಳಿರಿ ಅವ್ರು ನಮ್ಮ ಮಾವ. ಓಕೆ, ನೀನು ಇವನು ಇಬ್ರು ಸೇರಿ ಸಾಯ್ರಿ ಅಂತ? ಹಾ, ಇಬ್ರು ಸೇರಿ ಸಾಯ್ರಿ. ಅವ್ನ ಹೆಂಡತಿ ಮಕ್ಕಳ ನಾನ್ ನೋಡ್ಕೋತೇನೆ, ನಾ ಜವಾಬ್ದಾರಿ ಅದೇನ ಅದಕ್ಕ. ಆದ್ರೆ ನೀ ಸತ್ಯ ಅಂದ್ರ ನೀನು ಹೀಗೆ ಮಕ್ಳು ಏನಕ್ಕ ಅನ್ನೋದು ಯೋಚನೆ ಮಾಡಂತ ಹೇಳಿದ್ರಿ. ಅಂದ್ರ ಗಂಡ ನೋಡ್ರಿ ಕೊಡಕ್ಕ, ನಾವು 3 ಮಕ್ಳು ಅದಾವ್ರಿಕಿಗೂ. ಎಲ್ಲಾ ಹೇಳಿದ್ರಲ್ಲ ಅಂದ್ರ ಆಯ್ತು, ತಪ್ಪಾಯ್ತು, ಇನ್ನೂ ಮಾಡೋದಿಲ್ಲ ಅಂತೇಳಿ ಎಲ್ಲಾ ಹೇಳಿದಿಲ್ರಿ ಅವಾಗ. ಹೇಳಿ 1-2 ವರ್ಷ ರೀ, 2 ವರ್ಷ ಅಷ್ಟೇ ನೋಡ್ರಿ, 2 ವರ್ಷ ಅಷ್ಟ ಬಿಟ್ರಿ. 2 ವರ್ಷ ಆದ್ಮೇಲೆ ಮತ್ತೇನಾಯ್ತೋ ಗೊತ್ತಿಲ್ರಿ, ಮತ್ತೆ ಕಾಂಟ್ಯಾಕ್ಟ್ ಒಳಗ್ರಿ. ಇಷ್ಟೆಲ್ಲಾ ಆದ್ಮೇಲೂ ಮತ್ತು ನಮ್ದು ಡಿವೈಡ್ ಆದಿರಿ ನಾವು. ಅಂದ್ರೆ ಈ ಕಾರಣಕ್ಕೆ ಡಿವೈಡ್ ಆಗಿದ್ದ? ಇಲ್ರಿ, ಈ ಕಾರಣಕ್ಕ ಅಂತೇನಿಲ್ಲ. ಮತ್ತ ಅಂತಮ್ರೊಳ ಒಂದ್ ಸ್ವಲ್ಪ ಜಗಳ ಅದು ಬರುವಲ್ರಿ. ಮತ್ತೆ ಒಂದ್ ಸ್ವಲ್ಪ ಏನ್ ಮಾಡಾರ್ರಿ, ಆಡ್ಕೊಂತ ಮಾಡ್ಕೊಂತ ಅಡ್ಡಾಡ್ಕೊಂತ ಹೋಗಾರೆ. ತಮಗ್ ತಿಳಿದ್ರೆ ಹೊಲಕ್ ಹೋಗಾರೆ, ಇಲ್ಲಿಕಂದ್ರೆ ಇಲ್ಲ. ಮತ್ತ ಅವ್ರೊಬ್ರ ಮಾಡೋದಾತ್ರಿ ಕೆಲ್ಸ ಎಲ್ಲ, ಹೊಲ ಅದು ಬಾಳ್ ಅಲ್ರಿ. ಹೀಗಾಗಿ ಅವ್ರು ನಿಮ್ದು ನೀವು ತಗೊಂಡ್ಬಿಡ್ರಿ, ನಾವ್ ಮಾಮ ನಂಗ ಆಗುದಿಲ್ಲ, ನಿಮ್ದು ನೀವು ತಗೋರಿ ಅಂತೇಳಿ ಡಿವೈಡ್ ಮಾಡಿರ್ರಿ. ಡಿವೈಡ್ ಏನೋ ಆತ್ರಿ, ಎಲ್ಲಾ ಆತ. ಡಿವೈಡ್ ಆದ್ರೂ ಏನ್ ನಮ್ಗೆ ಅದಕ್ಕೂ ಏನು ಯಾವ್ದಕ್ಕೂ ಹೊಟ್ಟಿಗೆ ಬಟ್ಟಿಗೆ ಯಾವ್ದು ಆಸ್ತಿಗೆ ಆತು ಯಾವ್ದಕ್ಕೂ ತೊಂದ್ರೆ ಇಲ್ರಿ. ಆದ್ರೆ ಇವ್ರು ಡಿವೈಡ್ ಆದಿಂದನು ಇಸ್ಬೇಟ್ ಆಡೋದ್ ಬಿಡ್ಲೇ ಇಲ್ರಿ, ಹೆಚ್ಚ್ ಮಾಡಿರಿ. ಅವಾಗ ಅಣ್ಣಾರ ಇದ್ದ, ಈಗ ಅಣ್ಣು ಇಲ್ಲ ಅಂತ? ಹಾ, ಅಣ್ಣನು ಇಲ್ರಿ. ಒಂದ್ ಸಿಕ್ಕಾಪಟ್ಟಿ ಒಂದ್ ಸ್ವಲ್ಪ 1-5-6 ಲಕ್ಷ, 4-5 ಲಕ್ಷ ರೂಪಾಯಿ ಬಂದಿತ್ರಿ ನಮ್ಗ ದುಡ್ಡ. ಆ ದುಡ್ಡು ಎಲ್ಲಾ ಹಾಳ್ ಮಾಡಿದ್ರಿ, ದುಡ್ಡೆಲ್ಲಾ ಹಾಳ್ ಮಾಡಿದ್ರಿ. ಅವಾಗ ನಾನ ನಮ್ ತಮ್ಮ ಹೇಳಿ, ಅಷ್ಟೊತ್ತಾಳೆ ಅಂದ್ರೆ ನಮ್ ತಮ್ಮ ಆಗ್ಲೇ ದೊಡ್ಡವಾಗಿದ್ರಿ. ಅವ ಒಂದ್ ಸ್ವಲ್ಪ ಹೇಳುವಂಗ್ ಬಂದಿದ್ರಿ. ಹಂಗೆಲ್ಲಾ ಹೇಳಿ ಇವ್ರ ಫ್ರೆಂಡ್ಸ್ಗೆಲ್ಲಾ ಹೇಳಿ ಹೆಂಗೆಂಗೋ ಗುದ್ದಾಡಿ ಬಾಳ ರಿಸ್ಕ್ ತಗೊಂಡು ಇವ್ರು ಆಡ್ತಾ ಹಾಡೋದನ್ನ ಬಿಡಿಸಿದೆ ಸರ್. ಡಿವೈಡ್ ಆದಿಂದ ಬಿಟ್ರಿ ಸರ್. ಅದನ್ ಬಿಟ್ಟು ಈ ಕೆಲ್ಸ ಜಾಸ್ತಿ ಮಾಡ್ಕೊಂತ ಹೊಂಟ್ರಿ. ಯಾವ ಕೆಲ್ಸ? ಈ ಫೋನ್ಯಾಗ ಮಾತಾಡೋದು, ಆಕಿ ಜೋಡಿ. ಹಿಂದೆ ಒಮ್ಮೆ ಬಿಡಿಸಿದ್ರಲ್ಲ, ಅದಾದ್ಮೇಲೆ ಈಗ ಮತ್ತೆ? ಹಾ, ಮತ್ತೆ ಚಲೋ ಆದ್ರಿ ಸರ್. ಮತ್ತೆ ಕಾಂಟ್ಯಾಕ್ಟ್ ಒಳಗಲ್ಲಾರ್ರಿ ಅವ್ರು. ಮತ್ತು ನನ್ಗೆ ಗೊತ್ತಾಗಿಲ್ರಿ ಅದು. ಮತ್ತು ಆದ್ರ ಅವ್ರ ಮನೆಯೊಳಗೆ ಏನ್ ಮಾಡ್ತಿದ್ರಿ, ಚಲೋನ ಇರ್ತಿದ್, ನನ್ ಜೋಡಿ ಸುತ್ತನ ಚಲೋನ ಇರ್ತಾರ. ಆದ್ರ ಅದನ್ನ ಕಾಂಟ್ಯಾಕ್ಟ್ ಒಳಗ್ ಮತ್ತೆ ಬಿಡಂಗಿಲ್ಲ. ಒಂದ್ ಸತ ಫೋನ್ ಒಳಗ್ ಮತ್ತು ಫೋಟೋ ಸಿಕ್ತವ್ರಿ. ಹೋದ ವರ್ಷ ಶ್ರಾವಣದೊಳಗ ಫೋಟೋ ಸಿಕ್ತವ್ರಿ ಅವ್ರು. ಅಲ್ಲಿ ಹಿಂದ್ಗಡೆ ಏನೋ ಶಬ್ದ ಇದೆ ಕಣವ. ಆದ್ರೆ ಹುಡುಗ ಮಗು ಐತ್ರಿ ಸಾಗರ. ಅದು ಅಂದ್ರೆ ಅಲ್ಲಿಂದ ಸ್ವಲ್ಪ ದೂರ ಬಂದು ಮಾತಾಡ್ಲಿಕ್ಕೆ ಆಗಲ್ವಾ? ಹಾ, ಬರ್ರಿ ಕರ್ಕೊಂಡೋಗ. ಆಯ್ತ್ರಿ ಸರ್. ಎಲ್ಲಾ ಬಿಟ್ರಿ, ಬಿಟ್ಟಾದ್ಬಳಕ ಒಂದ್ ಸ್ವಲ್ಪ ಶ್ರಾವಣದೊಳಗ ಅಕ್ಕಿನ ಕರ್ಕೊಂಡ ಬೇರೆ ಕಡೆ ಪ್ಲೇಸಿಗೆ ದೇವ್ರಿಗೆ ಹೋಗಿದಾರ್ರಿ ಅವ್ರು. ಏನವ? ಶ್ರಾವಣ ತಿಂಗಳು ಇರ್ತೈತಲ್ರಿ. ಹಾ, ಶ್ರಾವಣ ತಿಂಗಳದಾಗ ಅಕ್ಕಿನ ಕರ್ಕೊಂಡು ಬೇರೆ ದೇವ್ರಿಗೆ ಹೋಗಿದಾರ್ರಿ ಅವ್ರು. ದೇವ್ರಿಗೆ ಹೋಗಿದ್ದಾರೆ. ಹಾ, ದೇವ್ರಿಗೆ ರೀ ಹೋಗಿದಾರ್ರಿ. ಅದ ನಮ್ ತಮ್ಮನ್ ಕಾರ್ ಗಾಡಿ ರೀ. ನಿಮ್ ತಮ್ಮನ್ ಕಾರಲ್ಲಿ? ಹಾ, ಕಾರಲ್ಲಿ ರೀ. ಅದ ಎದಕ್ ಇಸ್ಕೊಂಡಿದ್ರ ಅಂತ ಗೊತ್ತಿಲ್ರಿ. ನಮ್ ತಮ್ಮನ್ ಕಡೆ ಕಾರ್ ಗಾಡಿ ಬೇಕಾಗೈತಿ ಅಂತ ಕೇಳಿ ಇಸ್ಕೊಂಡಾರ.
ಕೇಳಿಸ್ಕೊಂಡು ತಗೊಂಡ್ ಹೋಗಿದಾರೆ. ತಗೊಂಡ್ ಹೋದ್ ಬೆಳಕ ಅವ ಅಲ್ಲಿ ಫೋಟೋಗಳೆಲ್ಲ ತಕ್ಕೊಂಡಿದ್ದು ನನ್ ಮೊಬೈಲ್ ಒಳಗೆ ಸಿಕ್ಕುರಿ ಅವ್. ಅಲ್ಲ ನೀನ್ ನೋಡ್ತೀಯ ಅಂತ ಗೊತ್ತಿದ್ರು ಕೂಡ ಎಲ್ಲ ಫೋನಲ್ಲಿ ಇಟ್ಕೊಳ್ತಿದ್ದ ಆತ? ಆಕಿ ವಾಟ್ಸಪ್ ಒಳಗ್ ಬಿಟ್ಟಿದ್ದಿಲ್ರಿ ಅವ್. ಆಕಿ ಬಿಟ್ಟಿಲ್ರಿ, ಅವ್ನ್ ಫೋನ್ಯಾಗ ಹೊಡೆದಿದ್ದಿಲ್ರಿ. ಆಕಿ ಫೋನ್ಯಾಗ ತಗಸ್ಕೊಂಡಿದ್ದು ಈಕಿ ವಿಡಿಯೋ ಮಾಡಿ ಕೆಲಕ್ಕೆಲ್ಲ ಹಾಡ್ ಕುಂದಿರ್ಸಿ ಅವನ್ನೆಲ್ಲ ಬಿಟ್ಟಿದ್ದಿಲ್ರಿ ಇವ್ರಿಗೆ. ನಾನ ಒಂದೊಂದ್ಸತ ಬೆಳಗ್ಗೆ ನೋಡಿದ್ರಿ ಅದನ್ನ. ನಾನ ಹಂಗ ಯೂಸ್ ಅದಕ್ಕೂ ಒಂದ್ ತಗೊಂಡಿದ್ರೆ ಅವಾಗ ಚೆಕ್ ನೋಡ್ಬೇಕಂತ ಹೇಳಿ ನೋಡಿದ್ರೆ ಅವಾಗ ಫೋಟೋ ಸಿಕ್ಕವ್ರಿ ಅವ್ರು. ಅವ್ನ ನನ್ ಫೋನಿಗೆ ನಾ ಬಿಟ್ಕೊಂಡ್ರಿ ಅವ್ನ ಫೋಟೋ ಬಿಟ್ಕೊಂಡು ಎಲ್ಲ ಅವ್ರದ್ದು ಮತ್ತು ಸುಮ್ನೆ ನಾ ಅವ್ರನ್ನೇನು ಕೇಳಕ್ ಹೋಗ್ಲಿಲ್ರಿ ಅವಾಗ. ಏನು ಕೇಳಕ್ ಹೋಗ್ಲಿಲ್ರಿ. ಆ ಬಳಿಕ ನಮ್ ತಮ್ಮನಿಗೆ ಆಗ ಹೇಳ್ಬೇಕಾತ್ರಿ ನಾ ನಮ್ ತಮ್ಮವ್ರಿಗೆ. ಅಷ್ಟೊತ್ತನ ನಮ್ ತವ್ರ ಮನೆಯವ್ರಿಗೆ ಏನು ಹೇಳಿರ್ಲಿಲ್ರಿ ನಾನು. ಅವಾಗ ನಮ್ ತಮ್ಮ ಸರಿ ಆಯ್ತು ನೋಡೋನ್ ಫೋಟೋ ಕಳ್ಸ್ ನನಗ ನಾ ಕೇಳ್ತೇನಿ ಅಂತಂದ್ರಿ. ಆಯ್ತು ಅಂತೇಳಿ ಫೋಟೋ ಕಳ್ಸಿದೇರಿ ಅವ್ರಿಗೆ. ನಮ್ ಕಾಕನ್ ಮಗ ಒಬ್ಬ ಹೋದಾನ್ರಿ, ನಮ್ ಚಿಕ್ಕಪ್ಪನ್ ಮಗ, ಅವನ್ಗೆ ಕಳ್ಸಿದ್ರಿ. ಆಮೇಲೆ ನಮ್ ತಮ್ಮವ್ರಿಗೆ ಕಳ್ಸಿನ್ರಿ. ಇಬ್ರಿಗೆ ಫೋಟೋ ಕಳ್ಸಿದೆ. ಕಳ್ಸಂತ್ಲೆ ಅಂದ್ರೆ ಇವ್ರಿಗೆ ನಾನು ಕಳ್ಸಿದ್ ಹೇಗೋ ಗೊತ್ತಾಗ್ಬಿಡ್ತ್ರಿ. ನಾ ಕಳ್ಸಿದ್ದು ನಾ ಫೋನ್ಯಾಗ ಮಾತಾಡೋದನ್ನ ಕೇಳಿಸ್ಕೊಂಡಾರ್ರಿ ಅವ್ರ. ಕೇಳಿಸ್ಕೊಂಡು ನೀ ನಿಮ್ ತಮ್ಮನಿಗೆ ಹೇಳಿದಿ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ರಿ ಸರ್ ಅವ್ರನ್ನ ಗುರು ನಮ್ಗೆ. ಮತ್ ನಾನು ಸಾಯ್ತೇನಿ ಹಾಗೆ ಹೀಗೆ ಮತ್ತು ಅದೇನೆ ಮಾಡಿದ್ರಿ ಅವ್ರು. ನಾ ಏನಂದೆ ಅವಾಗ್ಲೇ ಒಂದ್ ಸ್ವಲ್ಪ ನನ್ಗ್ ಗೊತ್ತಾಯ್ತ್ರಿ ಇವ್ರು ಸುಳ್ಳ ಮಾಡ್ತಾನು ನನ್ ಹೆದರ್ಸ್ತಾಕ ಅಂತ ಹೇಳಿ ಮಾಡಿದ್ಲೆ ಸತ್ರ ಸಾಯೋಗು ಅಂತ ಹೇಳಿ ಇದನ್ ಮಾಡಿದ್ಗುಳ್ಳೆ ಅಂದ್ರೆ ಸುತ್ತಲಿಂದನ ಸುಮ್ಮ ಬಾಯ್ ಮಾಡಿದ್ಗುಳ್ಳೆ ಜಗಳ ಮಾಡಿದ್ಗುಳ್ಳೆ ಅಂದ್ರೆ ಬಡಿಯೋರು ಸಹ ಸಿಕ್ಕಾಪಟ್ಟಿ ಬಡಿಯೋರ್ರಿ. ಒಟ್ ಏನು ಕೇಳಂಗಿಲ್ರಿ ನಾನು. ಆ ತರಾಕಿ ಬಡಿಯೋರ್ರಿ. ಒಟ್ಟ ತುಟಿಕ್ ಪಿಟಿಕ್ ಅಂತ ಹೇಳಿ ಮಾತಾಡೋಂಗಿಲ್ರಿ. ರಾತ್ರಿ ಎಲ್ಲಾ ಬಡಿಯೋರ್ರಿ, ರಾತ್ರಿ ಎಲ್ಲಾ ಟಾರ್ಚರ್ ರೀ. ಹೀಗೆಲ್ಲಾ ಮಾಡಿದ್ದ ನಮ್ ತಮ್ಮ ಹೇಳಿದ್ಗುಡ್ಲೆ ಅಂದ್ರ ನಾ ಏನನ್ರಿ ನೀ ಕೇಳಾಕ್ ಹೋಗ್ಬೇಡ, ಹಿಂಗೆಲ್ಲಾ ಬಡಿಯಾತಾರ ಅವ್ರು ಮತ್ತ ಹಿಂಗೆಲ್ಲಾ ಅನ್ನತಾರು, ಇದೊಂದ್ಸತ ನೋಡೋನ್ ಕೇಳಾಕ್ ಹೋಗ್ಬೇಡ ಅಂತ ಹೇಳಿದ್ರಿ ನಮ್ ತಮ್ಮಂಗ. ಆಯ್ತ್ ತಗೋ ಮತ್ ಏನ್ರ ಮಾಡ್ಕೊಂಡಂದ್ರ ಅದೆಲ್ಲಿದ್ದು ಏನ್ರ ಮಾಡ್ಕೊಂಡಂದ್ರ ಅದೊಂದ್ ತೊಂದ್ರಿ ನೋಡೋಣ ಅಂತೆ ನಮ್ ತಮ್ಮನ ಸುಮ್ನ ಆದ್ರಿ. ಸುಮ್ನ ಆಗಿ ಮತ್ತೊಂದ್ ಸಾರಿ ಏನ್ ಮಾಡ್ಬಿಟ್ರಿ, ನಾನು ಮತ್ತು ಫೋನ್ ನಂಬರ್ ಸಿಕ್ಕ್ರಿ. ಆಕಿನ ಫೋನ್ ಹಚ್ಚಿ ಬೈದೇರಿ ನಾನ ಫೋಟೋ ಸಿಕ್ಕುಡ್ಲೆ ರೀ. ಆ ನಂಬರ್ ತಗದ್ಬಿಟ್ಟು ಬೇರೆ ಸಿಮ್ ತಗೋರಿ. ನನಗೆ ಪ್ರತಿ ಸತ ನಂಬರ್ ಸಿಕ್ಕಾಗೊಮ್ಮೆ ಪ್ರತಿ ಸತ ಸಿಮ್ ಚೇಂಜ್ ಮಾಡಾರ ಸರ್. ಪ್ರತಿ ಸತ ನನಗ್ ಏನೋ ಗೊತ್ತಿಲ್ರಿ ಸರ್, ಹೆಂಗೋ ಸಿಕ್ಕ ಬಿಡವ್ರಿ ಅವ್ ನನಗ. ಆಗ ಫೋನ್ ಹಚ್ಚಿದ ಕೂಡ್ಲೆ ಅಂದ್ರ ಆಕಿಗೂ ಫೋನ್ ಹಚ್ಚಿ ಬೈದೇರಿ ಎಲ್ಲಾ ಮಾಡಿದೆ, ಏನಾದ್ರೂ ಬಿಡ್ಲಿಲ್ರಿ ಸರ್ ಅವ್ರು. ಬಿಡ್ಲೇ ಇಲ್ರಿ. ಲಾಸ್ಟ್ ಒಂದ್ ದಿನ ರಾತ್ರಿನಾಗ ಏನಾಯ್ತ್ರಿ, ನಮ್ಮ ಹಿತ್ಲಲ್ಲಿ ಹೂವ ಅದಾವ್ರಿ, ಮಲ್ಲಿಗೆ ಹೂವ. ಅವ್ನ ರಾತ್ರಿನಾಗ ಕೆಲಸ ಐತ್ ನಂದು, ನಾ ಹೊರಗಡೆ ಹೋಗ್ಬರ್ತೇನೆ, ನೀ ಕದ ಹಾಕೋ ಅಂತಂದ್ರಿ ನನಗ. ಡೋರ್ ಹಾಕೋ. ಆಯ್ತು ನಾ ಹಾಕೋತೇನಿ ಅಂತೇಳಿ ಹಾಕೊಂಡ್ರಿ. ಇವ್ರು ನಾನು ಕಿಟಕಿ ಒಳಗ್ ನೋಡಿದೆ, ಇವ್ರು ಎಲ್ಲಿ ಬೈಕ್ ತಗೊಂಡು ಹೊಂಟಿಲ್ಲ, ಯಾರ ಜೋಡಿನೂ ಹೊಂಟಿಲ್ಲ. ಇಲ್ಲಿ ಹಿತ್ಲಾಗ್ ನಿಂತ ಏನ್ ಮಾಡಾತಾರ ಇವ್ರು ನೋಡ್ಬೇಕಂತ ಹೇಳಿ ನೋಡಿದೆ ಸರ್ ನಾ ಕಿಟಕಿಯಾಗ. ಆ ಕಿಟಕಿಯಾಗ ನೋಡಿದ್ರಿ ರಾತ್ರಿ 12 ಗಂಟೆ ತನಾನು ಹೂವಕ್ ಹೋದಾರ್ರಿ. ಹೂವ ಬಿಡಿಸಿದಾರ್ರಿ. ಅಂದ್ರೆ ಮಲ್ಲಿಗೆ ಗಿಡದಲ್ಲಿ ಹೂವ ಬಿಡಿಸ್ತಿದ್ರು? ಹಳೇದಾಗ್ರಿ. ನೈಟ್ 10 ಗಂಟೆ ರೀ. ನಿಮ್ಮ ಹತ್ರ ಹೇಳಿದ್ದೇನು? ನಾ ಎಲ್ಲ ಕೆಲಸ ಐತಿ ಹೊರಗಡೆ ಹೋಗಿರ್ತೇನೆ. ಅಯ್ಯೋ ದುರ್ವಿಧಿ. ಅದನ್ನ ಈಗ ನಮ್ ಬಾಜು ಮನೆ ಆಕಿ ನಮ್ಗೆ ತಂಗಿ ಆಗ್ಬೇಕ್ರಿ. ಆಕಿ ನೈಟ್ ಹಿತ್ಲಾಗ ಹೋದಾಗ ಇವ್ರು ನೋಡಿದಾಳ್ರಿ. ಅಯ್ಯೋ ಈ ಹೂವ ಬಿಡಿಸೋದನ್ರಿ. ಏನಾಗಿರ್ಬೇಕು ಆಕಿ ಕತೆ? ಆಕಿ ಹೆದ್ರಿ ಬಿಟ್ಟಾಳ್ರಿ. ನೈಟ್ ಹೇಳಿದಾಗ ಅಂದ್ರ ಮಗ ಸ್ಪಷ್ಟವಾಗಿ ಕಂಡಿಲ್ರಿ. ಇವ್ರ ಶರ್ಟ್ ಕಲರ್ ಅಷ್ಟ ಗುರ್ತಾ ಹಿಡದ ಈ ಎಳೆದಾಗ ಯಾಕೆ ಹೂವ ಬಿಡ್ಸಾತಾರ ಇವ್ರು. ಆಕಿ ಏನು ಹೇಳಲೇ ಇಲ್ರಿ, ಸುಮ್ನ ಹೋಗ್ಬಿಟ್ಟಾಳ್ರಿ ಒಳಗ. ಮಾತಾಡ್ಸಿನೂ ಇಲ್ಲ ಏನು ಇಲ್ರಿ, ಸುಮ್ ಒಳಗ್ ಹೋಗ್ಬಿಟ್ಟಾಳ್ರಿ. ಮಾರನೇ ದಿನ ಬೆಳಿಗ್ಗೆದ್ದು ನಮ್ಮಕ್ಕ ಹತ್ರ ಹೇಳ್ತಿದ್ದಾಳ್ರಿ ಆಕಿ, ಹಿಂಗೆ ರಾತ್ರಿ ಯಾರೋ ಹೂವ ಕೊಯ್ಯಾತಿದ್ರಿ ಇಲ್ಲಿ, ಇವ್ರ ಅಂತ ಗೊತ್ತೈತ್ರಿ, ಆದ್ರೆ ಹೆಸರು ಹೇಳವಾಳ್ರಿ ಆಕಿ. ಆಮೇಲೆ ನನಗೆ ಡೌಟ್ ಬಂದ್, ನಾನು ಇದ್ನಲ್ರಿ, ನನ್ಗೊಂದ್ ಸ್ವಲ್ಪ ಡೌಟ್ ಬಂತ್ರಿ ಅದ.
ಡೌಟ್ ಬಂದು ಇವ್ರು ಬೆಳಿಗ್ಗೆ ಎದ್ದು ಹೊಲಕ್ ಹೋಗಿದ್ರಿ. ನಿಮ್ಗೇನ್ ಡೌಟ್ ಬಂತು? ಅಂದ್ರೆ ಇವ್ರ ಕೂದಿರ್ಬೇಕಲ್ಲ. ನೀವೇ ನೋಡಿದ್ರಲ್ಲ ಅಲ್ಲಿ ಯಾವುದೇನು? ಹಾ ನೋಡಿದ್ರಿ, ಮಧ್ಯಾಹ್ನ ಸ್ವಲ್ಪ ಹೋದ್ ಮುಚ್ಚಿಟ್ಟಿದ್ರಿ. ಮತ್ ಡೌಟ್ ಹೆಂಗ ಅದು ಖಾತ್ರಿ ಅಲ್ವಾ? ಅಲ್ರಿ ಖಾತ್ರಿನ ಆತ್ರಿ ನಂಗೆ ಇವ್ರಕ್ ಹೋದಾರ ಅಂತ ಹೇಳ್ರಿ. ಆಮೇಲೆ ಇವ್ರು ಬಂದು ಸ್ನಾನ ಮಾಡಕ್ ಒಳ್ಳೆ ಔಷಧ ಮಾಡತ್ತಿದ್ರಿ. ನಾಷ್ಟ ಮಾಡ್ಬಾ ಅಂದ್ರೆ ನಾಷ್ಟ ಮಾಡೋದಿಲ್ಲ, ಮೊದಲ ಸ್ನಾನ ಮಾಡ್ತಾನಿ ಅಂತ ಅಂದ್ರಿ. ಆಮೇಲೆ ಹೊಸ ಶರ್ಟು ಪ್ಯಾಂಟು ಹಾಕೋಕತ್ರಲ್ರಿ. ನಾನ ಎಲ್ಲಿಗೆ ಹೊಂಟಿ ನಿಮ್ ಕಡೆ ನಾಷ್ಟ ಮಾಡಿ ಸ್ನಾನ ಮಾಡೋದ? ಅಂದ್ರೆ ಅವ್ ಕೆಲ್ಸಕ್ ಹೋಗಾರಲ್ರಿ, ಹೊಲ್ದಂಗ್ ಕೆಲ್ಸಕ್ ಹೋಗಾರಲ್ರಿ, ಹಂಗ್ರಿ. ಹೊಸ ಬಟ್ಟೆ ಎಲ್ಲ ಇಕ್ಕತ್ತಿದ್ರ? ಹೊಸ ಬಟ್ಟೆ ಎಲ್ಲ ಹಾಕೋತಿದ್ರಿ. ಯಾಕ ಅಂತ ಕೇಳಿದ್ರಿ ನಾನ. ಹಂಗುಲೆ ಅಂದ್ರೆ ಇಲ್ಲ ಧಾರವಾಡದಾಗ ಕೆಲಸ ಐತಿ, ಧಾರವಾಡಕ್ ಹೋಗತ್ತೇನೆ. ಯಾರ್ ಜೋಡಿ ಹೊಂಟೇರಿ ಅಂತ ಕೇಳಿ. ನೀವು ಸರಿ ಹೇಳಿದೀರಾ? ಹಂಗಲ್ಲ ಅಂದ್ರೆ ಇಲ್ಲ ಅವ್ರ ಫ್ರೆಂಡ್ಸ್ ಒಬ್ಬರ ಹೆಸರು ಹೇಳಿದ್ರಿ. ಒಬ್ಬರ ಹೆಸರು ಹೇಳಿದ್ರಿ. ಹೇಳಂತ್ಲೆ ಅಂದ್ರ ನೀ ಅವ್ರ ಜೋಡಿ ಹೊಂಟಿರೋ ಏನ್ ಅಕ್ಕಿ ಜೋಡಿ ಹೊಂಟಿರೋ ಡೈರೆಕ್ಟ್ ಕೇಳಿನ್ರಿ. ಈ ಹೂವ ಬಿಡಿಸ್ತಿದ್ದಿ ಯಾಕೆ ರಾತ್ರಿ? ಅಂದ್ರ ಅವಕಿ ಊರಿಗೆ ಹೊಂಟಾರ್ರಿ ಅವ್ರು, ಅಕ್ಕಿ ತವ್ರ ಮನಿಗೆ ಫಂಕ್ಷನ್ ಐತಲ್ರಿ. ಅಲ್ಲ ಅಲ್ಲೆಲ್ಲೋ ಅಂತ ಸಂತೆಲ್ ಹೂವ ತಗೊಂಡೋಗ್ರಿ, ಈಗ ಯಾಕೆ ಹೂವ ಅಲ್ಲ ಅಕ್ಕಿಗೆ ಹೂವ ಕೊಡ್ಬೇಕಲ್ರಿ ಫಂಕ್ಷನ್ ಹಾಕೊಟ್ಟ. ಅಲ್ಲ ರಾತ್ರಿ ಕಟ್ಟುದ್ರ ಅಂತ? ಅದೇನ್ ಮಾಡಿದ್ರು ಗೊತ್ತಿಲ್ರಿ. ನೀನ್ ಹೇಳ್ಬೇಕೆ? ಅದಕ್ಕಂದ್ರೆ ಕಟ್ಟಿಗಿಟ್ ಕೊಡ್ಬೇಕ? ಅದ ಊರಲ್ಲಿ ಎಲ್ಲಾರು ಒಂದ್ 60 ರೂಪಾಯಿ ಹೂವ ತಾಳದ್ ಬಿಟ್ರ ರಾತ್ರಿ ಅಲ್ಲ. ಹೇಳ್ರಿ ಸರ, ಇದನ್ನ ಅಲ್ರಿ ಯಾವ್ದಾರ ಮರ್ಯಾದೆ ಇರೋ ಗಂಡಸರು ಮಾಡೋ ಕೆಲ್ಸನ ಸರ ಇದು. ಅಷ್ಟೇ ನನಗ್ ವಿಚಿತ್ರ ಅಲ್ರಿ, ಬಾಳ ಬೇಜಾರ ಅನ್ಸ್ಬಿಡ್ತ್ರಿ ನನಗ. ನಗ್ತಾ ಇದೆಯಲ್ಲವಾ? ನನಗೆ ಅದೇ ನಿಮ್ಮ ಕತೆ ಮುಂದಕ್ಕೆ ಹೋಗ್ಬಿಡ್ತು. ನನಗೆ ಈಗ ಕಟ್ಟ ಕಡೆಯ ಪ್ರಶ್ನೆ, ಅವ್ವ ಏನ್ ಮಾಡಿದ್ರು ಅಂತ. ಅವ್ರಿಗೆ ಕೊಟ್ಟಿದಾರ್ರಿ ಸರ. ಅಲ್ಲ ಯಾರ ಕೈಲಿ ಕಟ್ಸಿದ್ರು? ಅದೇ ಏನೋ ಗೊತ್ತಿಲ್ಲ ಸರ್. ಆಯ್ತು ಸಾರಿ, ಹೇಳುವ ಆಯ್ತು. ಆದ್ಮೇಲೆ ನಾನು ಡೈರೆಕ್ಟ್ ಆಗಿ ಹೀಗೆ ಕೇಳಿದ್ರಿ ಅವ್ರನ್ನ, ನೀನ್ ರಾತ್ರಿ ಹೂವಾಕ್ ಹೋದು ಅವ್ರಿಗೆ ಕೊಟ್ಟು ನೀ ಅವ್ರ ಜೋಡಿ ಎಲ್ಲೇ ಹೊಂಟಿದೀಯಾ? ರಾತ್ರಿ ನೀವು ಬೇರೆ ನೋಡಿದ್ರಿ, ಮತ್ತೆ ಬೆಳಿಗ್ಗೆ ಅವ್ರು ಯಾರೋ ಹೇಳಿದ್ರು? ಅದನ್ನೆಲ್ಲ ಹೇಳಿದ್ದೆ ಸರ್ ಅವ್ರಿಗೆ, ಹಿಂಗೆಲ್ಲ ಆಯ್ತಂತೆ. ಅಷ್ಟೊತ್ತಾಳೆ ಅಂದ್ರ ನನ್ನ ಕರ್ಕೊಂಡು ಎಳ್ಕೊಂಡ್ ಬೈಕ್ ಮೇಲೆ ಕರ್ಕೊಂಡು ಹೊಲಕ್ ಹೋಗ್ಬಿಟ್ರಿ ಸರ್. ತಕ್ಷಣ ಹಂಗಂದ ತಕ್ಷಣ? ಹಂಗಂದ ತಕ್ಷಣ ರೀ. ನಾ ಬರಲ್ಲ ಅಂದ್ರೂ ಜಕ್ಕೊಂಡ್ ಎಳ್ಕೊಂಡ್ ಹೋಗಿ ಅಲ್ಲಿ ಹಳ್ಳ ನದಿ ಹಳ್ಳ ಇರ್ತೈತಲ್ರಿ, ಅದ್ರಲ್ಲಿ ನೀರ್ ಇರ್ಲಿಲ್ರಿ ಅವಾಗ. ಬೇಸಿಗೆ ಅಲ್ರಿ, ಹೋದ ವರ್ಷ ಬೇಸಿಗೆ ದಿನದೊಳಗ ಅಲ್ಲಿ ಕರ್ಕೊಂಡ್ ಹೋಗಿ ಹೊಡದ್ರಿ, ಸಿಕ್ಕಾಪಟ್ಟಿ ಹೊಡೆದ್ರಿ ಸರ್. ಮನ್ಯಾಗಾದ್ರೆ ಯಾರ ಬಿಡಿಸ್ಕೊತಾರಂತೀವಿ. ನಾ ಏನಂದ್ರಿ, ನಾ ಆಕಿ ಮನೆಗೆ ಹೋಗ್ತೇನಿ, ನಾ ಕೇಳ್ತೇನೆ ಎಲ್ಲ ಹೊಂಟಿರಿ ಅಂತೇಳಿ. ಆಮೇಲೆ ಸಿಕ್ಕಾಪಟ್ಟಿ ಹೊಡೆದ್ರಿ ಜಗ್ಗಿ. ನಮ್ಮ ಮಗಳಿಗ್ರಿ ಅವಾಗ ಫುಲ್ಲು ಜ್ವರ ರೀ. ಆ ಹುಡುಗಿ ಹೆದರಿ ಕಾಸ್ರಿ ನಮ್ ತಮ್ಮ ಕಾಲ್ ಮಾಡ್ಬಿಟ್ಟಾಳ್ರಿ. ಇಲ್ಲ ಮಾಮ ಹಿಂಗ ಮಮ್ಮಿನ ಕರ್ಕೊಂಡ್ ಅಪ್ಪ ಅಲ್ಲಿ ಹೋಗ್ಯಾನ ಅಂತೆ ಅಂದ್ರ ಅವ್ರೇಕ ಫೋನ್ ಕಾಲ್ ಮಾಡಿದ್ರು ಒಟ್ಟ ಕಾಲ್ ರಿಸೀವ್ ಮಾಡುವಲ್ರಿ. ಒಂದು ವೇಲ್ ತಗೊಂಡ್ರಿ, ವೇಲ್ ಏನ್ ಹಾಕೊಂಡ್ ಹೋಗಿದ್ನಲ್ಲ ವೇಲ್ ತಗೊಂಡು ಗಿಡಕ್ ಕಟ್ಟಿ ಊರ್ಲ್ ಹಾಕೊಂತಾನ್ರಿ. ನಿಮ್ಮನ್ನ ಅವ್ರನ್ನ? ನನ್ರಿ. ಅಂದ್ರೆ ನೀವು ಕೇಳಿದ ತಪ್ಪಿಗೆ ಅಂತ? ಹಾ ಕೇಳಿದ್ದಕ್ರಿ. ಇಷ್ಟೆಲ್ಲಾ ಆದ್ಮೇಲೆ ನಾನು ಮನಿಗ್ ಕರ್ಕೊಂಡ್ ಬಂದ್ರಿ. ಅಲ್ಲಿ ಒಬ್ರು ಯಾರೋ ಬೈದ್ರಿ ಅವ್ರನ್ನ ಹೊಡೆಯೋದಕ್ ನೋಡಿ. ಬೈದ್ರಿಂದ ಮನಿಗ್ ಕರ್ಕೊಂಡ್ ಬಂದು ಇಷ್ಟು ಹೊಡೋದ್ರೂ ರೀ ಅವ್ರೇನ್ ಹೋಗೋದ್ ಬಿಡ್ಲೇ ಇಲ್ರಿ ಸರ. ಹೋದ್ರು? ಹೋದ್ರಿ ಸರ್. ಅವ್ರು ಹೋಗಿ ಮಾರನೇ ದಿನ 12 ಗಂಟೆಗೆ ಬಂದಾರ. ಬಟ್ ಈ ನಡುವೆ ನೀವು ಯಾವುದನ್ನು ಈ ನಾದ್ನಿ ಭಾವ ಈ ವಾರ್ಗೀತಿ ಭಾವ ಇವ್ರಿಗೆ ಯಾರಿಗೂ ಹೇಳ್ತಿರ್ಲಿಲ್ಲ? ಇಲ್ರಿ. ಅವ್ರ ಅಂದ್ರೆ ನಾವು ಡಿವೈಡ್ ಆಗೋ ಟೈಮ್ನಾಗ್ರಿ ಅವ್ರ ಅಣ್ಣ ತಮ್ಮನ್ ಜೋಡಿ ಇಬ್ರಿಗೂ ಜಗಳ, ಫುಲ್ ಜೋರ್ ಜಗಳ ಆಯ್ತ್ರಿ.
ಸೊ ಹಾಗಾಗಿ ಹೇಳುವಷ್ಟು ಚಿಕ್ಕ ಕಾಳಜಿ ಕೂಡ ಅಲ್ಲಿ ಉಳಿದಿರ್ಲಿಲ್ಲ. ಉಳಿದಿರ್ಲಿಲ್ಲ ಅಂದ್ರ ಅವ್ ಮಾವಾರಿ ಹಚ್ಕೊಂತಾನ್ರಿ, ಅಂದ್ರ ಕೇಳುದು ಎಲ್ಲಾ ಗೊತ್ತೈತ್ರಿ ಅವ್ರಿಗೆ. ಆದ್ರೆ ಇವ್ ನನಗೇನು ಸಂಬಂಧ ಇಲ್ಲ, ನನಗ್ ಹೇಳುವಷ್ಟು ಏನು ಸಂಬಂಧ ಉಟ್ಕೊಂಡಿಲ್ಲ. ಯಾಕೆಂದ್ರೆ ಇವರ ತಪ್ಪು ಅಥವಾ ನಶೆಗಳಿಗೆ ಅವರೆಲ್ಲ ಅಡ್ಡ ಬರ್ತಾರೆ ಅಂತ. ಬರ್ತಾರಂತ್ರಿ. ಓಕೆ ಫೈನ್. ಇಲ್ಲಿ ನಿಮ್ ಮಗನೋ ಮಗಳು ನಿಮ್ ತಮ್ಮನಿಗೆ ಫೋನ್ ಮಾಡಿದ್ರು, ಅವ್ರು ಬಂದ್ರ? ನಿಮ್ ತಮ್ಮ ಬಂದ್ರ? ಅಂದ್ರ ಅವ್ರಿಗೆ ಬರ್ಲಿಲ್ರಿ, ಫೋನ್ ಹಚ್ಚಿ ಇವ್ರು ಎತ್ತಿಲ್ಲ. ಎತ್ಲಿಲ್ರಿ. ಆಮೇಲೆ ಅವ್ ನಮ್ ತಮ್ಮ ಪೊಲೀಸ್ ಡ್ಯೂಟಿ ಮೇಲ್ರಿ. ಡ್ಯೂಟಿ ಮೇಲ್ರಿ, ಇಲ್ಲೇ ಧಾರವಾಡಕ್ಕ ಸಬ್ಜಿಲಿ ಇದ್ರಿ ಅವ್ರು. ಓಕೆ. ಡ್ಯೂಟಿ ಮೇಲೆ ಇದ್ರಿ, ಬರಾಕ್ ಆಗ್ಲಿಲ್ಲ. ನಾ ಮರನೇ ದಿನ ಬರ್ತೀನಿ ಅಂತಂದ್ರಿ ಅವ್ರು. ಮರನೇ ದಿನ ಬರ್ತೇನಂದ್ರೆ ನಮ್ ಲಾಸ್ಟ್ ತಂಗಿದ್ರಿ ಮದ್ವೆ ಇತ್ರಿ, ಬರೀ 15 ದಿವ್ಸ ಇತ್ರಿ. 15 ದಿವ್ಸ ಇತ್ತು. ಅದಕ್ ನಮ್ ತಮ್ಮ ಏನಂದ, ಬರೀ 15 ದಿವ್ಸ ಮದ್ವೆ ಐತಕ್ಕ, ಅವ್ ಏನ್ ಹೇಳಿರು ಅಂದ್ರ ಬಾಳ ಸತ ಬಂದ್ ಬುದ್ಧಿ ಹೇಳಿದ್ರಿ ಅವ್ರು. ನಮ್ಮ ಮಾಮಾರಿ, ನಮ್ಮ ಅವ್ವಾರ ಅಣ್ಣರೇ, ನಮ್ ತಾಯಿಯವ್ರ ಅಣ್ಣ ಬಂದ್ ಬುದ್ಧಿ ಹೇಳಿ ಬೇದು ಎಲ್ಲಾ ಹೋಗಿದ್ರಿ ಅವ್ರು. ಅದಕ್ಕ ಅವ ಏನ್ ಹೇಳಿರು ಕೇಳೋ ಸ್ಥಿತಿ ಒಳಗಿಲ್ಲ. ಇನ್ನೊಂದ್ 15 ದಿವ್ಸ ಹೆಂಗಾರ ಇರು, ಸ್ಕೂಲ್ ಅದಾವೀಗ, ಇನ್ನೊಂದ್ 15 ದಿವ್ಸಕ್ ಮದ್ವಿಗ್ ಬಂದ್ರ ಅವಾಗ ಏನ್ ಮಾಡೋದು ತೀರ್ಮಾನ ಮಾಡಿ ಕಳ್ಸೋನ್, ಮದ್ವಿ ಮುಗೋದಿಂದ ಮದ್ವಿ ಆಗುತ್ತಾನ ಒಂದ್ ಸ್ವಲ್ಪ ತಡ್ಕೋ ಅಕ್ಕಾನೆ ಅಂತ ಹೇಳಿದ್ರಿ ಅವ್ ನನಗೆ. ಆಮೇಲೆ ಆಯ್ತು ಅಂತ ಸುಮ್ಮ ತಡ್ಕೊಂಡ್ರಿ ಸರ ಮದ್ವಿಗ್ ಅಂತೇಳಿ ನಮ್ ತಮ್ಮ ಬೆಳಗ್ಗೆ ಎದ್ದು ಫೋನ್ ಹಚ್ಚಿದ್ರಿ ಅವ್ರಿಗೆ. ಇನ್ನ 2 ದಿವ್ಸ ಮದ್ವಿ ಇತ್ರಿ, 3 ದಿನ. ಮತ್ ಹಿಂಗ ಅಕ್ಕನ್ ಕರ್ಕೊಂಡ್ ಹಾಕೇನ್ ಮಾಮ ನಾನು, ಮದ್ವಿ ಕಳಿಸ್ಕೊಡು ಅಂತ ಹೇಳಿದ್ರಿ ಅವ್ರು. ಮತ್ತ ಹುಡುಗರು ಸ್ಕೂಲ್ ಅದಾವು, ಹೆಂಗ್ ಮಾಡೋದಂತ ಇವ್ರು ಅಂದ್ರು. ಇಲ್ಲ ಅಲ್ಲಿಂತ್ರನ ಹೋಗಿ ಬಂದು ಮಾಡ್ತಾರು, ಕರ್ಕೊಂಡ್ ಹೋಕ್ಕೇನಿ ನಾ ಅಂತಂದ್ರಿ ಅವ್ರಿಗೆ. ಕಿಲೋಮೀಟರ್ ದೂರ ನಿಮ್ಮ ತವ್ರ ಮನಿ? ಅಷ್ಟೇ ರೀ, ಒಂದ್ 20 ಕಿಲೋಮೀಟರ್ ರೀ. ದಿವಸ ಮತ್ ಮಕ್ಳು 20 ಕಿಲೋಮೀಟರ್ ಸ್ಕೂಲಿಗೆ ಬಂದು ಹೋಯ್ತಿದ್ರ? ಅಂದ್ರೆ ಇವ್ರು ಧಾರವಾಡಕ್ಕೆ ಹೋಗ್ತಿದ್ರಿ ಸ್ಕೂಲಿಗೆ. ಅಲ್ಲಿಂತ್ರನ ಸಮೀಪಕ್ಕಿತ್ರಿ, ಇಲ್ಲಿಂತ್ರನು ಸಮೀಪಕ್ಕಿತ್ರಿ. ಕಾನ್ವೆಂಟ್ ಹೋಯ್ತಿದ್ರ? ಹೈಸ್ಕೂಲ್ ರೀ. ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಪ್ರೈವೇಟ್? ಗೌರ್ಮೆಂಟ್ ರೀ. ಅವ್ರದ್ದು ಇದ್ರೊಳಗ ಪಾಸ್ ಆಗ್ಯಾರ ಅವ್ರ ನವೋದಯ. ಅಂದ್ರೆ ಅವ್ರಿಗೆ ಫ್ರೀ ಎಜುಕೇಶನ್ ಇತ್ತು? ಫ್ರೀ ಎಜುಕೇಶನ್. ಆಯ್ತವ, ಈ ಕತೆಗೆ ಬನ್ನಿ. ಅಂದ್ರೆ ತವ್ರ ಮನೆಗೆ ಹೋದ್ರ ನೀವು? ಅವತ್ತ ಅವ್ರದೊಂದ್ ಸ್ವಲ್ಪ ನಮ್ ತಮ್ಮಾರ್ದ ಕೆಲಸ ಇತ್ರಿ. ಅವ ಬೆಳಿಗ್ಗೆ ಲಘು ಬರಾಕ್ ಆಗಲ್ಲಕ್ಕ, ನನಗ ಒಂದ್ ಸ್ವಲ್ಪ ಲೇಟ್ ಆಕೇತಿ, ನಮ್ದು ಒಂದ್ ಸ್ವಲ್ಪ ಬಂಗಾರದ್ದು ತಗೋದೈತಿ ಧಾರವಾಡದಾಗ, ಅದನ್ನ ತಗೊಂಡ ಲೇಟ್ ಆಗಿ ಬರ್ತೇನಿ, ರೆಡಿ ಆಗಿರಂತ ಹೇಳಿದ್ರು. ಅವಾಗ ಅವ್ರ ಮುಂದ್ ಹೂ ಅಂದ್ರಿ, ಹಿಂದಾಗಿಸಿ ನನಗ್ ಟಾರ್ಚರ್ ಮಾಡಕ್ ಚಲೋ ಮಾಡ್ಬಿಟ್ರಿ. ಇಷ್ಟ್ ಲಘು ಹೋಗಿ ಏನ್ ಮಾಡಾಕಿ ಅಂತೇಳಿ ಈಗೆಲ್ಲಾ ಮಾತಾಡಕತ್ಬಿಟ್ರಿ. ಆವಾಗ ನಮ್ಮ ಮಾಮಾರಿಗೆ ಕಾಲ್ ಮಾಡಿದ್ರಿ. ಕಾಲ್ ಮಾಡಿ ಮತ್ ಇಷ್ಟ್ ಲಘು ಮದ್ವಿಗ್ ಹೊಂಟಾಳಿಕಿ, ಹೆಂಗ್ ಮಾಡೋದನ್ನ ಅಂತೇಳಿ ಅವ್ರಿಗೆ ಕೇಳಿದ್ರಿ ಅವ್ರು. ಅದಕ್ ನಮ್ಮ ಮಾಮ ಈಗ ಮದ್ವೆರೆ ಎಷ್ಟ್ ದಿನ ಉಳ್ದೈತಿ? 3 ದಿನ ಉಳ್ದೈತಿ, ಕಳಸ್ತೀಗ ಅಂತೇಳಿ ಅಂದ್ರಿ ಅವ್ರು. ಒಂದ್ ಮದ್ವಿಗ್ ಹೋದ್ರ ಆಕಿದೆಲ್ಲಾ ಮುಗಿಸ್ಕೊಂಡ ಬರೋದು, ಎಲ್ಲಾ ಬಗೆಹರಿಸೇ ಬರೋದ್ ನೋಡಾಕಿ ಅಂತ ಹೇಳಿ ಅಂದ್ರಿ. ಈಗ ಮೊದಲ್ ಕಳಸು, ಮದ್ವಿ ಮುಗಿಲಿ, ಆ ಬಳಕ್ ನೋಡೋ ಇದನ್ನ ಏನ್ರ ಮಾಡಿ ಬಗೆಹರ್ಸಾಕ್ ಬರ್ತೈತಂತ ಅವ್ರು ಹೇಳಿದ್ರಿ. ಅಂದ್ರೆ ನಿಮ್ ಭಾವ? ಅಂದ್ರ ಭಾವ ಅಲ್ರಿ, ನಮ್ಮ ಅವ್ವಾರ ಅಣ್ಣ, ನಮ್ ತಾಯಿಯವ್ರ ಅಣ್ಣ, ನಮ್ ಸೋದರ ಮಾವ. ಅಂದ್ಮೇಲೆ ಆಯ್ತಂತೆ ಸುಮ್ನ ಆದ್ರೂ ರೀ ಚೆಂದ ಮಟನು ಹೋಗೋ ಎಳೆ ಮಟನು ವಟ ಕಿಟಿ ಹಂಗಾರಿ ಲಾಯರಿಗೆ ಫೋನ್ ಹಚ್ಚಾರ್ರಿ ಅವತ್. ಸುಮ್ನೆ ನಾನ್ ಅಂದಿಸ್ಬೇಕಂದ್, ಇಲ್ಲ ನಾನ್ ಹೆಂಡತಿಗ್ ನಾ ಡೈವರ್ಸ್ ಕೊಡ್ತೇನಿ, ಏನೇನ್ ಫಾರ್ಮಾಲಿಟೀಸ್ ಅದಾವು ಅದನ್ನೆಲ್ಲಾ ಹೇಳ್ರಿ ಅಂತೇಳಿ. ಅವ್ರು ಯಾಕೆ ಏನಾಗೈತೆ ಅಂತೆಲ್ಲಾ ಕೇಳಿರಿ. ಇಲ್ಲ ಅವ್ರಿಗೆ ನಮ್ಗ ಸರಿ ಬರಲ್ಲ, ಅದಕ್ ನಮ್ ತಮ್ಮ ಹಿಂಗೆಲ್ಲಾ ಮಾಡಾತಾರ ಅವ್ರು ಅಂತ ಫೋನ್ ಹಚ್ಚಿದಿ. ಲಾಯರ್ ಬಿಟ್ಟು ಬೇಕಾದ್ರೆ ಜಡ್ಜಿಗ್ ಫೋನ್ ಹಚ್ಲವ, ನೀ ಬರಾಕ್ ಒಂದ್ ರೆಡಿ ಆಗ ಅಂತ ಹೇಳಿ ಇವ್ರು ಅಂದ್ ನಮ್ ತಮ್ಮ ಅಂದ್ರಿ. ಹಚ್ಚಿಲ್ ತಗೋ, ನನ್ಗ ಇಚ್ಛೆ ತಗೋ ಲಾಯರಿಗೆ ಫೋನ್ ಹಚ್ಚ ಅಂತ ಹೇಳಿ ನಮ್ ತಮ್ಮಾರಂದ್ರಿ. ಆದ್ಮೇಲೆ ರಾತ್ರಿ 10 ಗಂಟೆ ಆಯ್ತ್ರಿ ಸರ್, ನಾವ್ ನಮ್ ತಮ್ಮ ಬರ್ಬೇಕತ್ತೀರ. ಅಷ್ಟ ಬೀರು ಒಳಗೆ ಇದ್ದಿದ್ದು ಇಷ್ಟು ಸಾಡಿಗಳು ನಮ್ಮ ಏನಿರ್ತಾವ ಅವನ್ನೆಲ್ಲ ಒಂದ್ 3-4 ಚೀಲ ಅದು ಸರ ಇಷ್ಟು ತುಂಬೆಲ್ಲಾ ಇಟ್ಟು ಹೊರಗೆ ಇಟ್ಬಿಟ್ರಿ. ಎಷ್ಟು ನಿನ್ ಜಾಡ್ನೆ ಏನೇನ್ ವಸ್ತುಗಳು ಅದಾವಲ್ಲ ಅವನ್ನೆಲ್ಲ ನೀ ತಗೊಂಡ್ ಹೋಗು, ಇಷ್ಟು ಎಲ್ಲಾ ವಸ್ತುಗಳು ತಗೊಂಡ್ ಹೋಗು ನೀನು ಅಂತೇಳಿ ಎಷ್ಟು ಒಂದ್ 5-6 ಚೀಲ ಅದು ಸರ್. ಅವ್ರ ಇಷ್ಟು ಚೀಲದೊಳಗ್ ತುಂಬಿ ಇಷ್ಟು ಹೊರಗಿಟ್ಟು ನನ್ ಕೀಲಿ ಹಾಕೊಂಡ್ ಹೋಗ್ಬಿಟ್ರಿ ಸರ್ ಅವ್ರು.
ಹೊರಗ್ ನಿಂದ್ರಿಸಿ ಏನ್ ಮಾಡ್ಬೇಕು ಸರ್ ನಮ್ ತಮ್ಮ ನೋಡ್ರಿ ಕೆಲಸ ಐತಿ ಇನ್ನೊಂದ್ ಸ್ವಲ್ಪ ಲೇಟ್ ಆಕೈತಕ್ಕ ಅಂತಾನು. ಇವ್ನ್ ನೋಡ್ರಿ ಸಂಜೆ ಸಾಯಂಕಾಲ 5 ಗಂಟೆಕ್ ಅಂದ್ರೆ ಎಲ್ಲಾ ಜಾಗ್ನಿ ಹೊರಗಿಟ್ ಕಿಳಿ ಹಾಕೊಂಡು ಹೊಲಕ್ ಹೋಗ್ಬಿಟ್ರಿ. ಬಾಗಲಾಗ ಎಷ್ಟೇ ಕಡೆ ಬಾಜು ಮನೆಯಲ್ಲಿ ಹೋಗಿ ಕೂತ್ರಿ ಸರ್ ಅಂತ. ಆ ಬಳಕ ಹೋದೆ, ಇವ್ನಿಷ್ಟು ಎಲ್ಲಾ ಒಯ್ದ ಬಿಡ್ರಿ ನೀವು ಅಂತಂದ್ರ ನಮ್ ತಮ್ಮ ಬಂದಿಂದ. ಅದಕ್ಕ ಅವ್ನ್ ನಮ್ ತಮ್ಮ ಮದ್ವಿಗ ಕಾರ್ ಡಿಕ್ಕಿ ತುಂಬೈತಿ, ಇನ್ನೊಂದ್ ಬಂದದ್ ಒಂದಿನ ಒಯ್ತೇನಿ ಅಂತ ಹೇಳಿದ್ರಿ ಅವ್. ಅಂದ್ಗುಲೆ ಅಂದ್ರ ಅಲ್ಲಿ ಬಾಜು ಮನೆಯವ್ರು ಇದ್ರಲ್ರಿ, ಅವ್ರಿಗೆ ಹೇಳಿದ್ರ ಇನ್ನೊಂದ್ ಸ್ವಲ್ಪ ನಿಮ್ ಮನ್ಯಾಗ ಇಟ್ಕೋರಿ, ನಾ ಒಂದಿನ ಮದ್ವೆ ಆದಿಂದ ಬಂದ್ ಒಯ್ತೇನೆ ಅಂತ ಹೇಳಿದ್ರಿ ಅವ್ರಿಗೆ. ಅವ್ರನ್ನೆಲ್ಲಾ ಅವ್ರ ಮನ್ಯಾಗ ಇಟ್ಕೊಂಡಿರ್ತೇವ್ರಿ. ಇಟ್ಕೊಂಡು ಮದ್ವಿಗೆ ಆತ್ರಿ ಸರ. ಮದ್ವಿಗೆ ಬಂದ್ರಿ, ಇವ್ರು ಬಂದ್ರಿ ಮದ್ವಿಗೆ. ಅಷ್ಟಾದ್ರು ಹೇಳಿ ಬಂದಿದ್ರಿ ಇವ್ರು ನಮ್ ತಮ್ಮ. ಆದ್ರೂ ನಮ್ ಮಾತ್ ನಾವ್ ಕರಿಬೇಕಂತೆ, ಮದ್ವಿಗ್ ಬಾ ಮಾಮ ನೀನು ಶನಿವಾರ ದಿನ ಅಂತೇಳಿ ಶನಿವಾರ ದಿನ ನೈಟ್ ಬಂದ್ರಿ. ನೈಟ್ ಬಂದ್ರ ನಾವ್ ಒಟ್ಟ ಯಾರಿಗಿ ಕಾಣ್ಸಂಗಿಲ್ರಿ, ಹಂಗ್ ಕುಂದ್ರೋದ್ರಿ ಮದ್ವಿ ಒಳಗ. ಒಟ್ಟ ಯಾರ್ ರಿಲೇಷನ್ ಬಂದ್ರ ಅಡಕ್ ಹಿಂಗ್ ಒಂಥರ ಮರಿಯಾಗಿ ನಿಂತ್ ಮದ್ವಿ ಮಾಡಿ ಮನಿಗ್ ಬಂದ್ರಿ. ಮದ್ವಿ ಮಾಡಿ ಮನಿಗ್ ಬಂದ್ರು. ಒಂದಿನ ಫೋನ್ ಹಚ್ಚಿಸಿದ್ರಿ ಅವ್ರ ಅಕ್ಕಾರ್ ಕಡೆಯಿಂದ. ಮತ್ತ ಹೋಗಿ 15 ದಿವ್ಸ ಆತು, ಬರ್ತಾಳ ಇಲ್ಲೋ ಕೇಳಕಿನ. ಅವ್ರು ನಾನ್ ಕೇಳಿದ್ರಿ, ನಾ ಬರುದಿಲ್ಲ ಅಂತ ಹೇಳಿ. ನಾನ ನಮ್ಮ ಮಾಮನು ಕರೆ ಕಳಿಸ್ತೇನಿ, ಅವ್ನ್ಗೆ ಯಾರ್ ಬೇಕಾಗಿರಲ್ಲ ಅವ್ರನ್ನ ಹಿರಿಯರ್ ಅವ್ರನ್ನ ಕರೆ ಕಳಿಸ್ಲಿ, ನನಗ್ ಬೇಕಾದವ್ರ ನಾ ಹಿರಿಯರ್ ನಾ ಕರೆ ಕಳಿಸ್ತೇನಿ. ಇದನ್ನ ನಾ ಬಗೆಹರಿಸಿ ಅಕ್ಕಿನ್ ಬಿಡ್ತೇನಿ, ನಾ ಚಂದಾಗಿ ಇರ್ತೇನಂದ್ರ ನಾ ಅಷ್ಟ ಬರ್ತೇನೆ, ಇಲ್ಲ ನಾ ಬರುದಿಲ್ಲ ಅಂದ್ಮೇಲೆ ಆಯ್ತು ಅಷ್ಟ ಮಾಡನ್ನಕ್ಕಿಗೆ ಅಂತ ಹೇಳಿ ಫೋನ್ ಇಟ್ರಿ. ಫೋನ್ ಇಟ್ರು. ನಮ್ಮ ಮಾಮ ನಮ್ ಬಡದಿದ್ದು ಎಲ್ಲಾ ಕಲಿಗಳು ಇದ್ದುರಿ ನನ್ಗೆಲ್ಲ. ಅವನ್ನೆಲ್ಲಾ ನಮ್ಮ ಮಾಮಾರಿಗೆ ಎಲ್ಲಾರ್ಗಿ ತೋರ್ಸಿದ್ದೆ ನಾ ಹಿಂಗೆಲ್ಲಾ ಬಡದಾನಂತೆ. ಆದ್ಮೇಲೆ ನಮ್ಮ ಮಾಮ ಬಂದ್ರಿ, ಕಳ್ಸಾಕಂತ ಬಂದ್ರಿ. ಒಂದಿನ ಇಷ್ಟ್ರು ಕೂಡಿ ನಮ್ಮ ಚಿಕ್ಕಮ್ಮರ ಮಗ ಒಬ್ಬ PSI ಅದನ್ರಿ, ಅವ್ರು ನಮ್ ತಮ್ಮ ಎಲ್ಲಾರು ಬಂದ್ರಿ. ಬಂದು ಎಲ್ಲಾ ರೀತಿ ಹೇಳಿರು. ಅವ್ರೇನ್ ಬಿಡ್ತೇನಿ, ನಾನು ಚಂದಗೆ ಇರ್ತೇನಿ ಅಂತ ಒಪ್ಕೊಲ್ಲೇ ಇಲ್ರಿ ಮನುಷ್ಯ. ಒಟ್ಟ ಒಪ್ಕೊಲ್ಲಿಲ್ರಿ, ಒಪ್ಕೊಲಿಲ್ಲ. ಆದ್ರೂ ಅವ್ರ ಅಕ್ಕಗಳು ಏನಾದ್ರು ಇದೊಂದ್ ಸತ ಸುಮ್ನೆ ಇರ್ರಿ, ಇನ್ನೊಮ್ಮಿಗೆ ಏನ್ರ ಮಾಡಾಕ್ ಬರ್ತೈತಿ. ಈಗ 2 ಹುಡುಗರು ಅದಾವು, ಜೀವನ ಹಾಳಾಕೇತಿ, ನಿಮಗೂ ತೊಂದ್ರಿ ಅಲ್ಲಿ ಹೋಗಿಟ್ಕೊಂಡ್ರ. ನಮ್ ತಂಗಿ ಗಂಡ ಒಬ್ಬ ತೀರ್ಕೊಂಡಾರ್ರಿ. ಆಕಿ ಮನೆಯಲ್ಲಿದಾಳ್ರಿ, ನಮ್ ಮನೆಯೊಳಗನ ಅವ್ರ ಮನ್ಯಾಗ್ರಿ. ಅದಕ್ಕ ಮತ್ತಿಕಿ ಒಬ್ಬಾಕಿ ಬಂದ್ ಕರ್ಕೊಂಡ್ ಹೋಗಿ ಏನ್ ಮಾಡವ್ರು, ಬೇಡ ಇರ್ವಾತು, ಹೆಂಗಾರ ಮಕ್ಳು ದೊಡ್ಡ ಆಗ್ಯಾವ, ಅವ್ನ್ ಹಿಂಬಾಲೇನ ಏನಾರ ಮಾಡ್ಕೊಂತ ಹೋಗುವಲ್ಲ ಅಂತ ಹಿಂಗೆಲ್ಲಾ ಹೇಳಿದ್ರಿ ಸರ್. ಇವ್ರು ನಮ್ಮ ಮನೆಯವ್ರು ಆಯ್ತು ಗೋ ನೋಡೋಣ, ಅವ್ನ್ ಹೆಂಗಾರ ಮಾಡಿ ಸುಧಾರಣೆ ಮಾಡಾಕ್ ಬರ್ತೈತಿ ಅಂತ ಮತ್ತು ಬಿಟ್ಟು ಹೋದ್ರಿ ಸರ್. ನನ್ನವ್ರು ಬಿಟ್ಟು ಹೋದ್ರಿ. ಅವ್ರೇನ್ ಕಾಂಟ್ಯಾಕ್ಟ್ ಒಳಗ್ ಇದ್ದಿದ್ದೇನ್ ಬಿಟ್ಟಿರ್ಲಿಲ್ರಿ. ಏನೋ ಏನಾರ ಮಾಡ್ಕೊಂತ ಹೋಗ್ವಾರ್ರಿ, ನನ್ ಮಕ್ಳ ಜೋಡಿನ ಚೆನ್ನಾಗೇ ಇರ್ಬೇಕಂತೆ ಸುಮ್ಮ ಉಳ್ದ್ ಬಿಟ್ಟಿನ್ರಿ ಸರ್. ನಾ ಒಂದ್ ತಿಂಗಳು ಉಳ್ಯಾಂತ್ಲೆ ಅಂದ್ರ 1 ತಿಂಗಳ ಚಲೋನ ಉಳದ್ರಿ. ಚಲೋ ಉಳದ್ರ ನಮ್ಗೆ ತಿನ್ನಾಕ್ ಕಮ್ಮಿ ಮಾಡಲ್ಲ, ಉಣ್ಣಾಕ್ ಕಮ್ಮಿ ಮಾಡಲ್ರಿ. ದುಡದಂತೂ ಹಾಕ್ತಾರು, ಏನಾರ ಮಾಡ್ವಾರು. ಇಷ್ಟ ಹೇಳಿರು ಬಿಡ್ವಾರ ಅಂದ್ ಬೆಳಕ ನನ್ ಮಕ್ಳ ಸಂಬಂಧರ ನಾ ಇರ್ಬೇಕಲ್ಲ ಅಂತ ಹೇಳಿ ನಾನ ಸುಮ್ನ ಉಳ್ದ್ಬಿಟ್ರಿ ಸರ್. ಸುಮ್ನ ಉಳುದು ಆತ್ರಿ. 1 ತಿಂಗಳ ಆತು. ಆ ಬೆಳಕ ನಮ್ ತಮ್ಮ ಅವ್ರು ತೀರ್ಕೊಂಡ್ರು. ಯಾವ ತಮ್ಮ? ಪೊಲೀಸಾ? ಹಾನ್ರಿ. ಏನಾಗಿತ್ತು? ಆಕ್ಸಿಡೆಂಟ್ ಆತ್ರಿ ಸರ್. ಆ ಮದ್ವೆ ಆದ 1 ತಿಂಗಳಿಗೆನಾ? ಹಾ, ಮದ್ವೆ ಆದ 1 ತಿಂಗಳಿಗೆ, ಕರೆಕ್ಟ್ 1 ತಿಂಗಳಿಗೆ ಹಂಗಾತ್. ಅಂದ್ರ ಅದೇನು ಡ್ಯೂಟಿ ಮೇಲೆ ಇದ್ದಾಗ್ಲ ಅಥವಾ? ಹಾನ್ರಿ ಸರ್, ನೈಟ್ ಡ್ಯೂಟಿ ಐತ್ರಿ. ನೈಟ್ ಡ್ಯೂಟಿಗೆ ಹೋಗ್ಬೇಕಾದ್ರ ಕಾರ್ ಗಾಡಿ ಬಂದು ಹೊಡ್ಕೊಂಡ್ ಹೋಗ್ಬಿಟ್ರಿ ಸರ್. ಬೈಕಿಗೆ? ಹಾ, ಬೈಕಿಗೆ. ಒಬ್ಬರಿ ಸರ್ ನಮ್ ತಮ್ಮ. ಅವನಿಂದ ನಮ್ ಫ್ಯಾಮಿಲಿ ಮುಂದಾಗಿದ್ದು ಸರ್. ನಾಳೆ ಏಪ್ರಿಲ್ 12ನೇ ತಾರೀಕಿಗೆ 1 ವರ್ಷ ಆದ್ರಿ ಸರ್. ಮಾರ್ಚ್ 12ಕ್ಕ? ಏಪ್ರಿಲ್ 11. ಎಷ್ಟು ಒಳ್ಳೆ ಮನುಷ್ಯ ಅಂದ್ರಿ ಸರ್. ಅವನಂತ ಒಳ್ಳೆ ಮನುಷ್ಯನ ಇದುವರೆಗೂ ನೋಡೇನೇ ಇಲ್ರಿ.
ನಾವ್ 4 ಜನ ತಂಗಿಯರದೇನಂತೆ ಒಂದ್ ದಿನಾನು ಒಬ್ರಿಗೆ ಏನು ಅಂತಿರ್ಲಿಲ್ರಿ. ಯಾವ್ದಕ್ಕೂ ನಮಗ್ ಕೇಳದನ ನಮಗೆಲ್ಲ ಕೊಡಿಸ್ತಿದ್ದರಿ. ನಮ್ ತಂದೆ ತಾಯಿನ ಅಷ್ಟ ಸುಖವಾಗಿ ನೋಡ್ಕೊಂಡಿದ್ದರಿ. ಇನ್ನ ಮದ್ವೆ ಆಗಿರ್ಲಿಲ್ರಿ, 27 ವರ್ಷ ಇತ್ರಿ. ಈ ವರ್ಷ ಮದ್ವೆ ಮಾಡ್ಬೇಕ ಅನ್ಕೊಂಡಿದ್ದೀವ್ರಿ. ಅಂತಕಿನೊಬ್ಬಕಿನ್ ಕೊಟ್ಟ ನಮಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗತ್ತು ಸರ್. 1 ವರ್ಷ ಆಯ್ತು. ಇರೋದ ಒಬ್ಬ ಮಗ ಸರ್. ಅವನಿಂದನೂ ನಮ್ ತಾಯಿಯವ್ರು ಬದುಕಿದ್ರಿ. ಗಂಡ್ ಮಗ ಬೇಕಂತೇಳಿ 4 ಜನ ಹೆಣ್ಮಕ್ಳು ಹೆದ್ರಿ. ಆದ್ರೂ ದೇವರ ನಮ್ದ ಆಸೆನ ಪೂರೈಸ್ಲಿಲ್ರಿ. ಅಂದ್ರೆ ಈ 4 ಜನ ಹೆಣ್ಮಕ್ಳು ಮದ್ವೆ ಮಾಡಿ ಅವ್ರು ಹೊರಟಿದ್ದ? ಹಾನ್ರಿ, ಕರೆಕ್ಟಾಗಿ 4 ಜನರದ್ದು ಮುಗ್ದಿತ್ತು. ಮುದುಗಿದಿತ್ರಿ. 4 ಜನದ ಮೇಲೆ ಹುಟ್ಟಿದ್ರಿ. ಒಂದ್ ಹುಡುಗಿ ಸಣ್ಣಂದಿರ್ತಾನ ತೀರ್ಕೊಂಡಿದ್ರಿ. ಆಕಿ ಮೇಲೆ ಇವು ಹುಟ್ಟಿದ್ರಿ. ಸೊ ಈಗ ನೀವಿರೋದು 4 ಜನ ರೀ. ಆಮೇಲೆ ಇವ್ ಹುಟ್ಟಿದ್ ಬೆಳಕ್ರಿ ಇನ್ನೊಂದ್ ಗಂಡಕ್ಕತ್ ಅಂತೇಳಿ ಮೊದ್ಲಿನ ಮಂದಿ ಅಲ್ರಿ, ಅವ್ರು ಬಿಡಿಸ್ಬಿಟ್ಟಾರ ನಮ್ ತಾಯಿಯವ್ರನ್ನ ಆಪರೇಷನ್ ಮಾಡಿಸೋದು. ಆ ಬೆಳಕ್ ಒಬ್ಬಕ್ ಅವ್ನ ತಂಗಿ ಹುಟ್ಟಿದ್ರಿ. ಆಕಿದ ಮದ್ವೆ ಆಗಿತ್ರಿ. ಮದ್ವೆ ಆದ 1 ತಿಂಗಳಿಗೆನ ರೀ ಅಕ್ಕಿ ತಂಗಿ ಒಬ್ಬಕ್ಕೆ ಅದಾಳ ಅಂತ ಹೇಳ್ರಿ. ಅಕ್ಕಿ ತಂಗಿ ಮೇಲೆ ದೊಡ್ಡ ಕಾಳಜಿರಿ, ದೊಡ್ಡ ಜೀವ, ದೊಡ್ಡ ಪ್ರೀತಿ ರೀ ಅಕ್ಕಿ ಮೇಲೆ. ಅಕ್ಕಿ ಅಷ್ಟ ಅದಾಳ್ರಿ. ಅಕ್ಕಿ ಅಷ್ಟ ಅವನ್ ಮೇಲೆ ಪ್ರೀತಿ ಇದ್ದಲ್ರಿ. ಒಂದ್ ದಿನ ಆಕಿನ ಅಶ್ವಿನಿ ಅಂತ ಹೆಸರುಗುಂಡ ಕರೆದಿರ್ಕಿಲ್ರಿ. ತಂಗಿನ ಅಂತಿದ್ರಿ. ಬರೇ ತಂಗಿನ ರೀ, ಎಲ್ಲರಿಗೆ ತಂಗಿನ ರೀ. ಅವ್ನ ಸಣ್ಣಾರಿದ್ದಾರಿಗೆಲ್ಲ ಅಂತ ವ್ಯಕ್ತಿನ ಇನ್ನು ಹುಟ್ಟಿ ಬರ್ತಾಂಡ್ರು ನಮ್ಮ ಮನೆಯೊಳಗ ಅನ್ಸ್ಬಿಟ್ಟೈತ್ರಿ ನಮಗ್. ಈಶ್ವರ. ಮನಿ ಕಟ್ಸಾತಿದ್ರಿ ಸರ. ಮದ್ವಿ ಮಾಡಿ ಮನಿ ಹಾಕ್ಸಾತಿದ್ರಿ. ನಾನು ಮದ್ವಿ ಮಾಡ್ಕೋಬೇಕು ಮುಂದಿನ ವರ್ಷ ಅಂತ ಹೇಳ್ರಿ. ಅದನ್ನ ಬರೀ ಬಾಳ ಆಸೆ ಇಟ್ಕೊಂಡಿದ್ರಿ ಸರ. ಮದ್ವಿ ಮಾಡ್ಕೋಬೇಕು. ಕಷ್ಟಪಟ್ಟು ಓದಿ ಕೆಲಸ ತಗೊಂಡಿದ್ದು. ಬಾಳ ಕಷ್ಟಪಟ್ಟು ಓದಿದ್ರಿ ಸರ. ಕಷ್ಟಪಟ್ಟಿರ್ತಿಲ್ರಿ ಅವ. ಓದ್ಬೇಕತ್ತಿರ ಊಟ ಸರಿ ಮಾಡಲ್ಲೇ ಓದಿ ಧಾರವಾಡದಾಗ ಇದ್ಕೊಂಡು ಊಟ ಒಂದ್ ಹೊತ್ತು ಮಾಡ್ರಿ ಒಂದ್ ಹೊತ್ತಿಲ್ರಿ. ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಕಷ್ಟಪಟ್ಟು ಓದಿ ದೇವ್ರು ಇನ್ನೊಂದ್ ಸ್ವಲ್ಪ ಕೈ ಹಿಡಿದಂತ ಅಣ್ಣೂರಿಗೆ ಅಂದ್ರ ಅವನೇ ಕಿತ್ಕೊಂಡ್ಬಿಟ್ರಿ. ನನಗ್ ನನ್ ಗಂಡನ ಇಷ್ಟ ಇದಕ್ಕಿಂತ ಈಗ ನಮ್ ಸಂಬಂಧ ಕಷ್ಟ ಬಾಳ ಅನ್ಸ್ಬಿಟ್ಟದ್ರಿ ಸರ್ ನನಗ. ಯಾಕಂದ್ರೆ ನನಗ ಅವ್ನ ಧೈರ್ಯದ ಮೇಲೆ ನಾ ಗಂಡಿನ ಜೋಡಿಯಲ್ಲಿ ಬದುಕಾತಿದ್ದೆ. ಅವನದೇ ಒಂದ್ ಧೈರ್ಯ ಇತ್ರಿ ನನಗೆ. ಎನಿ ಟೈಮ್ ರೀ ನನ್ ಬೇಕಾದಾಗ ಒಂದ್ ಫೋನ್ ಕಾಲ್ ಮಾಡಲ್ರಿ ಬರ್ತಿದ್ದೆ. ಈಗ ನನಗ್ ಯಾರು ಆಶ್ರಯ ಇಲ್ಲಂಗ ಆಗ್ಬಿಟ್ಟದ್ರಿ ಸರ್. ಯಾರು ಏನ್ ಹೇಳ್ಕೋಬೇಕು, ಏನ್ ಮಾಡ್ಬೇಕು ಏನು ಗೊತ್ತಾಗುತ್ತೆ. ಇಲ್ಲವೇ ಇರ್ಲಿ, ಸಮಾಧಾನ ಮಾಡ್ಕೊ. ಬಟ್ ಈಗ ತೀರು ಹೋದ್ಮೇಲೆ ಗಂಡನಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ? ಇಲ್ರಿ ಸರ್, ನಾನು ಅದೇ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಸರ್. ಅದೇ ನಿರೀಕ್ಷೆ ಇಟ್ಕೊಂಡು ನಮ್ಮನೆಯವರು ಅದೇ ನಿರೀಕ್ಷೆ ಇಟ್ಕೊಂಡಿದ್ರು. ಇವ ದೊಡ್ಡ ಹಳೆಯ ದೊಡ್ಡಯ್ಯ ಮನೆ ಜವಾಬ್ದಾರಿ ತಗೋತಾನು. ಆಸ್ತಿ ಐತ್ರಿ ಸರ್ ನಮ್ದು. ತವ್ರ ಮನೆಯಲ್ಲಿ ಆಸ್ತಿನೂ ಐತ್ರಿ. ಇನ್ನೆಲ್ಲ ಹೇಳುವ ಇದು ಜವಾಬ್ದಾರಿ ತಗೋತಾನು ಅಂತೆ ಸಿಕ್ಕಾಪಟ್ಟಿ ಎಲ್ಲಾ ಆಸೆ ಇಟ್ಕೊಂಡ್ ಕುಂತಿದ್ರಿ. ಆದ್ರೆ ಇವೇನು ಚೇಂಜ್ ಆಗಿಲ್ರಿ ಸರ್. ಅದೇ ಕ್ಯಾರೆಕ್ಟರ್. ಈಗ ನಿಮ್ ತವ್ರ ಮನೇಲಿ ಯಾರ್ಯಾರು ಇದಾರೆ? ನಮ್ ತಾಯಿ, ನಮ್ ತಂದೆ, ತಂಗಿ 2 ಮಕ್ಳು, ಹೆಣ್ಮಕ್ಳು ಅದಾರ. ಈಶ್ವರ. ನಮ್ ತಾಯಿಯವ್ರು ಇನ್ನು ಮೇಲೆ ಎದ್ದಿಲ್ರಿ ಸರ್. ಮಗನ್ ಜೋಡಿನ ನಾವ್ ಸಾಯ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಾಳ್ರಿ. ಏನಾದ್ರು ನೋಡ್ಬೇಕೋರಿ, ಇಲ್ಲಿ ಪರಿಸ್ಥಿತಿ ನೋಡ್ಬೇಕೋರಿ, ಒಂದು ಗೊತ್ತಾಗೋದ್ರಿ ನನಗೆ. ಇದು ಹೋಗ್ಲಿ ಬಿಟ್ ಬಿಡ ಅಂತೇಳಿ ನಾ 1 ವರ್ಷ ಆಯ್ತ್ರಿ ಕೈ ಬಿಟ್ಬಿಟ್ಟಿದ್ನಿ ನನ್ ಗಂಡನ. ನನ್ ತಮ್ಮನ್ ಇದ್ರೊಳಗ ಕೈ ಬಿಟ್ರು ರೀ ಟಾರ್ಚರ್. ಏನ್ ಮಾಡ್ತಾರೆ ಟಾರ್ಚರ್? ಏನಂದ್ರೆ ಬರೇ ಅದಕ್ಕೊಂದು ರೀ ಪ್ರತಿಯೊಂದಕ್ಕೂ ಉಲ್ಟಾ ಮಾತ್ರಿ ತಿದ್ದರಿ.
ಉಲ್ಟಾ ರೀ. ಯಾವ ಮಾತ್ ಮಾತಾಡ್ರು ಬರೀ ಜಗಳಕ್ಕನ್ನ ಸಂಬಂಧ ಪಡ್ಬೇಕ್ರಿ. ಒಂದು ನಾನ ಫೋನ್ಯಾಗ ಮಾತಾಡಕತ್ರಿ ಇಷ್ಟ ಆಗುಲ್ರಿ ಅವ್ರಿಗೆ. ನಾವ್ ಏನ್ರ ಒಂದ್ ಸ್ವಲ್ಪ ಫೋನ್ ನೋಡ್ಬೇಕತ್ರಿ ಇಷ್ಟ ಆಗುಲ್ರಿ. ಯಾರ್ದು ಮನಿಗ್ ಹೋಗಂಗಿಲ್ರಿ. ಎಲ್ಲಿ ಫಂಕ್ಷನ್ಗಳಿಗೆ ಎಲ್ಲಿ ಹೋಗಂಗಿಲ್ರಿ. ರಿಲೇಟಿವ್ ಒಳಗೆ ಏನ್ರ ಫಂಕ್ಷನ್ ಇದ್ರ ಹೋಗಂಗಿಲ್ರಿ. ₹1 ನಮಗ್ ಎದಕ್ಕೂ ಕೊಡೋದಿಲ್ರಿ. ಹೊಟ್ಟಿಗೆ ತಂದು ಹಾಕ್ತಾರ, ಆದ್ರೆ ನಮ್ ಖರ್ಚಿಗೆ ನನಗ್ ಕೊಡೋದಿಲ್ರಿ. ಮಕ್ಳಿಗೆ ಕೊಡ್ತಾರ್ರಿ. ಅದು ಬೇಡ ಅಂತ ಬಿಟ್ಟಿನ್ರಿ. ನನಗ್ ಬೇಡ ಅವ್ನ್ ರೊಕ್ಕ. ಮತ್ತೀಗ ನಿನ್ ಮನೆ ಹೇಗ್ ನಡೆಯುತ್ತೆ? ಮನೆಗ್ ತರ್ತಾರ್ರಿ ಸರ. ರೇಷನ್ ಎಲ್ಲ ತರ್ತಾರೆ. ಅಂದ್ರೆ ಈಗ ಆತಂದೇನು ನೀನ್ ಕೇಳಂಗಿಲ್ಲ ಅಥವಾ ಎದುರು ಮಾತಾಡಂಗಿಲ್ಲ ಅಥವಾ ಏನು ಕೇಳದೆ ಹೋದ್ರೆ ಆತ ಸುಮ್ನಿರ್ತಾನ ಆತನ ಪಾಡಿಗೆ. ಈಗ ಉಳಿದಿರೋದು ಅದೇ ದಾರಿ. ಅದೇ ದಾರಿ ಸರ್. ಅದನ್ನ ಮಾಡೇನ್ರಿ ಸರ್. ಎಲ್ಲ ಅದನ್ನ ಮಾಡಿ ಕಾಸ್ತಾನೆ. ಅದಕ್ಕೂ ಒಂದ್ ಮಾತ್ರಿ. ಬಟ್ ನಿನ್ ತವ್ರ ಮನೆ ಕಡೆ ಗಮನ ಕೊಟ್ಟು ಅಮ್ಮನ್ನ ಅಪ್ಪನ್ನ ಅಥವಾ ಅವ್ರನ್ನೆಲ್ಲ ವಿಚಾರಿಸ್ಕೊಡೋದ್ರ ಬಗ್ಗೆನು ಆತ ಇಲ್ರಿ, ಒಟ್ಟ ಇಲ್ರಿ ಸರ್. ಅಲ್ಲ ನೀನ್ ವಿಚಾರಿಸ್ಕೊಂಡ್ರು ಅದ್ರ ಬಗ್ಗೆ ನಾ ವಿಚಾರಿಸ್ಕೊಂಡ್ರು ಅವ್ರದ್ ಮನೆದ ಹಿರೇತನ ಮಾಡ್ತಿ, ಅಲ್ಲೇ ಹೋಗಿದ್ ಬಿಡ್ ನೀನು, ನಿನ್ಗ ಅಲ್ಲೇ ಇಷ್ಟ ಐತಿ ಸರ. ನಮ್ ಪರಿಸ್ಥಿತಿ ಹಿಂಗೈತನ್ವಾಗ ನಾವ್ ವಿಚಾರಿಸ್ಬೇಕು ಬೇಡರು ಸರ. ಓಕೆ. ನಿನ್ ಮಕ್ಳಿಗೆ ಎಷ್ಟು ವರ್ಷನವಾ? ಒಬ್ಬರಿಗೆ 15 ವರ್ಷ ರೀ. ಒಬ್ಬರಿಗೆ 16 ವರ್ಷ ದೊಡ್ಡವನ್ಗೆ, ಸಣ್ಣವಳಿಗೆ 14 ವರ್ಷ ರೀ. ಅಂದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿ. ಹಾನ್ರಿ. ನಿನ್ನ ದೊಡ್ಡ ಮಗನಿಗೆ ಅಂದ್ರೆ ಮಗನಿಗೆ ನಿನ್ನ ತವ್ರ ಮನೆ ಸಂಪರ್ಕ ಇದೆಯಾ ಜಾಸ್ತಿ? ಇದೆ ಸರ್. ಇಷ್ಟಪಡ್ತಾನೆ ಅಲ್ಲಿ ಅವ್ರನ್ನ? ಪಡ್ತಾನೆ ಸರ್. ಆದ್ರೆ ಅವು ಹೇಗಂದ್ರೆ ಅವ್ರ ತಂದೆನ ಇಷ್ಟ ಪಡಲ್ಲ ಸರ್. ಅವ್ ಮಾಡೋ ಕೆಲ್ಸಕ್ಕೆ ನನಗ ಅಸಹ್ಯ ಇದಾಗತೈತಿ. ನಂದ ಅಸಹ್ಯ ಆಗತೈತಿ ಅವ್ರು ಮಾಡೋ ಕೆಲ್ಸಕ್ಕೆ. ಮಗ ಹೇಳ್ತಾನ? ಹೇಳ್ತಾನ ಸರ್. ಆಯ್ತು, ಸರಿ ಆಯ್ತು. ಈಗ ಒಂದು ಈತನ ವಿಚಾರ ಈಗ ಅದು ಯಾವುದೇ ರೀತಿ ಅದು ಹೆಣ್ಣಿಂದ ಆಗಿರ್ಬೋದು, ಇನ್ನು ಯಾವುದೇ ಆಗಿರ್ಬೋದು, ಅದು ಮುಂದುವರಿತಾ ಇದೆಯೋ ನಿಲ್ಲಿಸಿದೆಯೋ ಅಥವಾ ಮುಂದೆ ನಿಲ್ಲಿಸುತ್ತೋ, ಈಗ ನೀನಿರೋ ಪರಿಸ್ಥಿತಿ ಯಾವುದೇ ಇವನ ಈ ಥರ ವಿಚಾರಗಳನ್ನು ಕೆದಕಿ ಉತ್ತರ ಕಂಡುಕೊಳ್ಳುವಷ್ಟು ಸಹನೆಯೂ ಇಲ್ಲ, ಅದಕ್ಕೆ ಸಾಧ್ಯತೆಯೂ ಇಲ್ಲ, ಆ್ಯಂಡ್ ಅದು ಬೇಕಾಗೂ ಇಲ್ಲ. ಅಂದರೆ ಭಾಳ ದೂರ ಬಂದ್ಬಿಟ್ಟಿದ್ಯಾ. ಆ್ಯಂಡ್ ಯಾವುದೇ ಕಾರಣಕ್ಕೂ ನಿನ್ನ ತವರು ಮನೆಯ ಅಂದರೆ ಇಲ್ಲೇದೇನು ತಾಂಡೋಗಿ ಕೊಡು ಅಂತ ಹೇಳ್ತಾ ಇಲ್ಲ, ಬಟ್ ಅಗತ್ಯ ಬಿದ್ದಾಗ ನಿನ್ನದನ್ನು ಅಲ್ಲಿಗೆ ಅಥವಾ ನಿನ್ನ ಶಕ್ತಿಯನ್ನು ಅಲ್ಲಿ ವಿನಿಯೋಗಿಸಿ ಆದರೂ, ಅಂದರೆ ಗಂಡು ಜೀವ ಇಲ್ಲದ ಮನೆ ಹೆತ್ತ ತಂದೆ ತಾಯಿಗಳನ್ನು ಈ ಗಂಡ ಏನೋ ವಿರೋಧ ಮಾಡ್ತಾನೆ, ಆಯ್ತವಾ ಈತನ ಮನೆಯಿಂದ ನೀನೇನು ಕೊಡೋದು ಬೇಡ, ಬಟ್ ಕಾಳಜಿ ಮಾಡೋದನ್ನೂ ಬೇಡ ಅಂತಾನೆ ಅಂದರೆ ಇಲ್ಲಿ ನಿನ್ನ ಗಂಡನನ್ನೇ ನಿರ್ಲಕ್ಷ್ಯ ಮಾಡಬೇಕೆ ಹೊರತು ತಂದೆ ತಾಯಿಗಳ ಕುರಿತಾಗಿ ತೀರಾ ಈತನ ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ. ಅಗತ್ಯ ಬಿದ್ದಾಗ ನಿನ್ನ ಅವಶ್ಯಕತೆ ಅಲ್ಲಿ ಇದೆ ಎಂದಾಗ ಅಲ್ಲಿಗೆ ಹೋಗಿ ಅವ್ರ ಸೇವೆ ಮಾಡೋದೇ ಧರ್ಮ. ಇಲ್ಲಿ ನಿನ್ನ ಅತ್ತೆ ಮಾವ ಇಲ್ಲ ಅಂದ್ರೆ ಅಲ್ಲಿ ಮಾಡ್ಬೇಕು ನಿನ್ನ ಸೇವೆ. ಇದಕ್ಕೆ ಅಡ್ಡ ಬಂದ್ರೆ ಅವಾಗ ನೀನು ಅದನ್ನ ಕೇಳಂಗಿಲ್ಲ, ಅಂದ್ರೆ ಆತನ ಮಾತನ್ನು ನೀನು ನಿರ್ಲಕ್ಷಿಸಬೇಕು. ಯಾಕಂದ್ರೆ ಒಬ್ಬ ಮಗ ಇದ್ದಾಗ ಆ ಮಗ ಆ ಮನೆಗೆ ಬೆಳಕಾಗಿರ್ತಿದ್ದ. ಈಗ ಮಗನ ಮೃತ್ಯುವಾದ ಮೇಲೆ ಆ ಮನೆಯ ಹೆಣ್ಣು ಮಕ್ಕಳು ಜವಾಬ್ದಾರಿಯಿಂದ ಅದನ್ನು ನಡೆಸ್ಕೊಳ್ಬೇಕು. ಹೌದು ಸರ್. ಆದರೆ ಈತ ಅದಕ್ಕೆ ನೀನಲ್ಲಿ ಹಿರಿತನ ಮಾಡ್ತೀಯ, ನೀನು ಹಂಗೆ ಮಾಡ್ತೀಯ, ಹಿಂಗೆ ಮಾಡ್ತೀಯ. ನೋಡವ್ವ, ನೀನು ಆತನಿಗೇನು ದ್ರೋಹ ಬಗ್ದಿಲ್ಲ, ಯಾವುದೋ ಅಕ್ರಮ ಇಟ್ಕೊಂಡು ಯಾವುದೋ ಅನ್ಯಾಯ ಮಾಡಿ ಅವ್ರು ತಲೆ ತಗ್ಸೋ ಹಾಗೆ ಮಾಡಿಲ್ಲ. ಬಟ್ ಈ ಮಗನ ಅಂದರೆ ಆ ತವರು ಮನೆಯ ಇದ್ದಂತಹ ಒಂದು ಗಂಡು ಜೀವ ಕೂಡ ಮೃತ್ಯುವಶ ಆಯಿತು ಅಂದಾಗ, ಸತ್ತು ಹೋಯಿತು ಅಂದಾಗ, ಇಲ್ಲಿ ಆ ತಂದೆ ಅದೇನು ನೋವಲ್ಲಿ ಬಿದ್ದಿದ್ದಾರೆ, ಪುತ್ರ ಶೋಕ ಅನ್ನೋದು ಇದೆಯಲ್ಲ, ಅದು ಮಲಗಿಸ್ಬಿಡುತ್ತೆ ಜೀವನ ಪೂರ್ತಿ. ಅದು ಹೇಳಲಿಕ್ಕೆ ಬಿಡಲ್ಲ ಅದು. ಹೌದು. ಯಾಕಂದರೆ ಈ ಒಂದು ಏನು ನಿನ್ನ ಚಿಕ್ಕ ಮಕ್ಕಳಿಗೆ ಏನೋ ಜ್ವರ ಬಂದರೆ ನಿನಗೆ ಅಷ್ಟು ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ, ಅಷ್ಟು ಎದೆನೆಟ್ಟು ಎದೆನಾರಕ್ಕೆ ಬೆಳೆದಿದ್ದಂತಹ ಮಗ ಮನೆಗೆ
ಆಸರೆಯಾಗಿದ್ದ ಮಗ ಆ ರೀತಿ ದುರಂತವಾಗಿ ಅಂತ್ಯವಾಗ್ತಾನೆ ಎಂದಾಗ ಸಾವು ಒಂದು ಕಡೆ ಆದರೆ ಸಾವಾದ ರೀತಿ ಇದೆಯಲ್ಲ ಅವರನ್ನು ಕೊಲ್ಲುತ್ತದು. ಹೌದು ಸರ್, ಯಾಕಂದ್ರೆ ಅದನ್ನೆಲ್ಲ ನೋಡಿರ್ತಾರೆ ಅವರು. ನೋಡಿರ್ತಾರೆ ಸರ್. ಹಾಗಾಗಿ ಇಲ್ಲಿ ನಿನ್ನ ತಾಯಿ ತಂದೆಗೆ ಎಂದು ಅಗತ್ಯ ಬೀಳುತ್ತೋ ಆ ಬಿಡು, ತಂಗಿ ಹೋಗ್ಲಿ, ಅವ್ರು ಹೋಗ್ಲಿ, ಇವ್ರು ಹೋಗ್ಲಿ, ನಿನ್ನ ಮಗನಿಗೂ ನೀನು ಅದನ್ನೇ ಕಲಿಸ್ಕೊಡ್ಬೇಕು. ನೋಡಪ್ಪ, ನಿನ್ನ ಅಜ್ಜಿ ತಾತ ಇಲ್ಲ ಕಣಪ್ಪ, ಅಂದ್ರೆ ಅಪ್ಪನ ಅಪ್ಪ ಅಮ್ಮ ಇಲ್ಲ, ನನ್ನ ಅಪ್ಪ ಅಮ್ಮ ಇದ್ದಾರೆ. ಸೊ ಅಲ್ಲಿ ನಿಮ್ಮ ಮಾವ ಇದ್ದ, ಅವನು ತೀರೋದ. ಈಗ ನಾನು ನೀನು ನಮ್ಮ ಕೈಲಾದಷ್ಟು ಮಾಡಬೇಕು. ಹಾಗಾಗಿ ಇಲ್ಲಿ ಧರ್ಮ ಏನು ಹೇಳುತ್ತೆ, ಹೀಗೆ ತಂದೆ ತಾಯಿಗಳು ನಿನ್ನ ಗಂಡನ ಮನೆ ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಉಳ್ಕೊ ಅಂತ ಅವರು ಏನು ಆಸೆ ಪಡಲ್ಲ. ನಾವು ಕೊರಗಿ 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 ಸತ್ರು ಪರವಾಗಿಲ್ಲ, ನೀವು ಅಲ್ಲೇ ಇರ್ರವ ಅಂತಲೇ ಹೇಳ್ತಾರೆ. ಯಾಕಂದ್ರೆ ಅವ್ರ ತಂದೆ ತಾಯಿ. ಓ ಬಿಟ್ಟು ಬಂದ್ಬಿಡು, ನಮಗೆ ಮಗ ಸತ್ತೋದ, ನಮಗಿನ್ ಯಾರು ಇಲ್ಲ ಅಂತ ಏನು ನಿಮ್ಮನ್ನು ಕರೆಯಲ್ಲ ಅವರು. ಆದರೆ ನಾನೊಬ್ಬ ಮಗಳಾಗಿ ಆ ವೃದ್ಧಾಪ್ಯದ ಅಥವಾ ಏನು ಆ ವೃದ್ಧಾಪ್ಯ ಬಂದು ಆ ವಯಸ್ಸಾದ ಆ ಸ್ಥಿತಿ ಬಂದು ಅವರನ್ನು ಹೆಕ್ಕಿ ಹೆಕ್ಕಿ ತಿನ್ನಬೇಕಾದ್ರೆ ನಾವು ಸ್ವಲ್ಪ ಯೌವನದಲ್ಲಿರೋರು ಕರುಣೆ ತೋರಿಸ್ಬೇಕು. ಅದು ಕರ್ತವ್ಯ ಕೂಡ. ಸೊ ಆಸ್ತಿಯಲ್ಲಿ ಪಾಲಿದೆ ಅಂದರೆ ಅಪ್ಪ ಅಮ್ಮನ ರೋಗ ಅಥವಾ ಅವರ ತಾಪತ್ರಗಳು ಕೂಡ ನಿಮ್ಮದೇ. ಹೌದು, ಮಗ ಇದ್ದಾಗ ಏನೋ ಸರಿ ಆಯಿತು, ನೀವು ಆಸ್ತಿ ಮಾತ್ರ ತಗೊಂಡು ಸುಮ್ಮನೆ ಆಗಿನ್ಬೋದು. ಮಗ ಇಲ್ಲ ಅಂದಾಗ ಅವರ ಶ್ರಮವನ್ನು, ಅವರ ಶ್ರಮದ ದುಡಿಮೆಯನ್ನು ನೀವು ಪಡ್ಕೊಳ್ತೀರಾ ಅನ್ನೋದಾದರೆ ಅವರ ವಯಸ್ಸಾದ ಕಾಲದಲ್ಲಿ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ನಿಮ್ಮ ಕೈಲಾದ ಮಟ್ಟಿಗೆ ಅದು ಬಹಳ ಮುಖ್ಯ. ಅಂಡ್ ನಿನ್ನ ವಿಚಾರ ಇನ್ನೂ ಬಂದರೆ ಇಲ್ಲಿ ಅತ್ತೆ ಮಾವ ಏನಿಲ್ಲ. ಸೊ ಈ ಸೇವೆನ ಆ ಸೇವೆ ಅಂದ್ಕೋ, ಏನು ತೊಂದರೆ ಇಲ್ಲ. ಇದಕ್ಕೆ ನಿನ್ನ ಗಂಡ ತೀರಾ ಅಡ್ಡ ಬಂದ ಅಂದಾಗ ನಿನ್ನ ತವ್ರ ಮನೆಯೇ ನಿನಗೆ ಮೊದಲ ಆದ್ಯತೆ. ಗಂಡನ್ನು ಬಿಡು ಅಂತ ಹೇಳ್ತಾ ಇಲ್ಲ. ಅಂಡ್ ಬಿಡೋದಿಕ್ಕೆ ನೀನು ತುಂಬ ಅನ್ಯಾಯದ ಅಕ್ರಮದ ದಾರಿಯಲ್ಲಿ ಹೋಗಿ ನಾನು ಇನ್ಯಾವುದೋ ಕೆಟ್ಟ ಸವಾಸ ಮಾಡಿಬಿಟ್ಟಿದ್ದೀನಿ, ಹಾಗಾಗಿ ಗಂಡನಿಗೆ ಮುಖ ತೋರಿಸೋಕ್ಕಾಗಲ್ಲ, ಅದಕ್ಕೆ ನಾನು ತವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಏನಿಲ್ಲ. ನಾನು ತವ್ರ ಮನೆಗೆ ಒಂದು ವೇಳೆ ಹೋಗಬೇಕಾದ ಪರಿಸ್ಥಿತಿ ಬಂದರೆ ಅದು ಕೇವಲ ನನ್ನ ತಂದೆ ತಾಯಿಯ ಪೋಷಣೆಗೆ ಮಾತ್ರ. ಅಂದರೆ 4 ದಿನ ಬದುಕಿದ್ರು ಧರ್ಮ ತಿಳಿದು ಬದುಕಬೇಕು. ಇಲ್ಲಿ ತಂದೆ ತಾಯಿಗಳಿಗೆ ಇಲ್ಲಿ ಆಸರೆಯಾಗುವುದು ನಿನ್ನ ಧರ್ಮ. ಸೊ ಈತನ ಅಕ್ರಮ ಅಥವಾ ಇನ್ನೇನೋ ಬಿಟ್ಬಿಡವ. ಅದ್ರ ಜೊತೆ ಅಂದರೆ ಆತ ಮಲಗಿ ಕೆಟ್ಟ, ನಾನು ಅದನ್ನ ಯೋಚನೆ ಮಾಡಿ ಕೆಟ್ಟೆ, ಇಬ್ರು ಕೆಟ್ಟತೀರ ಅಷ್ಟೇ. ಹಾಗಾಗಿ ಅನ್ಯಾಯ ಮಾಡುವುದು, ಅಕ್ರಮ ಮಾಡುವುದು, ಅಶ್ಲೀಲದಲ್ಲಿ ಭಾಗವಹಿಸುವುದು ಎಷ್ಟು ಪಾಪವೋ ಅದನ್ನೇ ಅಂದರೆ ಆತನ ಯೋಚನೆಯಲ್ಲಿ ಅದಿರಬೇಕಾದ್ರೆ, ಅಂದರೆ ಆತನ ಯೋಚನೆಯೂ ಕೂಡ ಎಲ್ಲೋಗೋಣ, ಎಲ್ಲಿ ಬರೋಣ, ಯಾವಾಗ ಹೋಗೋಣ, ಎಲ್ಲೋಗೋಣ, ಎಲ್ಲಿ ಸೇರೋಣ, ಎಲ್ಲಿ ಭೇಟಿಯಾಗೋಣ ಅನ್ನೋದಾದರೆ ಅವರೆಲ್ಲೋಗಿರ್ಬೋದು, ಅವ್ರು ಎಲ್ಲಿ ನೋಡ್ಕೊಂಡು ಬಿರ್ಬೋದು, ಎಲ್ಲಿ ಕೂತಿರ್ಬೋದು, ಎಲ್ಲಿ ನಿಂತಿರ್ಬೋದು, ಎಲ್ಲಿ ಮಲಗಿರ್ಬೋದು. ಅದು ಹಂಗೆ ಕೆಟ್ಟ, ನೀನು ಹಿಂಗೆ ಕೆಟ್ಟೆ ಅಷ್ಟೇ. ಹಾಗಾಗಿ ಜೀವನದಲ್ಲಿ ನಿಮ್ಮ ಮೆದುಳು, ನಿಮ್ಮ ಯೋಚನೆಯಲ್ಲಿ ಯಾವುದಕ್ಕೆ ಸ್ಥಾನ ಕೊಡಬೇಕು, ಯಾವುದನ್ನು ಒಂದು ಹಂತ ಆದಮೇಲೆ ಇದು ಬದಲಾಗಲ್ಲ ಅಂದಾಗ ಬಿಟ್ಬಿಡ್ಬೇಕು. ಆ ಮಕ್ಕಳ ಬಾಯಲ್ಲಿ ಬರಬೇಕಾದ್ರೆ ನಿಂದೇನವ ಅದು ಹೊಲಸು, ಅದು ಅಸಹ್ಯ, ಹೌದಲ್ಲ? ಮಕ್ಕಳೇ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಿನ್ನ ಪಾಡಿ ನೀನು ಕೆಲಸ ಮಾಡಿಕೊಂಡು ನೋಡುವ ಈ ಹೆಣ್ಣು ಹೆಂಡ ಇವುಗಳ ಸಹವಾಸಕ್ಕೆ ಹೋದವರು ಯಾವತ್ತಿದ್ರೂ ಅವ್ರ ಬದುಕು ನಾನೇನು ಹೇಳೋದು ಬೇಕಿಲ್ಲ, ಅದು ಅದರಲ್ಲೇ ಮುಗಿದು ಹೋಗೋದು. ಹಾಗಾಗಿ ನೀನು ಬುದ್ಧಿವಂತಳಾಗು. ನೋಡಪ್ಪ, ಈತನ ತಿದ್ದೋದಿಕ್ಕೆ ಅಂತಲೇ ನೀನು ಹುಟ್ಟು ಬಂದಿಲ್ಲ, ಒಂದು ಹಂತದವರೆಗೂ ತಿದ್ದೋಕು ನೋಡಿದೆ, ಎಷ್ಟೆಲ್ಲ ಕಾಟಗಳನ್ನು ಸಹಿಸಿಕೊಂಡೆ, ಹೊಡೆತಗಳನ್ನು, ಪೆಟ್ಟುಗಳನ್ನು ಎಲ್ಲ ಸಹಿಸಿಕೊಂಡು ಒಂದು ಹಂತ ಆದಮೇಲೆ ಹೌದಪ್ಪ ಏನಪ್ಪ ನನ್ನ ಜೀವನ, ಈ ಕುಡ್ಕೊಂಡು ಬಂದು ವಾಂತಿ ಮಾಡಿದವರು ವಾಂತಿ ಬಳಿಯೋದ್ರಲ್ಲೇ ನನ್ನ ಜೀವನ ಆಗೋಯ್ತಲ್ಲ, ನಾನು ನನ್ನ ಮಕ್ಕಳು, ನಂದೊಂದು ಬದುಕು, ನನ್ನ ತಂದೆ ತಾಯಿ ಅಂದರೆ ಈ ನೀನೊಂಚೂರು ದುಡಿಮೆ ಚೆನ್ನಾಗಿ ಮಾಡಿಕೊಂಡು ಅಥವಾ ಒಂಚೂರು ಸೇವಿಂಗ್ಸ್ ಮಾಡಿಕೊಂಡು ಅಥವಾ ತಂದೆ ತಾಯಿ ಕಡೆ ಚೆನ್ನಾಗಿ ನೋಡಿಕೊಂಡು ನೀನು ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಮಗನ್ನ ಸಂಸ್ಕಾರಯುತವಾಗಿ ಬೆಳೆಸಿ ಈ ವಿಚಾರಗಳಲ್ಲಿ ನೀನು ಸಮೃದ್ಧವಾಗಿದ್ದರೆ ನಾಳೆ ಗಂಡ ಬದಲಾಗಿ ಬಂದರೆ ಆತನಿಗೂ ಜಾಗ ಕೊಡ್ಬೋದು. ಇಲ್ಲಿ ನೀನೇ ಏನೂ ಆಗಿಲ್ಲ ಅಂದಾಗ ನಾಳೆ ಗಂಡಗೆ ಬದಲಾಗಿ ಬಂದರೂ ಕೂಡ ಏನು ಪ್ರಯೋಜನ ಇಲ್ಲ. ನೀನು ಹೆಮ್ಮರವಾಗಿ ಬೆಳಿ, ನೀನು ಆಲದ ಮರವಾಗು, ನೀನು ನೆರಳು ಕೊಡೋ ಮರವಾಗು. ಆಮೇಲೆ ನಿನ್ನ ನೆರಳಿಗೆ ಬಂದವ್ರಿಗೆಲ್ಲ ನೀನು ನೆರಳು ಕೊಡ್ಬೋದು. ನೀನು ಯೋಚನೆ ಮಾಡಿ ಕೊರಗಿ 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 ಆಯಿತು, ತಮ್ಮನ ವಿಚಾರ ದುರಾದೃಷ್ಟ, ಏನೂ ಮಾಡಲಿಕ್ಕಾಗಲ್ಲವ. ಸಾವಿನ ದವಡೆಯಿಂದ
ವಿಧಿಯ ನಿಯಮ ಎಲ್ಲಿ ಯಾವಾಗ ಎಷ್ಟೊತ್ತಿಗೆ ಯಾರಿಂದ ಹೇಗೆ ಇದೆಲ್ಲವೂ ವಿಧಿಲಿಖಿತ. ಆ ಶುದ್ಧಾತ್ಮ ಅದು ಇದ್ದಷ್ಟು ಸಮಯ ತಂದೆ ತಾಯಿಗೆ ನೋವು ಕೊಡಲಿಲ್ಲ, ಇದ್ದಷ್ಟು ಸಮಯ ಅಕ್ಕ ತಂಗಿದಿರ ಕುರಿತಾಗಿ ತನ್ನ ಕೈಲಾದ ಎಲ್ಲ ಸಹಾಯವನ್ನು ತನ್ನದೆಲ್ಲವನ್ನೂ ನೀಡಿದ್ದಾನೆ. ಹೋಗಬೇಕಾದಾಗ ಆತ ಯಾವ ಪಶ್ಚಾತ್ತಾಪವನ್ನು ಇಟ್ಟುಕೊಂಡು ಹೋಗಿಲ್ಲ. ತುಂಬ ಶುದ್ಧವಾಗಿ ತುಂಬ ನಿರ್ವಿಕಾರವಾಗಿ ಹೊರಟು ಹೋಗಿದ್ದಾರೆ. ಆಯಿತು, ನಾನೀಗ ಅದನ್ನು ಮತ್ತೆ ಕೆಣಕ್ಲಿಕ್ಕೆ ಹೋಗಲ್ಲ. ಆದರೆ ಆ ವ್ಯಕ್ತಿ ಅಥವಾ ಯಾವ ತಮ್ಮ ಯಾವ ಮನೆಯನ್ನು ನಿಂತು ನಡೆಸ್ತಾನೆ ಅಂತ ಭಾವಿಸಲಾಗಿತ್ತೋ ಅದು ಯಾಕೋ ವಿಧಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದಾಗ ಈ ತಂದೆ ತಾಯಿಗಳನ್ನು ನೀವು ತಂಗಿದಿರು ಅಥವಾ ನೀವೇನು ಹೆಣ್ಮಕ್ಳಿದ್ದಾರಲ್ಲ ನೀವು ಕೈ ಬಿಡಂಗಿಲ್ಲ. ಈವನ್ ಗಂಡನ ಎದುರು ಹಾಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ಯಾವ ಧರ್ಮಾತ್ಮನಾದ ಗಂಡ ಕೂಡ ಅಥವಾ ಯಾವ ಬದುಕನ್ನು ಅರ್ಥ ಮಾಡಿಕೊಂಡ ಅಥವಾ ನಿಜವಾಗಲೂ ಸಂಸಾರವನ್ನು ಬದುಕನ್ನು ಕಷ್ಟವನ್ನು ನೋಡಿದ ಯಾವ ಗಂಡ ಕೂಡ ಹೀಗೆ ಹೆಂಡತಿಯ ಮನೆಯಲ್ಲಿ ಗಂಡು ಮಕ್ಕಳಿಲ್ಲ, ಎಲ್ಲ ಆ ಅಪ್ಪ ಅಮ್ಮನಿಗೆ ಅತ್ತೆ ಮಾವನಿಗೆ ವಯಸ್ಸಾಗಿದೆ, ಅಲ್ಲಿ ಪಾಪ ಹೇಳೋರಿಲ್ಲ ಕೇಳೋರಿಲ್ಲ, ಈ ಸಮಯದಲ್ಲಿ ನಾನಾದರೂ ಹೋಗಬೇಕು, ಇಲ್ಲ ನನ್ನ ಹೆಂಡ್ತಿನಾದರೂ ಒಂಚೂರು ಆ ಕಡೆ ಈ ಕಡೆ ಓಡಾಡ್ಕೊಂಡು ಬದುಕವ ಅಂತ ಹೇಳಬೇಕು, ಇಲ್ಲ ನೀನು ಅಲ್ಲಿಗೆ ಹೋಗಲೇಬೇಡ ಅಂದರೆ ಅವರ ನೋವನ್ನು ಈತ ಸಂಭ್ರಮಿಸ್ತಾನೆ ಅನ್ನಂಗೆ ಆಗ್ಬಿಡುತ್ತಲ್ಲವಾ? ಬೇಡವಾ? ಇಲ್ಲಿ ಹೇಳ್ತೀನಲ್ಲ ನೋಡ್ರಿ, ನಿನ್ನ ಫೋನ್ ನೋಡಲ್ಲ, ನೀನು ಎಲ್ಲಿ ಹೋಯ್ತೀಯ, ಎಲ್ಲಿ ನಿಲ್ತೀಯ, ಎಲ್ಲಿ ಮಲಗ್ತೀಯ, ನನಗೀಗ ಅದು ಬೇಡ, ನಾನು ಅದನ್ನು ಬಿಟ್ಬಿಟ್ಟಿದ್ನಿ. ಬಟ್ ನನ್ನ ಅಪ್ಪ ಅಮ್ಮನ ವಿಚಾರವಾಗಿ ನಾನೇನು ಇಡೀ ಬೆಳಗ್ಗೆ ಹೋದರೆ ರಾತ್ರಿವರೆಗೂ ಅಲ್ಲೇ ಇದ್ದು ಬರ್ತೀನಿ ಅಂತ ಹೇಳಲ್ಲ. ಏನು ವಾರಕ್ಕೊಮ್ಮೆ 2-3 ದಿವಸಕ್ಕೊಮ್ಮೆ ಹೋಗಿ ನೋಡಿಕೊಂಡು ಅಥವಾ ಬಟ್ಟೆ ಒಗೆದು ಏನೋ ನಾನು ಬರ್ದೋಗಿ ಈಗ ಅಲ್ಲೊಬ್ಳು ತಂಗಿ ಇದ್ದಾಳೆ, ಏನು ತೊಂದರೆ ಇಲ್ಲ. ಬಟ್ ಏನೋ ರೋಗದ ಸಮಯ ಕಷ್ಟದ ಸಮಯ ಅಂದಾಗ ನೀವು ನಿಲ್ಲಬೇಕು ಅಂತ ಹೇಳ್ತಿದ್ದೀನಿ. ಅಲ್ಲೊಬ್ಬಾಕೆ ಇದ್ದಾರಲ್ವ ಅವರು, ಅವ್ರು ನೋಡ್ಕೊಳ್ತಾರ ಸ್ವಲ್ಪ? ನೋಡ್ಕೊತಾರೆ ಸರ್. ಅದು ಜಾಬ್ನು ನಮ್ ತಂಗಿಗೇನು ಕೊಡೋನು ಮಾಡಿಲ್ಲ. ಆಗ್ಲವ, ತೊಂದರೆ ಇಲ್ಲ. ತೀರಾ ನಾನು ಹೇಳೋದು ನಿಮ್ಮ ತವರು ಮನೆ ವಿಚಾರವಾಗಿ ಆ ತಂದೆ ತಾಯಿ ಈಗ ಅಲ್ಲಿಂದ ಇರೋ ಸ್ವಲ್ಪ ನಿಮ್ಮೆಲ್ಲರಿಗೂ ಬರುತ್ತಲ್ಲವಾ, ಅದನ್ನ ನೀವು ಗೌರವಾನ್ವಿತವಾಗಿ ಅಧಿಕಾರಯುತವಾಗಿ ಅದನ್ನೇನಾದ್ರೂ ಒಂಚೂರು ಅನುಭವಿಸಬೇಕು ಅಂದ್ರೆ ಇಲ್ಲಿ ಸ್ವಲ್ಪ ನೀವು ಯೋಗ್ಯವಾಗಿ ನಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಅವೆಲ್ಲ ಭಾರಗಳು, ಋಣ ಭಾರಗಳು ನಿಂತು ಬಿಡ್ತವೆ ನಿಮ್ಮ ಕುಟುಂಬದ ಮೇಲೆ. ಸೊ ಈ ವಿಚಾರವಾಗಿ ಹೋಗ್ಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಇಲ್ಲವಾ ಅವ್ರಿಗೇನು ಕಾಯಿಲೆ ಇದೆ, ಅವ್ರಿಗೇನು ಅರ್ಜೆಂಟ್ ದುಡ್ಡು ಬೇಕು, ಅಥವಾ ಅವ್ರಿಗೇನು ಕೆಲವು ವಿಚಾರಗಳಲ್ಲಿ ಹೋಗಿ ಆಗಾಗ, ಯಾಕಂದ್ರೆ ಆ ಪುತ್ರ ಶೋಕ ನಿಮಗೆ ತಮ್ಮ ಇರ್ಬೋದು, ಆದರೆ ಹೆತ್ತ ಕರುಳುಗಳವು ಅವುಗಳಿಗೆ ನಿಮಗಿಂತ 10 ಪಟ್ಟು ಜಾಸ್ತಿ ಇರುತ್ತೆ ದುಃಖ. ಇರುತ್ತೆ ಸರ್. ನಾವು ನಮ್ಮ ಮಕ್ಕಳು ಅದು ಇದು ಒಂದ್ ಸ್ವಲ್ಪ ಮರಿತೀವಿ, ಯಾರು ನೋಡಿ ಹೌದೌದು, ಅವಲ್ಲೇ ಕೊರಗಿ. ಸೊ ಹಾಗಾಗಿ ಒಂದು ಭಾವನಾತ್ಮಕ ಬೆಂಬಲ ಮತ್ತೆ ಅವರ ಕಣ್ಣೀರನ್ನು ನೀವು ನಿಲ್ಲಿಸೋಕೆ ಹೋಗಬೇಡಿ. ಆದರೆ ನಾವೆಲ್ಲ ನಿಮ್ಮ ಹತ್ರ ಇದ್ದೀವಿ ಅನ್ನೋದನ್ನು ಸೂಚಕವಾಗಿ ಆಗಾಗ ತೋರಿಸ್ಬೇಕಾಗುತ್ತೆ. ಹೇಳಿದೇವ್ರಿ, ನನ್ನ ಗಂಡ ಬಿಡಲ್ಲ ಅದಕ್ಕೆ ನಾನು ಬರೋಕ್ಕಾಗಲ್ಲ ಅಂತ ನೀನು ಅವ್ರ ಮುಂದೆ ಹೇಳಂಗಿಲ್ಲ. ಸರ್ ಆದ್ರೂ ನಾ ಕೇಳಂಗಿಲ್ರಿ, ಅವ್ರದ ಹೋಗೇ ಬಿಟ್ಟಿರ್ತೇನ್ರಿ ಸರ್. ಅದೇ ಧರ್ಮ. ಮತ್ತೆ ನಿನ್ನ ಮನೆಗೆ ಗಂಡನ ಮನೆಯಲ್ಲಿ ಅಯ್ಯೋ ನನ್ನ ಗಂಡ ಹಿಂಗ್ ಮಾಡ್ದ ಹಂಗ್ ಮಾಡ್ದ, ಮೊದ್ಲು ತಮ್ಮ ಇದ್ದಾಗ ಹೇಳ್ದಂಗೆ ಈಗೇನು ಹೇಳಬಾರ್ದು ನೀನು, ಅದೆಲ್ಲ ನೀನೇ ಅನುಭವಿಸ್ಕೊಳ್ಬೇಕು. ಅಲ್ಲಿ ಹೋಗಿ ಕೇವಲ ಖುಷಿ ವಿಚಾರ ಹೇಳ್ಬೇಕು ಹೊರತು, ಯಾಕಂದ್ರೆ ಮಗನ ನೋವಲ್ಲೇ ಇರೋ ತಾಯಿ ತಂದೆಗೆ ಈಗ ನಂದು ಬೇರೆ ಜೀವನ ಹಿಂಗೆ ಆಗ್ತಿದೆ ಅಥವಾ ಏನೋ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಅವ್ರು ಮತ್ತೆ ದುಃಖ ಪಡ್ತಾರೆ ಸರ್. ಮತ್ತೊಂಥರ ಟೆನ್ಷನ್. ಹೌದು, ಕೇವಲ ಇಲ್ಲಿಂದ ನೀನು ಸಂತೋಷವನ್ನೇ ಹೊತ್ಕೊಂಡು ಹೋಗ್ಬೇಕಷ್ಟೇ. ಯಾಕಂದ್ರೆ ದುಃಖವಾದ ಮನಸ್ಸುಗಳನ್ನು ನಿಭಾಯಿಸೋದಿಕ್ಕೆ ನಾನು ದುಃಖ ಅನ್ನೋ ಔಷಧಿ ಕೊಡೋಕ್ಕಾಗಲ್ಲ, ಅದಕ್ಕೆ ಸಂತೋಷ ಅನ್ನೋ ಔಷಧಿಯನ್ನೇ ಕೊಡಬೇಕು. ದುಃಖದಲ್ಲಿರೋರಿಗೆ ಮತ್ತೆ ದುಃಖದ ಔಷಧಿ ಕೊಟ್ಟರೆ ಮತ್ತೆ ದುಃಖ ಹೆಚ್ಚಾಗುತ್ತೆ. ಹೇಗೆ ಒಂದು ಕೊಳೆಯನ್ನ ಶುದ್ಧ ನೀರಿಂದಲೇ ತೊಳಿಬೇಕೆ ಹೊರತು ನಾನು ಮತ್ತೆ ಕೊಳಚೆ ತೊಳೆಯೋಕ್ಕಾಗಲ್ಲ. ಕೊಳಚೆ ತೊಳೆಯೋಕೆ ಶುದ್ಧ ನೀರೇ ಬೇಕು. ಹಾಗೆ ದುಃಖ ತೊಳೆಯೋಕೆ ಅಂತ ಭರವಸೆ ಮಾತುಗಳೇ ಬೇಕು. ದುಃಖದಲ್ಲಿ ಕೂತಿರೋರಿಗೆ ಅಂದರೆ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದಿದ್ದಂತೆ ಪಾಪ, ಯಾರೋ ಮಗಳು ಮದುವೆ ಇತ್ತು, ಎಲ್ಲೋ ಪತ್ರಿಕೆ ಕೊಡ್ಲಿಕ್ಕೆ ಹೋಗಿ ಎಲ್ಲೋ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದ. ಮಗಳು ಮದುವೆ ಇನ್ನೊಂದು ವಾರ ಐತೆ. ಅಯ್ಯೋ ನಿಮ್ಮ ಅಪ್ಪನಿಗೆ ಹಿಂಗೆ ಆಯ್ತು ಅಂದ್ಕೊಂಡು ಪಾಪ ಅವ್ರಿಗೊಬ್ಬ ಮಗ ಇದ್ದ, ಮಗಳು ಮದುವೆ ಇದ್ದಿದ್ದು ಆ್ಯಕ್ಚುಲಿ, ಬಟ್ ಮಗ ಕೂಡ ಒಬ್ಬ ಇದ್ದ. ಆ ಮಗನಿಗೆ ಹೇಳಿದ್ರಂತೆ ನಿಮ್ಮ ಅಪ್ಪ ಕಾಲು ಮುರ್ಕೊಂಡು ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ ಅಂತ. ಅಯ್ಯೋ ಹೌದಾ ಅಂತ ಅವ್ನು ಗಾಡೀಲಿ ಬರ್ಬೇಕಾದ್ರೆ ಅವನಿಗೂ ಆಕ್ಸಿಡೆಂಟ್ ಆಗಿ ಅದೇ ಆಸ್ಪತ್ರೆಯಲ್ಲಿ ಅವ್ನು ಇನ್ನೊಂದು ಬೆಡ್ಡಲ್ಲಿ ಹಾಕಿದ್ರಂತೆ.
ಈಗ ಈ ತಂದೆಗೆ ಅಯ್ಯೋ ನನ್ನ ಕಾಲು ಹಿಂಗೆ ಆಗ್ಬಿಟ್ಟಿದೆ, ನನ್ನ ಮಗಳು ಮದುವೆ ಅಂತ ಒಂದು ಭಯ. ಅದ್ರ ಸಮಯದಲ್ಲಿ ಏನು ಇಲ್ಲ ಕಣ, ನಾವೆಲ್ಲ ಇದೀವಿ ನೋಡ್ಕೊಳ್ತೀವಿ ಅಂತ ಹೇಳ್ಬೇಕಿದ್ದ ಸ್ನೇಹಿತರು ಏನನ್ಬೇಕು, ಅಯ್ಯೋ ನೀನ್ ನೋಡ್ರಿ ಇಲ್ಲಿ ಬಿದ್ದಿದ್ಯಾ, ನಿನ್ ಮಗ ನೋಡಿದ್ರೆ ಆ ಕಡೆ ಬಿಡ್ಡಲ್ಲಿ ಬಿದ್ದನೇಂದ್ರೆ ಅವ್ನು ಸತ್ಯ ಹೋದ್ನಂತೆ. ಅಂದ್ರೆ ಆ ದುಃಖದ ಪರಿಸ್ಥಿತಿಗಳಲ್ಲಿ ಯಾವುದನ್ನು ಹೇಳಬೇಕು, ಯಾವುದನ್ನು ಹೇಳಬಾರ್ದು, ಅದೊಂದು ಕಲೆ ಅಲ್ವಾ? ಹಾಗಾಗಿ ಈಗ ಹಾವು ಕಡ್ದು ಬಿಟ್ಟಿದೆ, ಅವನು ಭಯದಲ್ಲಿ ಒದ್ದಾಡ್ತಾವನು, ಅಯ್ಯೋ ನನಗೇನಾಗುತ್ತೋ ಏನೋ ಅಂತ. ಅಯ್ಯೋ ಬಿಡು, ಹಾವು ಕಡಿತಾ, ನಮ್ಮೂರಲ್ಲೂ ಯಾರೋ ಒಬ್ಬನಿಗೆ 1 ವರ್ಷದಿಂದ ಹಿಂಗೆ ಆಗಿತ್ತು ಕಣೋ, ಒಂದು 10 ನಿಮಿಷ ಆದ್ಮೇಲೆ ಸತ್ತೇ ಹೋದ ಅಂದ್ರೆ ಅವ್ನು ಅವಾಗಲೇ ಸತ್ತೋಯ್ತಾನೆ. ಏನೂ ಆಗಲ್ಲ ಕಣೋ, ಮೊದ್ಲಂಗಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ, ನೀನು ಧೈರ್ಯವಾಗಿರು, ಯಾವುದು ಅಂತ ನೋಡ್ಕೊಂಡಿದ್ದೀನಿ, ಅದಕ್ಕೆ ಔಷಧಿ ಇದೆಯಂತೆ, ಡಾಕ್ಟರ್ ಇದ್ದಾರೆ, ನಾವು ಕರ್ಕೊಂಡು ಹೋಗ್ತಾ ಇದೀವಿ, ನೀನು ಧೈರ್ಯವಾಗಿ ಇರೋನ್ಬೇಕು ಹೊರತು ಇಲ್ಲ ಬಿಡು ಆಸ್ಪತ್ರೆ ತಕ ಅವನು ಬದುಕಲ್ಲ ಅಂದ್ರೆ ಅವ್ನು ಸತ್ತ ಅಲ್ಲೇ. ಹಾಗಾಗಿ ಭರವಸೆ ಮಾತುಗಳಿಗಿಂತ ದೊಡ್ಡ ಔಷಧಿ ಇಲ್ಲವ ಈ ಜಗತ್ತಲ್ಲಿ. ಈಗ ಬಹುಶಃ ಈ ಕಾರ್ಯಕ್ರಮ ನೀನು ನೋಡ್ಕೊಂಡು ಬಂದ್ರೆ ನಾನು ಯಾರಿಗೇನು ದುಡ್ಡು ಕೊಡಲ್ಲ, ಧೈರ್ಯದ ಮಾತು ಹೇಳ್ತೇನೆ ಅಷ್ಟೇ. ಒಂದು ವರ್ಷ ಆಯ್ತ್ರಿ, ಹೋಗಿಲ್ರಿ. ಆಗ್ಲಿ, ನಿನ್ನ ಗಂಡನದ ಆ ಪ್ರಕರಣವನ್ನು ತುಂಬ ಗೌರವಾನ್ವಿತವಾಗಿ ನಿಭಾಯಿಸಿದ್ದೀಯಾ. ಆ್ಯಂಡ್ ಎಲ್ಲೋ ಗಂಡನ ಅನ್ಯಾಯಗಳನ್ನು ಅಥವಾ ಗಂಡನಿಗೆ ಆಗಬಹುದಾದ ಹೊಡೆತ ಅಥವಾ ಗಂಡನಿಗೆ ಬೀಳಬಹುದಾದ ವಧೆಗಳು ಅಥವಾ ಬೇರೆ ಬೇರೆ ಅವನಿಗೆ ಆಗಬಹುದಾದ ತೊಂದರೆಗಳನ್ನು ಕಾಲಿಗೆ ಬಿದ್ದು ಗಂಡನನ್ನು, ಅದಕ್ಕೆ ಹೇಳೋದು ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಶು ಮಾತ ಶಯನೇಶು ರಂಭ ಕ್ಷಮಯಾ ಧರಿತ್ರಿ ಅಂತ ಒಂದು ಹೆಣ್ಣಿಗೆ ತನ್ನ ಗಂಡ ತನಗೆ ದ್ರೋಹ ಮಾಡ್ದ, ಇನ್ನೊಬ್ಬಳ ಜೊತೆ ಕೂತ ನಿಂತ ಮಲಗದ ಅಂತ ಗೊತ್ತಾದಾಗಲೂ ಅಯ್ಯೋ ಇದು ಇನ್ಯಾರಿಗೂ ಗೊತ್ತಾಗಿದೆ, ಅವ್ರು ಬಡಿತೀನಿ ಅಂತ ಅವರ ಗಂಡನನ್ನು, ಅಯ್ಯೋ ಸ್ವಾಮಿ ನನ್ನ ಗಂಡನ ಬಿಟ್ಬಿಡಿ, ಅವ್ರು ಇನ್ನೊಮ್ಮೆ ಹಂಗೆ ಮಾಡಿದಾಗ ನಾನು ನೋಡ್ಕೊಳ್ತೀನಿ ಅಂತ ಅವರೆಲ್ಲರಿಗೂ ಆ ಪಾದಕ್ಕೆ ಬೀಳ್ಲಿಕ್ಕೆ ತಯಾರಿದವಳು. ಅಂದರೆ ಒಂದು ಹೆಣ್ಣು ನಿನಗೆ ದುಃಖ ಆಗಿದೆ, ಯಾಕಂದರೆ ನಿನಗಾಗಿದ್ದು ಅದು ನಿಜವಾದ ದ್ರೋಹ. ಬಟ್ ಆ ಸಮಯದಲ್ಲಿ ಗಂಡನ ಕಾಪಾಡಿಕೊಳ್ಳಿಕ್ಕೆ ತನಗಾದ ದ್ರೋಹವನ್ನು ಮರೆತು ಗಂಡನಿಗೋಸ್ಕರ ಇನ್ನೊಬ್ಬರು ಕಾಲಿಗೆ ಬೀಳಲಿಕ್ಕೆ ಹೋಗೋದು, ಅಲ್ಲೆಲ್ಲ ನೀವು ತುಂಬ ಪತಿವ್ರತೆಯಾಗಿ ಅಥವಾ ಆ ಸತಿ ಧರ್ಮವನ್ನು ಪಾಲನೆ ಮಾಡಿದ್ದೀರಿ. ಆದರೆ ಆ ಎನ್ಕ್ವೈರಿ ಮಾಡೋದು, ಅವಳು ಇವಳು ಅದು ಇದೆಲ್ಲ ಬಿಟ್ಟು ಮುಂದೆ ಬಂದ್ಬಿಟ್ಟಿದೀವ, ಮಕ್ಕಳು ದೊಡ್ಡವರಾದಾಗ ಅವೆಲ್ಲ ಬಿಟ್ಬಿಡ್ಬೇಕು. ಎಲ್ಲಾರ ಹೋಗಪ್ಪ, ಇನ್ನೇನು ಸರಿ ಮಾಡ್ತಾನೆ, ಇನ್ನೇನಾಗಬೇಕಿದೆ. ಹಾಗಾಗಿ ಮಕ್ಕಳಿಗೆ ಆ ಬುದ್ಧಿ ಅಥವಾ ಮಕ್ಕಳಿಗೆ ಆ ದುರ್ಬುದ್ಧಿ ಬರದ ಹಾಗೆ ಒಳ್ಳೆ ಸಂಸ್ಕಾರ ಕೊಡಬೇಕು. ಯಾವ ಹೆಣ್ಣು ಕಂಡ್ರು ನೋಡ್ರಪ್ಪ, ಯಾವ ಹೆಣ್ಣು ಕಂಡ್ರು ತಾಯಿ, ತಂಗಿ, ಅಕ್ಕ ಈ ಭಾವನೆಯಲ್ಲೇ. ಯಾಕಂದರೆ ಈಗೆಲ್ಲ ನೋಡಿದಿರಲ್ವ ಸ್ಕೂಲಲ್ಲಿ ಕನ್ನಡ ಭುವನೇಶ್ವರಿ ತಾಯಿ ಹೆಂಗೆ ನಿಂತಿರ್ತಾಳೆ, ಭಾರತ ತಾಯಿ ಹೆಂಗೆ ನಿಂತಿರ್ತಾಳೆ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಫೋಟೋ ಇಕ್ಕಿರ್ತಾರೆ. ಹಾಗೆ ಯಾವ ಹೆಣ್ಣನ್ನು ನೋಡಿದಾಗಲೂ ಚಾಮುಂಡೇಶ್ವರಿ, ಪಾರ್ವತಿ, ಲಕ್ಷ್ಮಿ ಈ ಭಾವನೆಯಲ್ಲೇ ಇರಬೇಕು. ನಿಮ್ಮ ಪಾಲಿಗೆ ಎಲ್ಲ ಹೆಣ್ಣು ಮಕ್ಕಳು ಅಕ್ಕ ತಂಗಿಯಂತೆ ನೋಡಬೇಕಪ್ಪ. ಅಂದರೆ ಮಕ್ಕಳಿಗೆ ಆ ಬಾಲ್ಯದಿಂದ ಸಂಸ್ಕಾರ ಕೊಡುವುದಿದೆಯಲ್ಲ, ಮುಂದದು ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೀವು ಕೊಟ್ಟು ನಿಮ್ಮ ಧರ್ಮ ನೀವು ಕಳ್ಕೊಳ್ಬೇಕು. ಹಾಗಾಗಿ ನಿಮ್ಮ ಮಗನಿಗೆ ಎಲ್ಲ ಅರ್ಥವಾಗುತ್ತೆ. ಸೊ ಈ ಸಮಯದಲ್ಲಿ ನಿನ್ನ ತವರು ಮನೆಯನ್ನು ಚೆನ್ನಾಗಿ ಸ್ವಲ್ಪ ಕಾಳಜಿ ಮಾಡುವ, ಏನು ತೊಂದರೆ ಇಲ್ಲ, ನಿನ್ನಿಂದ ಅವರು ಏನು ಬಯಸುವುದಿಲ್ಲ. ಬಟ್ ಆಗಾಗ ಹೋಗಿ ಬಂದು ಮಾಡಬೇಕು. ಈತನ ಒಳಗಿನ ವಿಷಕ್ಕೆ ನೀನು ಜವಾಬ್ದಾರಳಲ್ಲ, ಅಥವಾ ಅದಕ್ಕೆ ಆತನ ಒಳಗಿನ ವಿಷಗಳಿಗೆ ನೀನು ಹೊಣೆಯಲ್ಲ, ಅದಕ್ಕೆ ನೀನು ಬೆಲೆ ತೆರಬೇಕಾಗಿಲ್ಲ. ಕಾಲ್ ಮಾಡಿ ಉದ್ದೇಶ ಕರೆ ಅಂದ್ರೆ ನನ್ ಗಂಡನ ಬಗ್ಗೆ ಹೇಳ್ಕೋಬೇಕು, ನನ್ ಕಷ್ಟ ಅಂತಲ್ರಿ, ಅರ್ಧ ನಮ್ ತಮ್ಮನ ಬಗ್ಗೆ ಹೇಳ್ಕೋಬೇಕು ಅನ್ನೋದೊಂದು ಆಸೆ ಐತ್ರಿ ನಿಮ್ಮ ಹತ್ರ. ಅರ್ಥ ಆಯ್ತು ನೋಡಿ, ನೀವೆಂತ ತಮ್ಮನನ್ನ ಅಂದ್ರೆ ಬಹುಶಃ ಅದು ಇದ್ದದ್ದು ಕ್ಷಣಕಾಲವಾದ್ರೂ ಬದುಕಿದ ರೀತಿ ಇದೆಯಲ್ವಾ, ಅದು 1000 ವರ್ಷ ಬದುಕದಂಗೆ. ಅವ ಏನು ಜಾಸ್ತಿ ದುಡ್ಡದು ಗಳಿಸಿಲ್ರಿ, ಆದ್ರ ಅವ್ ವ್ಯಕ್ತಿಗಳು ಗಳಿಸಿದ. ಖಂಡಿತ ನಿಜವಾದ ಬದುಕು ಅದೇ ತಾಯಿ. ಯಾವ ಬಸವಣ್ಣ, ಯಾವ ಅಂಬೇಡ್ಕರ್, ಯಾವ ಗಾಂಧೀಜಿ, ಯಾವ ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದರು ಇವರು ಬ್ಯಾಂಕ್ ಅಕೌಂಟ್ ಎಷ್ಟು ಹಣ ಮಡಗಿದ್ರು ಅಂತ ಯಾರೂ ನೋಡಲಿಲ್ಲ. ಅವರನ್ನ ಕೇವಲ ವ್ಯಕ್ತಿತ್ವಗಳು ಮಾತ್ರ ಇವತ್ತಿಗೂ ಜೀವಂತವಾಗಿದೆ. ಅವರ ದೇಹಗಳೆಲ್ಲ ಮಣ್ಣಾದು ಬೆಂಕಿಲ್ ಸುಟ್ಟು ಹಾಕಿದ್ರು, ಆದರೆ ನಮ್ಮ ಹೃದಯದಲ್ಲಿ ಅವರ ವ್ಯಕ್ತಿತ್ವ, ಅವರು ಬದುಕಿದ್ದಾಗ ನಡೆದುಕೊಂಡ ರೀತಿ, ಲೋಕ ಕಲ್ಯಾಣ ಅಥವಾ ತನ್ನ ಹಿತವನ್ನು ಮರೆತು ಅಕ್ಕ ತಂಗಿ ಅಥವಾ ನಮ್ಮನೆ, ನಮ್ಮಮ್ಮ, ನಮ್ಮಪ್ಪ, ನಮ್ಮಕ್ಕ ಇದೆಲ್ಲದಕ್ಕೂ ಸ್ಪಂದಿಸಿದ ರೀತಿಯಿಂದ ಅವರು ಜೀವಂತವಾಗಿದ್ದಾರೆ ಹೊರತು ತಾನು ದುಡ್ಡು ಮಾಡ್ಕೊಂಬಿಡ್ಬೇಕು, ತಾನು ಎಲ್ಲರನ್ನು ದೂರ ಇಟ್ಟು ಯಾರು ಬೇಡ ನನಗೆ, ನಾನು ಒಬ್ಬ ದುಡ್ಡು ಮಾಡಿದ್ರೆ ಸಾಕು ಅಂದಿದ್ರೆ ನೀನು ಇವತ್ತು ಹೇಳ್ಕೊಳಕ್ಕೆ ಬರ್ತಿಲ್ಲ ನಿನ್ನ ತಮ್ಮನ ಬಗ್ಗೆ.
ಸರ್ ಅವ್ರ ಮನಿ ಅರ್ಧ ಆಗಿತ್ರಿ ನಮ್ದ ಅವ್ನ್ ತೀರ್ಕೊಂಡಾಗ. ಅವ್ನ ಫ್ರೆಂಡ್ಸ್ಗಳೆಲ್ಲ ನಿಂತ ಕಾಸು ಮನಿ ಮಾಡ್ಕೊಟ್ಟಾರಿ ನಮ್ ತಮಗಿರಾಕ ನೋಡಿ. ಎಲ್ಲಾ ದುಡ್ಡು ಹಾಕಿ ಅವಾಗ ಅವ್ನ ಕಡೆ ದುಡ್ಡು ಅವ್ ಇದ್ದಿದ್ರೆ ಹೆಂಗ್ ಮಾಡ್ತಿದ್ದೋ ಗೊತ್ತಿಲ್ರಿ, ಆದ್ರ ನಮ್ ಕಡೆ ಅವಾಗ ಮನಿಗ್ ಹಾಕಕ್ ದುಡ್ಡು ಇರ್ಲಿಲ್ರಿ. ಆ ಸಮಯದಾಗ ಅವರು ದುಡ್ಡು ಹಾಕಿ ಅವ್ರ ನಿಂತು ಎಲ್ಲಾ ಮಾಡಿದಾರ ಸರ್ ಅವ್ನ ಫ್ರೆಂಡ್ಸ್. ಅಷ್ಟೇ ತಾಯಿ, ನಿಜವಾದ ಸಂಪಾದನೆ. ನಾನು ಒಂದು ವೇಳೆ ಮರಣವನ್ನಪ್ಪಿದ್ರೆ ತನ್ನ ನಂಬಿದವರಿಗೆ ಆ ಜೊತೆಗಾರರು ಬಂದು ನೆರವಾಗುವುದಿದೆಯಲ್ಲ, ನಿಜವಾದ ವ್ಯಕ್ತಿತ್ವಗಳು ಗೆದ್ದಿರೋದೇ ಅಲ್ಲಿ. ಇರ್ಲಿ ತಾಯಿ, ಎಲ್ಲರೂ ಕೂಡ ಯಮದೂತರ ಪಾಲಾಗಲೇಬೇಕು. ಆದರೆ ಹಾಗೆ ಆಗುವ ಮುನ್ನ ಬದುಕನ್ನ ಹೀಗೆ ಸಾರ್ಥಕವಾಗಿ ಕಷ್ಟಪಟ್ಟು ಬದುಕಿ ಒಂದೊಳ್ಳೆ ಗೌರ್ಮೆಂಟ್ ಜಾಬ್ ತಗೊಂಡು ತಂದೆ ತಾಯಿಗಳ ಕಣ್ಣಲ್ಲಿ ಸಂತೋಷವನ್ನು ಖಂಡಿತ ಆತ ನೋಡಿದ್ದಾನೆ. ಆತನ ಬದುಕು ಸಾರ್ಥಕವಾಗಿದೆ. ಎಲ್ಲರ ಆಸೆನೂ ಪೂರೈಸನ್ರಿ ಸರ್, ಸಣ್ಣ ಆಸೆ ಯಾವ್ದು ಪೂರೈಸ್ಕೊಳ್ಳಿಲ್ರಿ. ಇರ್ಲಿ ತಾಯಿ, ಒಂದ್ ಹುಡುಗಿ ಇಷ್ಟಪಟ್ಟಿದ್ರಿ, ಆದ್ರ ಅದನ್ನ ಹೇಳ್ಕೋಷ್ಟು ಅವಂಗ ದೇವ್ರ ಅವಕಾಶ ಕೊಡ್ಲಿಲ್ರಿ. ಈ ಎಲ್ಲ ಬಂಧನಗಳಿಂದ ಅದು ಮುಕ್ತಿಯಾಗಿದೆ ಅಂದ್ಕೊಳ್ಳವ. ಯಾಕಂದ್ರೆ ನೀನ್ ಅದನ್ನ ಹಾಗೆ ನೋಡ್ಬೋದು, ಬಟ್ ನಾನು ಅದನ್ನ ಹೇಗೆ ನೋಡ್ತೀನಿ ಅಂದ್ರೆ, ಆತ ಎಲ್ಲ ಬಂಧನದೊಳಗಡೆ ಇಳಿಯುವ ಮುನ್ನವೇ ಭಗವಂತ ಇಷ್ಟೇ ಗಣಪ ನಿಂದಿದ್ದು ಶಿಕ್ಷೆ. ಯಾಕಂದ್ರೆ ಈ ಲೋಕದಲ್ಲಿ ಹುಟ್ಟಿ ಇವೆಲ್ಲ ಪಡೋದಿಗೆ ಇದು ಶಿಕ್ಷೆನವ ಇದು. ಆತನಿಗೆ ಶಿಕ್ಷೆ ಮುಂದುವರಿಸೋಕಿಲ್ಲ, ಯಾಕಂದ್ರೆ ಅದನ್ನೆಲ್ಲ ಮುಗ್ದು ಹೋಗಿತ್ತು. ಯಾವ ಸಂತೆಗೆ ದುಡ್ಡು ತಗೊಂಡೋದ್ಮೇಲೂ ಎಲ್ಲ ಖರ್ಚಾದ್ಮೇಲೂ ಸಂತೆಯಲ್ಲಿ ಉಳಿಲಿಕ್ಕೆ ಕಾರಣ ಇಲ್ಲ. ಹಾಗೆ ಹೊತ್ತು ತಂದಿದ್ದ ಕರ್ಮದ ರಾಶಿ ಮುಗಿದಾದ್ಮೇಲೆ ಅಲ್ಲಿ 1 ಸೆಕೆಂಡ್ ಕೂಡ ಇರಲ್ಲ ಮನುಷ್ಯ. ನಿಂತಲ್ಲೇ ಹೊರಡ್ತಾನೆ. ಇದ್ಯಾಕೆ ಒಂಚೂರು ಕೂತ್ಕೊಂಡು ಸಾಯ್ಬೋದಿತ್ತಲ್ವ ಅಂದ್ರೆ ಅದು ಮುಗಿದ ತಕ್ಷಣ ನೀನ್ ಹೆಂಗಿದ್ದೋ ಹಂಗೆ ಹೊರಟು ಬಿಡ್ಬೇಕು. ನಮ್ ತಾಯಿ ಇರ್ತಾರಿ, ಒಂದ್ ತಾಸು ನನಗ್ ನನ್ ಮಗನ ಜೋಡಿ ಅವಕಾಶ ಕೊಡ್ಲಿಲ್ಲಲ್ಲ ದೇವ್ರ. ತಾಯಿಯವ್ರಿಗೆ ಅದೇ ಚಿಕ್ಕ ಹೊರಗೋರಿ ಸರ್. ಒಂದ್ ತಾಸು ದಾಸರು ಹೇಳ್ತಾರೆ, ನಾವು ಅದಕ್ಕೆ ಗುರುವಿನ ಗುಲಾಮನ ಆಗುವ ತನಕ ಅನ್ನೋ ಅವರ ರಚನೆಯಲ್ಲಿ ಹೇಳ್ತಾ ಹೋಗ್ತಾರೆ. ನಾನೊಂದು ಹೊಸ ಮನೆ ಕಟ್ಟಿದ್ದೀನಿ, ನನ್ನ ಹೆಂಡತಿ ಬಸರಿ, ನನಗೊಂದು ಮಗು ಹುಟ್ಟುತ್ತೆ, ನಾಮಕರಣ ಮಾಡಬೇಕು. ಯಮಧರ್ಮರಾಯರು ಅಥವಾ ಯಮನ ದೂತರು ಬಂದು ಆ ಪಾಶವನ್ನು ಹಿಡಿದು, ಅಯ್ಯ ಬಾರಯ್ಯ ನಿನ್ನ ಸಮಯ ಬಂತು, ನಿನ್ನ ಸಾವು ಹತ್ರ ಬಂದಿದೆ, ಬಾ ಅಂತ ಕರಿಬೇಕಾದ್ರೆ ಯಮದೂತರಿಗೆ, ಅಯ್ಯ ನಾನು ಈಗಿನ ಮದುವೆ ಆಗಿದ್ದೀನಪ್ಪ, ಅಥವಾ ಈಗಿನ ಮನೆ ಕಟ್ಟಿದ್ದೀನಪ್ಪ, ನನ್ನ ಹೆಂಡತಿ ಬಸರಿ ಕಣಯ್ಯ, ಮಗು ಹುಟ್ಟಿ ನಾಮಕರಣ ಮಾಡಿ ಬರ್ತೀನಿ ಕಣಪ್ಪ ಅಂತ ಯಮದೂತರಿಗೆ ಹೇಳಿದ್ರು ಅವ್ರು ಕೇಳಲ್ಲ. ತಡಿ ನಮ್ಮ ಅಮ್ಮನ ಹತ್ರ ಒಂಚೂರು ಮಾತಾಡ್ತೀನಿ, ಬಿಡಲ್ಲ. ಅದಕ್ಕೆ ಹಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ದಯೆಯೇ ಇಲ್ಲ. ಏನಂದ್ರೆ ಭಗವಂತ ಈ ಊಟದ ಸಮಯದಲ್ಲಿ ಮಾತ್ರ ಯಮದೂತರು ಬರಲ್ಲ ಅನ್ನೋ ಒಂದು ಮಾತಿದೆ. ಅಂದ್ರೆ ತುತ್ತುವನ್ನ ತಿನ್ನುವಾಗ ಯಮನು ಕೂಡ ಕಾಯುವ ಅಂತ ಒಂದು ಮಾತಿದೆ. ಅನ್ನ ತಿನ್ಬೇಕಾದ್ರೆ ಸಾವು ಬರ್ಲಿಕ್ಕಿಲ್ಲ ಅಂತ. ಆದರೆ ಇನ್ನು ಯಾವುದೇ ಸಮಯ ತಗೊಂಡ್ರು ಅಂತಕನ ದೂತರಿಗೆ ಕಿಂಚಿತ್ತು ದಯೆ ಇಲ್ಲ. ಹಾಗಾಗಿ ಬದುಕಿನ ಸತ್ಯ ತಾಯಿ. ಆತ ಡ್ಯೂಟಿಗೆ ಹೋಗ್ಬೇಕಾದ್ರೆ ಹೊರಟ ಹಾಗೆ ತಾನು ಆ ದೇಹವನ್ನು ಬಿಡೋ ಸಮಯದಲ್ಲಿ, ಅಯ್ಯೋ ಅಮ್ಮನೊಂಚೂರು ಮಾತಾಡ್ಸಿದ್ರಾಗೋದು, ಅಥವಾ ನಾನು ಎಲ್ಲೆಲ್ಲಿ ಹಣ ತಗೊಳ್ಬೇಕು ಅಂದ್ಕೊಂಡಿದ್ದೆ, ಅಥವಾ ಹೇಗೆ ಹೊಂಚಬೇಕು ಹೇಳ್ಬಿಟ್ಟು ಹೋಗೋಣ. ಈ ಮರ್ತ್ಯ ಲೋಕದ ಈ ಹುಟ್ಟು ಸಾವಿರೋ ಈ ಲೋಕದ ಈ ಎಲ್ಲ ವ್ಯವಹಾರಗಳನ್ನು ಮುಗಿಸಿ ಹೊರಡಬೇಕಾದ್ರೆ ಅದು ಸಂತೋಷವಾಗಿ ಹೋಗುತ್ತಂತೆ. ಬಟ್ ಇಲ್ಲಿರೋರಿಗೆ ದುಃಖ, ಯಾಕೆ ಕಳ್ಕೊಂಡವಲ್ಲ ಅಂತ. ಅದು ಹಂಗೆ ಮಗು ಹುಟ್ಟಬೇಕಾದ್ರೆ ಅಳ್ತಾ ಬರುತ್ತೆ, ಅಯ್ಯೋ ಬನ್ನಲ್ಲಪ್ಪ ಮತ್ತೆ ಈ ನರ್ಕಕ್ಕೆ ಅಂತ. ಅದ ಇನ್ನೊಂದ್ ಹೇಳಕ್ರಿ, ನಮ್ ತಂಗಿ ಅವ್ನ್ ತೀರ್ಕೊಂಡಿನಾನೇ ಪ್ರೆಗ್ನೆಂಟ್ ಸರ್. ಅವ್ರು ತೀರ್ಕೊಂಡ 3 ತಿಂಗಳಿಗಿನ ರೀ. ಎಷ್ಟ ಇದಂದ್ರಿ ಅವ ಹುಟ್ಟಿ ಬಂದಂಗ ಅನಿಸ್ಬಿಟ್ಟೈತ್ರಿ ಸರ್ ಈಗ ನಮಗ. ಆಗ್ಲಿ ತಾಯಿ, ಅವಶ್ಯವಾಗಿ ಪುನರ್ಜನ್ಮ ಅನ್ನೋದು ಇದ್ದೇ ಇದೆ, ಯಾರಿಗ್ ಗೊತ್ತು. ಅದ ನಮಗ್ ಹಿಂಗಂದ್ರ ಅವಂದ ಸತ್ತಿದ ಡೇಟು ಅದ ರೀ, ಹೊಳ್ಳಿ ಹುಟ್ಟಿದ ಡೇಟು ಅದ ರೀ. ಅಂತ 9 ತಿಂಗಳಿಗಂದ್ರ ಮತ್ತೆ ಯಾಕೆ ಹುಟ್ಟಿ ಬಂದಲ್ಲ ಅನಿಸ್ಬಿಟ್ಟೈತ್ರಿ ನಮಗ. ಅದೊಂದ ಸಂತೋಷದ ವಿಷಯ ನೋಡ್ರಿ ನಮ್ಗೆ. ಆಗ್ಲಿ, ಒಳ್ಳೇದಾಗ್ಲಿ, ಆ ಮಗುವಿಗೆ ಒಳ್ಳೇದಾಗ್ಲಿ, ನಿನ್ ತಂಗಿದಿರ್ಗೆ ಒಳ್ಳೇದಾಗ್ಲಿ. ನೀನು ತುಂಬ ಜನ ಹೆಣ್ಮಕ್ಳಿಗೆ ಮಾದರಿಯಾಗಿದ್ದವ. ಇಂಥದ್ದೇನೋ ಗಂಡನ ವಿಚಾರ ಆದಾಗ ತಾವು ತಪ್ಪದಾರಿ ಹಿಡಿಯೋದು ತುಂಬ ಜನರ ಕಥೆಯಲ್ಲಿ ಕೇಳಿದ್ದೀವಿ. ನೀನಲ್ಲೆಲ್ಲ ತಪ್ಪದೇನೆ ನಿನ್ನ ಮಕ್ಕಳನ್ನ ನೋಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀಯ. ನಿನ್ನ ತವರು ಮನೆಯನ್ನ ತುಂಬ ಕಾಳಜಿ ಮಾಡು, ನಿನ್ನ ಮಕ್ಕಳಿಗೆ ಒಳ್ಳೇದಾಗುತ್ತೆ. ಆಯ್ತಾ? ಶುಭ ಆಗ್ಲವ, ಒಳ್ಳೇದಾಗ್ಲಿ. ನೋಡಿ,
ಇಲ್ಲಿ ಈ ಕಥೆಯಲ್ಲಿ ಗಮನಿಸಬೇಕಾಗಿರುವುದು, ಒಮ್ಮೆ ನೀವು ಒಂದು ಹೆಣ್ಣಿನ ಚಟಕ್ಕೋ ಅಥವಾ ಹೆಂಡ ಜೂಜಾಟ, ಅದರಲ್ಲೂ ಬಹಳ ಮುಖ್ಯವಾಗಿ ಹೆಣ್ಣಿನ ಚಟ ಅಥವಾ ಗಂಡಿನ ಚಟ, ಅಂದರೆ ಹೆಣ್ಣಾಗಿದ್ದರೆ ಗಂಡು, ಗಂಡಾಗಿದ್ದರೆ ಹೆಣ್ಣು, ಈ ಪರಪುರುಷ ಪರಸ್ತ್ರೀ ಈ ಚಟ ಇದೆಯಲ್ಲ ಭಾಳ ಕಷ್ಟ. ಈಗ ನೀವು ನೋಡಿ, ಜೂಜು ಬಿಡಿಸ್ಲಿಕ್ಕೆ, ಹೆಂಡ ಬಿಡಿಸ್ಲಿಕ್ಕೆ ರಿಹ್ಯಾಬಿಲೇಷನ್ ಸೆಂಟರ್ ಇರ್ಬೋದು. ಪರಸ್ತ್ರೀ ಸಹವಾಸ, ಪರಪುರುಷನ ಸಹವಾಸ ಬಿಡಿಸ್ಲಿಕ್ಕೆ ಇದಾವ, ಮಾತ್ರೆಗಳಿದಾವ ಅಥವಾ ಏನಿದೆ, ಅಥವಾ ಎಲ್ಲಾದರೂ ಹೋಗಿ ಬಿಡಿಸ್ಕೊಂಡು ಬರ್ಬೋದಾ? ದುಡ್ಡು ಕೊಟ್ಟು ಅಲ್ಲೊಂದಷ್ಟು ದಿನ ಇಟ್ಟು ಬಿಡಿಸ್ಬೋದಾ? ಇವೆಲ್ಲ ವಿವೇಕದಿಂದ ಮುಂದಾಗುವ ದುರಂತಗಳನ್ನು ನೆನಪಿಸ್ಕೊಂಡು ನಾವಾಗಿ ಬುದ್ಧಿ ಕಲಿತು ಬಿಡಬೇಕೆ ಹೊರತು ಅದಕ್ಕೆ ಯಾವ ಮದ್ದೂ ಇಲ್ಲ. ಈ ಹೆಣ್ಮಗಳು ನೋಡಿ, ತನ್ನ ಗಂಡನನ್ನು ಕಾಪಾಡಿಕೊಳ್ಳಿಕ್ಕೆ ಎಷ್ಟೆಲ್ಲ ಹೋರಾಡಿದ್ದಾಳೆ. ದಯವಿಟ್ಟು ಹೆಂಡತಿಯರ ವಿಚಾರದಲ್ಲಿ ಯಾರೂ ಕೂಡ ನಿಯತ್ತನ್ನು ಕಳ್ಕೊಳ್ಳೋಕೆ ಹೋಗಬಾರದು. ಅದು ಯಾವತ್ತಿದ್ರೂ ಶಾಪವೇ, ಒಳ್ಳೇದಾಗಲ್ಲ, ಖಂಡಿತ ಆಗಲ್ಲ. ಒಳ್ಳೆಯದಾಗಲಿ.